ಡಿ ಜಿ ಟ್ಯೂಟರ್ ಹೇಳ್ರಿ. ರೀಸೆಂಟಾಗಿ ಡಿ ಜಿ ಟ್ಯೂಟರ್ ಅಂತ ರೆಡಿ ಮಾಡಿದ್ರಲ್ಲ IIT ಧಾರವಾಡ, ಇದ್ರ ಸಲ್ಮಂದ್ ಮಾಡ್ರಿ ಡಿ ಜಿ ಟ್ಯೂಟರ್. ಮೌಲ್ಯಮಾಪನ ಮಾಡಕ ಅಥವಾ ಇದು ಟೀಚರ್ಸ್ಗೆ ಏನಂದ್ರೆ ಹೆಲ್ಪ್ ಮಾಡೋ ಸಲ್ಮಂದ ಡಿ ಜಿ ಟ್ಯೂಟರ್ ಅಂತ ಬಂದೈತಿ. ಕೇಳ್ಬೋದಾ ಡಿ ಜಿ ಟ್ಯೂಟರ್ ರಿಲೇಟೆಡ್ ಏನಾರ ಕೇಳಿರ್ತೀನಿ. ಯಾವ IIT ಮಾಡೈತೆ ಅಂದ್ರೆ ಡೆವಲಪ್? ಧಾರವಾಡ IIT. ಗೊತ್ತಾಗತ್ತಲ್ಲ ಡಿ ಜಿ ಟ್ಯೂಟರ್ ಅಂತಂದ್ರೆ ಎಜುಕೇಷನ್ ರಿಲೇಟೆಡ್ ಹೇಳ್ರಿ ನೋಡು. ಎಜುಕೇಷನ್ ಬಂದಾಗ ಬಡ ಹೇಳ್ತೀರಿ. NEP ಯಾವ ಇಯರ್ದಾಗ ಬರ್ತದೆ? 2020. ಯಾರು ಕಮಿಟಿ ಇತ್ತು ರೀ? ಕಸ್ತೂರಿ ರಂಗನ್ ಕಮಿಟಿ ಅಲ್ಲ. NEP ಬಂದಾಗ ಕಸ್ತೂರಿ ರಂಗನ್ ಕಮಿಟಿ ಇತ್ತ. ಯಾರು ಎಜುಕೇಷನ್ ಮಿನಿಸ್ಟರ್ ಇದ್ರ? ಧರ್ಮೇಂದ್ರ ಪ್ರಧಾನ್. ಈಗ ನ್ಯೂಸ್ನಾಗ ಅದಾರ ಅಂತ ಹೇಳತ್ನ. ಅಲ್ಲ, ಧರ್ಮೇಂದ್ರ ಪ್ರಧಾನ್ ಅಲ್ಲ. ಒಂದೇ ಆಪ್ಷನ್ ಧರ್ಮೇಂದ್ರ ಪ್ರಧಾನ್ ಕೊಟ್ಟಿರ್ತಾನೆ. ಹೇಳ್ರಿ, ಧರ್ಮೇಂದ್ರ ಪ್ರಧಾನ್ ಈಗ ನ್ಯೂಸ್ನಾಗ ಅದಾರ. ರಿಸಿಗ್ನೇಷನ್ ಕೊಡ್ಬೇಕಂತ ಪ್ರೊಟೆಸ್ಟ್ ಮಾಡತ್ತಾರಲ್ಲ. ಇವತ್ತೇನು ಅವ್ರನ್ನ ಡಿಟೇನ್ ಮಾಡ್ಯಾರ ನೋಡಿ, ಸೋನಮ್ ವಾಂಗ್ಚುಕ್. ಹೌದಲ್ಲ, ಅದ್ರ ನ್ಯೂಸ್ನಾಗ ಅದಾರಲ್ಲ ಧರ್ಮೇಂದ್ರ ಪ್ರಧಾನ್. ಒಂದೇದು ಅದನ್ನ ಆಪ್ಷನ್ ಕೊಟ್ಟಿರ್ತಾನೆ. NEP ಬಂದಾಗ ಧರ್ಮೇಂದ್ರ ಪ್ರಧಾನ್ ಎಜುಕೇಷನ್ ಮಿನಿಸ್ಟರ್ ಇದ್ರೆ ಯಾರಿದ್ರು? ಅದು ತಪ್ಪು. ಆಪ್ಷನ್ ಎಲ್ಲಿ ಕೊಡ್ಲಿ ಹೇಳ. ಪೋಖ್ರಿಯಾಲ್ ಅತ್ತಿದ್ ನೋಡ, ಏನತ್ತಾರ ಅವನ ಹೆಸರ? ಆಪ್ಷನ್ ಅಲ್ಲ ಅದ ಪೋಖ್ರಿ ಏನದ? ಧರ್ಮೇಂದ್ರ ಪ್ರಧಾನ್ ಇಲ್ಲ ಹೊಡಿ. ಇದನ್ನ ಯಾವ ಪೋಖ್ರಿಯಾಲ್ ನೋಡು? ಪೋಖ್ರಿಯಾಲ್ ಏನೋ ಐತ್ ನೋಡ ಸರ್. 2020. ಅದು ಇಂಪಾರ್ಟೆಂಟ್ ಎದಕ್ಕಂತ ಹೇಳತ್ನಂದ್ರೆ ಈಗ ರೀಸೆಂಟ್ ಆಗಿ ಧರ್ಮೇಂದ್ರ ಪ್ರಧಾನ್ ಕೊಡಿ ಪಟ್ನಾ. ಪೋಖ್ರಿಯಾಲ್ ಅಂತ ಐತ್ ನೋಡೋ ಹೆಸರ. 2020 ನೋಡಿ. ಹಾ, ಎಸ್, ರಮೇಶ್ ಪೋಖ್ರಿಯಾಲ್. ಇದು ನೆನಪಿಟ್ಕೋರ. ಧರ್ಮೇಂದ್ರ ಪ್ರಧಾನ್ ಇದ್ದಾಗ ಹೊಸದು ಬಂದಿದ್ದೆ ಅಂದ್ರೆ VBSE ಅಂತ ಬರ್ತದೆ. ಇವೆರಡು ಡಿಫ್ರೆನ್ಸ್ ಹೇಳ್ತೀನಿ. ಯಾಕಂದ್ರೆ ಇದನ್ನ NEP ನ್ಯೂಸ್ನಾಗ ಬಂದಿತ್ತಲ್ರಿ. NEP ಫುಲ್ ಫಾರ್ಮ್ ಏನಂದ್ರೆ ನ್ಯಾಷನಲ್ ನ್ಯೂ ಎಜುಕೇಷನ್. ಇದು ಆಪ್ಷನ್ ಇರ್ತಾವೆ. NEP ಫುಲ್ ಫಾರ್ಮ್ ಹಾಕಿರ್ತಾರೆ. NEP 2020 ಅಂತ ಹಾಕಿ ನ್ಯೂ ಎಜುಕೇಷನ್ ಪಾಲಿಸಿ, ನ್ಯಾಷನಲ್ ಎಜುಕೇಷನ್ ಪಾಲಿಸಿ, ನೆಟ್ ಎಜುಕೇಷನ್ ಪಾಲಿಸಿ. ಯಾವುದು? ನ್ಯೂ ಎಜುಕೇಷನ್ ಪಾಲಿಸಿ ಅಂತ ಕರೀತಾರೆ. ಕಸ್ತೂರಿ ರಂಗನ್ ಕಮಿಟಿ ಇತ್ತ. ಯಾರೊಬ್ರು ಎಜುಕೇಷನ್ ಮಿನಿಸ್ಟರ್ ಅಥವಾ ಶಿಕ್ಷಣ ಮಂತ್ರಿ ಇದ್ರಂದ್ರ ರಮೇಶ್ ಪೋಖ್ರಿಯಾಲ್. ಯಾಕಂದ್ರೆ ಒಂದೇ ಆಪ್ಷನ್ ಧರ್ಮೇಂದ್ರ ಪ್ರಧಾನ್ ರೀಸೆಂಟ್ ಆಗಿ ನ್ಯೂಸ್ನಾಗ ಅದಾರಲ್ಲ. ಈಗ ನೀಟ್ ಪೇಪರ್ ಲೀಕ್ ಆಗಿದ್ರ ಸಲ್ಮಂದ್, ಅದ್ರ ಸಲ್ಮಂದ್ ಹೇಳಿನಿ ನೆನಪು. ನ್ಯಾಷನಲ್ ನ್ಯೂ ಎಜುಕೇಷನ್ ನ್ಯೂ ಇರ್ಬೇಕು ನೋಡು. ನ್ಯೂ ಎಜುಕೇಷನ್ ಪಾಲಿಸಿನ ಐತಲ್ಲ. ನ್ಯೂ ಎಜುಕೇಷನ್ ಪಾಲಿಸಿ 2020 ಅಂತ ಕರಿತೀವಿ. ಯಾವ್ದ? 2020. ನ್ಯಾಷನಲ್ ರಾಷ್ಟ್ರೀಯ ಅಂದ್ರೆ ರಾಷ್ಟ್ರೀಯ ಅಂದ್ರೆ ಕರೆಕ್ಟ್. ನ್ಯಾಷನಲ್ ಬರ್ತದೆ. ರಾಷ್ಟ್ರೀಯ ಶಿಕ್ಷಣ ನೀತಿ. ಅದು ರಾಷ್ಟ್ರೀಯ ಶಿಕ್ಷಣ ನೀತಿ ನ್ಯಾಷನಲ್. ಕರೆಕ್ಟ್ ನೀವು ಹೇಳಿದ್ದು. ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020. ಸೇಮ್ ಹಂಗ ಸ್ಟೇಟ್ ಎಜುಕೇಷನ್ ಪಾಲಿಸಿ ಒಂದು ಬರ್ತೈತಲ್ಲ, ರಾಜ್ಯ ಶಿಕ್ಷಣ ನೀತಿ ಅಂತ. ಯಾವ ಇಯರ್ದಾಗ? 2023. ಆ ಟೈಮ್ನಾಗ ಯಾರಿದ್ರಂದ್ರ ಸುಖದೇವ್ ತೋರಟ್ ಕಮಿಟಿ ಆತ. ಇವ ಏನಂದ್ರೆ ಮಧು ಬಂಗಾರಪ್ಪ. ಇಲ್ಲಿ ಅಂತೂ ನೆನಪಿರೋದು. ಅದೊಂದು ಮ್ಯಾಲಿನ ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳಿ ನೆನಪಿರ್ತೈತಲ್ಲ. ಈಗ ಯಾಕಂದ್ರೆ ನ್ಯೂಸ್ನಾಗ ಅದಾರ ಯಾರಂದ್ರೆ ಧರ್ಮೇಂದ್ರ ಪ್ರಧಾನ. ಬಟ್ ಅವಾಗ ಯಾರ NEP ತಂದಾಗ ಯಾರಿದ್ರಂದ್ರ ಯಾಕಂದ್ರೆ ರಮೇಶ್ ಪೋಖ್ರಿಯಾಲ್. ನೆನಪಿರ್ತೈತಲ್ಲ. NEP ಫುಲ್ ಫಾರ್ಮ್ ಏನಂದ್ರ ನ್ಯಾಷನಲ್ ಎಜುಕೇಷನ್ ಪಾಲಿಸಿ. ಈಗ ಡಿ ಜಿ ಟ್ಯೂಟರ್ ಯಾವ ಸ್ಟೇಟ್ನಾಗ ತಂದಾರ ಅಂತ ಕೇಳ್ರ? ಧಾರವಾಡದಾಗ. ಸ್ಟೇಟ್ ಕೇಳ್ರ ಕರ್ನಾಟಕ. ಎಲ್ಲಿ ಅದ್ರ ಡೈರೆಕ್ಟ್ ಪೂರ್ತಿ ಕೇಳ್ರ ಅಂತೇಳಿ ಯಾವ ಸ್ಟೇಟ್ನಾಗ ಇತ್ತೀಚೆಗೆ ಡಿ ಜಿ ಟ್ಯೂಟರ್ ಅಂತ ಬೋಧನೆಯನ್ನ ಇದನ್ನ ಕೌಶಲ್ಯಗಳನ್ನ ಇಂಪ್ರೂವ್ ಮಾಡಕ ಮತ್ತು ಶಾಲಾ ಮೌಲ್ಯಮಾಪನ ಸ್ಟಡಿ ಮಾಡಕ್ ಮಾಡ್ಯಾರ ಅಂದ್ರೆ ಯಾವ IIT ಅಂದ್ರೆ IIT ಧಾರವಾಡ. ಯಾವ ಸ್ಟೇಟ್ ಅಂದ್ರೆ ಧಾರವಾಡ. ನೆನಪಿರ್ತೈತಲ್ಲ. ಸ್ಟೇಟ್ ಎಜುಕೇಷನ್ ಪಾಲಿಸಿ ಫಾರ್ಮುಲಾ ಹೇಳ್ರಿ. 2840. ನೆನಪಿಟ್ಕೋರಿ. ಅದಕ್ಕಂದ್ರೆ ಈಗ ರೀಸೆಂಟ್ ಆಗಿ ಕೇಳ್ರಿ, ಸುಪ್ರೀಂ ಕೋರ್ಟ್ ಹೇಳಿತ್ ನೆನಪೈತಲ್ಲ. ಈಗ ಏನ್ 3 ಭಾಷೆ ಲ್ಯಾಂಗ್ವೇಜ್ನ ಅಡಾಪ್ಟ್ ಮಾಡ್ಕೊಳತ್ತಾರಲ್ಲ, 3 ಭಾಷೆ ಅದು ಕಂಪಲ್ಸರಿ ಕೇಳ್ಬೇಕತ್ತಿಲ್ಲ. ಯಾಕಂದ್ರೆ ಇನ್ನ ಸಜೆಸ್ಟ್ ಮಾಡ್ಯಾರ. ಸಜೆಸ್ಟ್ ಮಾಡಿದ್ದು ಒಪ್ಕೋಬಹುದು, ಬಿಡ್ಬೋದು. ಒಪ್ಕೊಳ್ಬೇಕತ್ ಬೈಂಡಿಂಗ್ ಇರಂಗಿಲ್ಲ. ಬಟ್ ಈಗ ನೆನಪಿಟ್ಕೋರಿ, ಈಗ ಏನು ನ್ಯೂಸ್ನಾಗ ಐತಲ್ಲ 3 ಭಾಷೆ ಲ್ಯಾಂಗ್ವೇಜ್ನ ಅಡಾಪ್ಟ್ ಮಾಡ್ಕೊರತ್ತೇಳಿ ಅದ್ರ ರಿಲೇಟೆಡ್ ಕೇಳಿದಾಗ ಈ ಮೊದಲು ಹೇಳಿ ಎಜುಕೇಷನ್ ಪಾಲಿಸಿ, ಸ್ಟೇಟ್ ಎಜುಕೇಷನ್ ಪಾಲಿಸಿ ಮಾಡಿರಲ್ಲ. ಆಲ್ರೆಡಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಇತ್ತು. ಆದ್ರೂ ಸ್ಟೇಟ್ದವ್ರು ಮಾಡ್ತಾರೆ ಅಂದ್ರೆ ಎಜುಕೇಷನ್ ಅನ್ನೋದ ಸ್ಟೇಟ್ ಲಿಸ್ಟ್ನಾಗ ಬರ್ತೈತೋ, ರಾಜ್ಯ ಇದನ್ನ ಸಮವರ್ತಿ ಪಟ್ಟಿದಾಗ ಬರ್ತೈತೋ, ಕೇಂದ್ರ ಪಟ್ಟಿದ ಯಾವ್ದ ಸಮವರ್ತಿ. ಅದನ್ನ ನೆನಪಿಟ್ಟವ್ರು. ಯಾಕಂದ್ರೆ ಎಜುಕೇಷನ್ ಮೇಲೆ ಎಲ್ಲರ ನಾವು ಪಾಲಿಸಿ ಮಾಡತ್ತೀವಿ ಅಂದ್ರೆ ಸಮವರ್ತಿ ಪಟ್ಟಿದಾಗ ಐತಂದ್ರೆ ಮಾಡ್ಬೋದು. ಇಲ್ಲಾರ ನಾವು ಇಲ್ಲ ಏನೇ ಇರ್ತೈತೆ ಅಂದ್ರೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಇತ್ತು, ಅದನ್ನ ಕಂಪಲ್ಸರಿ ಅಡಾಪ್ಟ್ ಮಾಡ್ಕೋಬೇಕಿತ್ತು. UCC ಯಾವ್ದ್ರ ಬರ್ತದೆ? ಸಮವರ್ತಿ, ಕೇಂದ್ರ ಸಮವರ್ತಿ ಪಟ್ಟಿ. UCC ಅಡಾಪ್ಟ್ ಮಾಡ್ಕೊಂಡಿದ್ದ ರೀಸೆಂಟ್ ಸ್ಟೇಟ್ ಅಂದ್ರೆ ಯಾವ್ದ? ಅಸ್ಸಾಂ. ನೆನಪಿಟ್ಕೋರಿ. ಇನ್ನ ಮಹಾರಾಷ್ಟ್ರ ಪೆಂಡಿಂಗ್ ಐತಿ, ಬಿಲ್ ಪಾಸ್ ಆಗಿಲ್ಲ. ಬಟ್ 3 ಸ್ಟೇಟ್ ನೆನಪಿರ್ತಾವಲ್ಲ UCC ಅಡಾಪ್ಟ್ ಮಾಡ್ಕೊಂಡಿದ್ದ. ಉತ್ತರಾಖಂಡ. ನೆಕ್ಸ್ಟ್ ಗುಜರಾತ್. ಥರ್ಡ್ ಯಾವ್ದು ಬರ್ತೈತೆ ಅಂದ್ರೆ ಅಸ್ಸಾಂ. UCC ಯಾವ ಲಿಸ್ಟ್ನಾಗ ಬರ್ತೈತೆ ಅಂದ್ರೆ ಕನ್ಕರೆಂಟ್. UCC ಫುಲ್ ಫಾರ್ಮ್ ಕೇಳ್ರ? ಯೂನಿಫಾರ್ಮ್ ಸಿವಿಲ್ ಕೋಡ್. ಯಾವ ಆರ್ಟಿಕಲ್ ಹೇಳ್ತೈತ್ರಿ? 44. ಇವ್ ನೆನಪಿರ್ತಾವಲ್ಲ ರೀಸೆಂಟ್ ಆಗಿದ್ದು. ಇದು ಹೇಳ್ರಿ. ಇದನ್ನ ಇಂಡೋನೇಷ್ಯಾ, ಇದನ್ನ ಯಾವ್ದ ನ್ಯೂಜಿಲೆಂಡ್ ಮತ್ತೆ ಯಾವ್ದಂದ್ರೆ ಆಸ್ಟ್ರೇಲಿಯಾ ಹೇಳಿದ್ದು. ಆಸ್ಟ್ರೇಲಿಯಾದಾಗ ಒಂದು ದ್ವೀಪ ಐತತ್ ಹೇಳಿದ್ದು. ಆ ದ್ವೀಪದ ಯಾಕ ಯಾವ್ದು ಹೇಳ್ರಿ? ಪೋಕೋ ಅಲ್ಲ, ಅದ ವಿಯೆಟ್ನಾಮ್ದಾಗ. ಅದು ಕೋಕೋಸ್. ಎಸ್, ಕೋಕೋಸ್ ಐಲ್ಯಾಂಡ್ ಎದಕ್ಕೆ ನ್ಯೂಸ್ನಾಗ ಇತ್ತು? ಆಸ್ಟ್ರೇಲಿಯಾದ. ಕರೆಕ್ಟ್. ಎಲ್ಲಿ? ಕೋಕೋಸ್ ಐಲ್ಯಾಂಡ್. 3 ಹೇಳ್ಬಿಡ್ರಿ ಒಮ್ಮೆ. ಇಂಡೋನೇಷ್ಯಾಕ್ಕೆ ಹೋಗಿದ್ರೆ ಯಾವ್ದು ಅವಾರ್ಡ್ ತಗೋತಾರ ನೀವು ಮೋದಿ? ಬೀತಾಂಗ್ ಆದಿಪುರ್ನಾಥ್. ನೆನಪಿರ್ತೈತಲ್ಲ. ಇಂಡೋನೇಷ್ಯಾದ ಕ್ಯಾಪಿಟಲ್ ಬಂದ್ರ
ಜಕಾರ್ತಾ ಇಂಡೋನೇಷ್ಯಾದಾಗ ಯಾವ ಒಂದು ಪೋರ್ಟ್ನ ಅಥವಾ ಬಂದರನ್ನ ರೆಡಿ ಮಾಡ್ಬೇಕನ್ನತ್ತ ಇವ್ರು ರೀಸೆಂಟಾಗಿ ನ್ಯೂಸ್ನಾಗ ಇದ್ದಿದ್ದು ವಿಸಿಟ್ ಆಗಿದ್ದು ಡೈರೆಕ್ಟ್ ಬಂದರ ಕೇಳಿರ್ತಾರೆ. ಸುಬಾಂಗ್ ಬಂದರ ಎಲ್ಲಿ ಬರ್ತೈತೆ ಅಂದ್ರೆ ಇಂಡೋನೇಷ್ಯಾದಾಗ ಬರ್ತದೆ. ಇಂಡೋನೇಷ್ಯಾಕ್ಕೆ ಯಾವ ಎರಡು ಮಿಸೈಲ್ಗಳನ್ನ ಅಥವಾ ಅಣ್ವಸ್ತ್ರಗಳನ್ನ ಕೊಡ್ತೀವಿ ಅಂದಿವು, ಅಸ್ತ್ರ ಮತ್ತು ಇವು ಎರಡು ಕನ್ಫ್ಯೂಸ್ ಯಾಕೆ ಮಾಡ್ತಾನೆ ಅಂದ್ರೆ ಇದ್ರೋಗಿ ಕೊಟ್ಟಿರ್ತಾನೆ. ಯಾವುದೋ ಒಂದು ಸ್ವದೇಶಿ ನಿರ್ಮಿತದ ಕ್ಷಿಪಣಿನ ಕೊಡತ್ತಾರಂದ್ರೆ ಅಸ್ತ್ರ. ಬ್ರಹ್ಮೋಸ್ ಯಾಕಂದ್ರೆ ಎರಡು ಕಂಟ್ರಿ ಅಕ್ಕಾವ ಯಾವ್ರಿ, ರಷ್ಯಾ ಮತ್ತು ಇಂಡಿಯಾ ಕೂಡ್ ಮಾಡಿರ್ತೈತಿ. ಅದ್ರೋಗಿ ಎಲ್ಲರ ಕ್ಷಿಪಣಿಗಳು ಎರಡು ಅದಾವ ಅಂತೇಳಿ ಸ್ವದೇಶಿ ನಿರ್ಮಿತ ಅಂತ ಕೇಳಿದಾಗ ಅವು ಎರಡು ಹಾಕಿ ಬಂದಿರಿ ಮತ್ತು ಒಂದು ಹಾಕ್ರಿ. ಯಾಕಂದ್ರೆ ಸ್ವದೇಶಿ ನಿರ್ಮಿತ ಅಲ್ಲ, ರಷ್ಯಾ ಮತ್ತು ಎರಡು ಕೂಡ್ ಮಾಡಿದ್ ಬ್ರಹ್ಮೋಸ್. ಸ್ವದೇಶಿದ ಅಂದ್ರೆ ಅಸ್ತ್ರ ಕೊಡ್ತೀವಿ. ನೆಕ್ಸ್ಟ್ ಯಾವ IIM ಅಲ್ಲೇ ಇಂಡೋನೇಷ್ಯಾದಾಗ ಸ್ಥಾಪನೆ ಮಾಡ್ತೀವಿ, IIM ಬೆಂಗಳೂರು. ನೆನಪಿರ್ತದಲ್ಲ, IIM ಇಂಡಿಯಾದಿಂದ ಹೊರಗೆ ಹೋಗಿದ್ದು ಫಸ್ಟ್ ಎಲ್ಲಿ, ಅಹಮದಾಬಾದ್. IIM ಎಲ್ಲಿ ದುಬೈದಾಗ. ನೆನಪಿರ್ತೈತಲ್ಲ, IIM ಇಂಡಿಯಾದಿಂದ ಔಟ್ಸೈಡ್ ಮಾಡಿದ್ದೆಲ್ಲಿ ಅಂದ್ರೆ ದುಬೈದಾಗ. ಕರೆಕ್ಟ್ ನೆನಪಿರ್ತೈತಲ್ಲ, ಯಾವ್ದಂದ್ರೆ IIM ಅಹಮದಾಬಾದ್. ಈಗ ಇಂಡೋನೇಷ್ಯಾದಾಗ ಯಾವ ಒಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಥಾಪನೆ ಮಾಡತ್ತಾರಂದ್ರ ಯಾವ್ದ, ಬೆಂಗಳೂರು. ನೆನಪಿರ್ತೈತಲ್ಲ, ಇದು ಏನ ಇಂಡೋನೇಷ್ಯಾ ಬಂದ್ರೆ ಇಂಡೋನೇಷ್ಯಾದಾಗ ಯಾವ ಒಂದು ಪೋರ್ಟ್ ರೀಸೆಂಟ್ ಆಗಿ ನ್ಯೂಸ್ನಾಗ ಇತ್ತಂದ್ರೆ ಸಬಾಂಗ್ ಪೋರ್ಟ್. ಯಾವ ಒಂದು ದೇವಸ್ಥಾನ ಮರು ಅಭಿವೃದ್ಧಿ ಮಾಡ್ತೀವಿ ಅಂದ್ವಿ ಅಲ್ಲಿ, ಯಾವ್ದ ಪ್ರಬಂಬನ್ ಟೆಂಪಲ್ ಅಂತ ಬರ್ತೈತೆ ನೋಡ್ರಿ, ಪ್ರಬಂಬನ್ ಟೆಂಪಲ್ ಅಂತ ಬರ್ತದೆ. ಯಾಕೆ ಇವು ಟೆಂಪಲ್ಗಳು ನ್ಯೂಸ್ನಾಗ ಹಿಡಿದ್ರೆ ಇಂಡಿಯಾ ಇನ್ವೆಸ್ಟ್ಮೆಂಟ್ ಮಾಡತ್ತಿದ್ರೆ ಅದ್ರ ಮೇಲೆ ಹೈಲೈಟ್ ಮಾಡಿ ಕೇಳ್ತಿರ್ತಾನೆ. ಇಂಡೋನೇಷ್ಯಾ ಆದ್ಮೇಲೆ ನೆಕ್ಸ್ಟ್ ವಿಸಿಟ್ ಎಲ್ಲಿ ಅಂದ್ರೆ ಆಸ್ಟ್ರೇಲಿಯಾದಾಗ ಬಂದಾಗ ಏನು ಒಪ್ಪಂದ ಮಾಡ್ಕೋತೀವ್ರಿ, ಯಾವುದೋ ಒಂದು ಸಪ್ಲೈ ಮಾಡತ್ತಾರೆ ಹೇಳ್ರಿ, ಯುರೇನಿಯಮ್, ಥೋರಿಯಮ್, ಯುರೇನಿಯಂ. ವೆರಿ ಗುಡ್. ಯುರೇನಿಯಂ ಸಪ್ಲೈ ಮಾಡ್ಬೇಕಂದ್ರೆ ಆಸ್ಟ್ರೇಲಿಯಾ ನ್ಯೂಕ್ಲಿಯರ್ ವೆಪನ್ ಕಂಟ್ರಿ ಒಳಗೆ ಐತಿ. ಇಲ್ಲ, ಇವು ಯಾಕೆ ನೆನಪಿಟ್ಕೊಂಡು ಅಂದ್ರೆ ನ್ಯೂಕ್ಲಿಯರ್ ವೆಪನ್ ಕಂಟ್ರಿ, ಯುರೇನಿಯಂ ಸಪ್ಲೈ ಹಿಂಗ ಕೇಳಿರ್ತಾನೆ. ಕ್ವಶನ್ ಕನ್ಫ್ಯೂಸ್ ಮಾಡೋ ಸಲ್ಮಂದ ನ್ಯೂಕ್ಲಿಯರ್ ಇತ್ತೀಚೆಗೆ ನ್ಯೂಕ್ಲಿಯರ್ ಫ್ಯೂಯಲ್ ಆಗಿ ಯೂಸ್ ಮಾಡೋದು ಯುರೇನಿಯಂನ ಆಸ್ಟ್ರೇಲಿಯಾ ಸಪ್ಲೈ ಮಾಡುತ್ತೆ. ಅದು ನ್ಯೂಕ್ಲಿಯರ್ ವೆಪನ್ ಕಂಟ್ರಿ ಐತೋ ಇಲ್ಲೋ ಕೇಳಿದ್ರೆ ಆಸ್ಟ್ರೇಲಿಯಾದ್ರೂ ಬರಂಗಿಲ್ಲ ಅಂದ್ರೆ ನ್ಯೂಕ್ಲಿಯರ್ ವೆಪನ್ ಕಂಟ್ರಿ ಒಳಗೆ ಇಲ್ಲ. ನೆನಪಿರ್ತೈತಲ್ಲ, ಎಷ್ಟು ಕಂಟ್ರಿ ಅದಾವ ನ್ಯೂಕ್ಲಿಯರ್ ವೆಪನ್ ಬಂದಾಗ, ಎಟ್ರಿ 9. ಯಾವ ಒಂದು ಗ್ರೂಪ್ ಐತಿ ಹೇಳ್ರಿ ನೋಡು, ಇವು ನ್ಯೂಕ್ಲಿಯರ್ ಸಪ್ಲೈ ಗ್ರೂಪ್ಸ್ ಅಂತ ಕರಿತೀವಿ. NSG ಅಂದ್ರೆ ಫುಲ್ ಫಾರ್ಮ್ ನ್ಯೂಕ್ಲಿಯರ್ ಸಪ್ಲೈ ಗ್ರೂಪ್ ಅಂತ ಕರಿತೀವಿ. ನೆನಪಿಟ್ಕೋರೆ, ನ್ಯೂಕ್ಲಿಯರ್ ಸಪ್ಲೈ ಅಂದ್ರೆ ನ್ಯೂಕ್ಲಿಯರ್ ಫ್ಯೂಯಲ್ಗಳನ್ನ ಸಪ್ಲೈ ಮಾಡ್ತಿರ್ತಾರಲ್ಲ ಅದ್ರ ಸಲ್ಮಂದ ಒಂದು ಗ್ರೂಪ್ ಮಾಡ್ರೆ ಅದ್ರೋಗಿ ಎಷ್ಟು ಮೆಂಬರ್ ಕಂಟ್ರಿ ಅಥವಾ ಸದಸ್ಯ ರಾಷ್ಟ್ರಗಳು 48, 58, 68, 48. ವೆರಿ ಗುಡ್. ಯಾವ ಇಯರ್ದಾಗ ಆಗಿತ್ತ, 19. ಅದು ನೆನಪಿರ್ತೈತಲ್ಲ, ಯಾಕಂದ್ರೆ 1974 ಒಂದು ನೆನಪಿರ್ತೀರಿ. ಇನ್ನೊಂದು ಯಾವ್ದು ನೆನಪಿಡ್ಬೇಕು, ನಮ್ಮಲ್ಲಿ ಎರಡು ಆಗ್ಯಾವ, ಪೋಖ್ರಾನ್ 1, ಪೋಖ್ರಾನ್ 2. ಪೋಖ್ರಾನ್ 1 ಯಾವ ಇಯರ್ದಾಗ, 1974 ಏನಂತ ಕೊಟ್ಟಿರ್ತೀವಿ, ಆಪರೇಷನ್ ಸ್ಮೈಲಿಂಗ್ ಬುದ್ಧ. ವೆರಿ ಗುಡ್. ಆಪರೇಷನ್ ಸ್ಮೈಲಿಂಗ್ ಬುದ್ಧ ಇದ್ದಾಗ ಯಾರಿದ್ರು ಪ್ರಧಾನಮಂತ್ರಿ, ಇಂದಿರಾ ಗಾಂಧಿ ಇದ್ರಾಗ. ಯಾರಿದ್ರು ಅವ್ರ ಇದನ್ನಂದ್ರ ರಾಜಾರಾಮಣ್ಣ ಇದ್ರು, ಸೈಂಟಿಸ್ಟ್. ಅದನ್ನ ಯಾಕಂದ್ರೆ ಸ್ಟಡಿ ಮಾಡೋ ಸಲ್ಮಂದ್ ಒಬ್ರು ವಿಜ್ಞಾನಿ ಬೇಕಲ್ಲ, ಅವಾಗ ಯಾರಿದ್ರ, ರಾಜಾರಾಮಣ್ಣ ಇದ್ರ. ಅದು ಆಪರೇಷನ್ ಏನಂತ ಕರಿತೀವಿ ಅಂದ್ರೆ ಸ್ಮೈಲಿಂಗ್ ಬುದ್ಧ. ನೆಕ್ಸ್ಟ್ ಯಾವ್ದು ಆಪರೇಷನ್ ಮಾಡ್ತಾರ, ಯಾವ್ದ ಆಪರೇಷನ್ ಶಕ್ತಿ ಅಂತ ಕರಿತೀವಿ. ಯಾವ ಇಯರ್ದಾಗ, 1998. ನೆನಪಿರ್ತದಲ್ಲ, 1998. ಇವು ಎರಡು ನೆನಪಿರ್ತಾವ ಹೆಂಗೋರು, ಯಾಕಂದ್ರೆ ಪೋಖ್ರಾನ್ 1 ಅಂತ ಕರೀತಾರ, ಪೋಖ್ರಾನ್ 2 ಅಂತ ಕರೀತಾರ. ಎರಡನೇದಾದಾಗ ಯಾರಿದ್ರು ಪ್ರಧಾನಮಂತ್ರಿ, ಅಟಲ್ ಬಿಹಾರಿ ವಾಜಪೇಯಿ ಇದ್ರು. ಯಾರಿದ್ರು ಇದನ್ನ, APJ ಅಬ್ದುಲ್ ಕಲಾಂ. ಇವು ನೆನಪಿರ್ತಾವಲ್ಲ, ವಿಜ್ಞಾನಿಗಳು ಇದ್ದಿದ್ರ ಮೇಲೆ ಅದು ಕ್ವಶನ್ ಕೇಳಿರ್ತಾರೆ. ಸೇಮ್ ಒಂದೇದೇನು ನಾವು ಅಥವಾ ಇಂಡಿಯಾದಾಗ ಫಸ್ಟ್ ಟೈಮ್ ನ್ಯೂಕ್ಲಿಯರ್ ಟೆಸ್ಟ್ ಮಾಡಿದ್ದ ಯಾವಾಗ ಅಂದ್ರೆ 1974ದಾಗ. ಇಂಡಿಯಾಕ್ಕೆ ನ್ಯೂಕ್ಲಿಯರ್ ಫ್ಯೂಯಲ್ ಸಪ್ಲೈ ಆಗತ್ತೈತೆ ಅಂತೇಳಿ ಅದ್ರ ನೆಕ್ಸ್ಟ್ ಇಯರ್ ಯಾವ ಗ್ರೂಪ್ ಮಾಡ್ತಾರೆ ಅಂದ್ರೆ NSG ಅಂತ. 1975ದಾಗ NSG ಗ್ರೂಪ್ದಾಗ ಎಷ್ಟು ಮೆಂಬರ್ ಅದಾವ ಅಂದ್ರೆ ರೀ 48. ಅದ್ರಾಗ ಇಂಡಿಯಾ ಐತಿ. ಇವ ಒಂದೇ ಲೈನರ್ ಹಾಕಿರ್ತಾನೆ NSG ಗ್ರೂಪ್ನಾಗ. ಇದನ್ನ ಸಪ್ಲೈ ಗ್ರೂಪ್ನಾಗ ಇಂಡಿಯಾ ಅಥವಾ ಸದಸ್ಯ ಒಂದೈತೋ ಇಲ್ಲ ಅಂದ್ರೆ ಇಲ್ಲ. ಎಷ್ಟು ಕಂಟ್ರಿ ನ್ಯೂಕ್ಲಿಯರ್ ವೆಪನ್ ಕಂಟ್ರಿ ಇಲ್ಲ ಅದ್ರೊಳಗೆ ಅಂದ್ರೆ ನ್ಯೂಕ್ಲಿಯರ್ ವೆಪನ್ ಕಂಟ್ರಿ 9 ಅದಾವ. ಕರೆಕ್ಟಾ? 9 ಇದ್ದಿದ್ದ NSG ಗ್ರೂಪ್ನಾಗ ಯಾವ 4 ಕಂಟ್ರಿ ಇಲ್ಲ, 5 ಕಂಟ್ರಿ ಅದಾವ. 4 ಕಂಟ್ರಿ ಯಾವ್ಯಾವ ಇಲ್ಲ, ಇಂಡಿಯಾ ಇವೆರಡು ಸನೇದಾಗ ನೆನಪಿಟ್ಕೋರೆ, ಪಾಕಿಸ್ತಾನ, ಇಂಡಿಯಾ. ಅದಾದ್ಮೇಲೆ ಮ್ಯಾಲ ಒಂದು ಇಸ್ರೇಲ್. ಅದು ಬಿಟ್ರೆ ಈಚೆ ಕಡೆ ನಾರ್ತ್ ಕೊರಿಯಾ. ಇವು 4 ಕಂಟ್ರಿ ಎದ್ರೊಳಗಿಲ್ಲ ಅಂದ್ರೆ NSG ಒಳಗ ಇಲ್ಲ. ಉಳ್ಕಿದ್ದ 5 ಕಂಟ್ರಿ ಬರ್ತಾವ. ಗೊತ್ತದಾವಲ್ಲ ನ್ಯೂಕ್ಲಿಯರ್ ವೆಪನ್ ಕಂಟ್ರಿ ಅಂತೂ ನೆನಪಿಟ್ಕೋರಿ. ಈಗ ನ್ಯೂಕ್ಲಿಯರ್ ಸಪ್ಲೈ ಸಲ್ಮಂದ್ ಏನೋ ನ್ಯೂಸ್ನಾಗ ಬಂದು ಅಂತೇಳಿ ನ್ಯೂಕ್ಲಿಯರ್ ಎನರ್ಜಿ ರೆಡಿ ಮಾಡಲಿ ಅಥವಾ ಏನೋ ಅಣು ವಿದ್ಯುತ್ ಏನು ರೆಡಿ ಮಾಡತ್ತೀವಿ, ಶಾಂತಿ ಬಿಲ್ ಐತಲ್ಲ ಅದಕ್ಕೆ ರಿಲೇಟೆಡ್ ಬಂದ್ರೆ ಇದು ನ್ಯೂಕ್ಲಿಯರ್ ಏನು ಬೇಕಾಗಿ ಕೇಳ್ಬೋದು. ಹೇಳ್ರಿ ನೋಡು, ನ್ಯೂಕ್ಲಿಯರ್ ಸಲ್ಮಂದ್ ಶಾಂತಿ ಬಿಲ್ ಅಂತ ಮಾಡಲ್ಲ, ಯಾವ ಕಾಯ್ದೆಗಳನ್ನ ಮರ್ಜ್ ಮಾಡ್ತಾರೆ, ಕ್ಲೈಂಡ ಮತ್ತ ಹೋಗ್ಯಾವ ನೆನಪು ರಿವಿಷನ್ ಮಾಡ್ಲಿಕ್ಕನಂತೆ. 1962ದಾಗ ಅಟಾಮಿಕ್ ಎನರ್ಜಿ ಆಕ್ಟ್ ಹತ್ತಿರ್ತದೆ. ಇವು ಎರಡು ಅಣುಶಕ್ತಿ ಕಾಯ್ದೆ ಹತ್ತಿರ್ತೈತಿ 1962ರಾಗ. ಆ ಕಾಯ್ದೆ ಪ್ರಕಾರನ ಅಣುಶಕ್ತಿ ಹೆಂಗ್ ನ್ಯೂಕ್ಲಿಯರ್ ವೆಪನ್ಸ್ ಗ್ರೂಪ್ ಅಥವಾ ಸಪ್ಲೈ ಗ್ರೂಪ್ ಅಂತ ಕರಿತೀವಲ್ಲ ಹಂಗ ಅಣುಶಕ್ತಿ ಇದನ್ನ ಕಾಯ್ದೆ ಹತ್ತಿತ್ತು. ಅಣುಶಕ್ತಿ ಹೆಂಗ್ ಬಳಸಬೇಕು ಬೇಡ ಅಂತ ಹೇಳಿ ಕಾಯ್ದೆ ಮಾಡಿದ್ದು. ಅದು ಯಾವಾಗಂದ್ರೆ 1962ದಾಗ. ಅದು ಇನ್ನೊಂದು ಯಾವ್ದು ಬರ್ತದ್ರೆ 2010ರಾಗ ಕ್ಲೈಂಡ್ ಅಂತ ಬರ್ತೈತಿ. ಕ್ಲೈಂಡ್ ಅದು ಫುಲ್ ಫಾರ್ಮ್ CLIND ಅಂತ ಬರ್ತೈತಿ, ಸಿವಿಲ್ ಲಯಬಿಲಿಟೀಸ್ ಟು ND CLID ಅಂತ. CLND ಅಂತ ಐತೆ. C ಅಂದ್ರೆ ಸಿವಿಲ್, L ಅಂದ್ರೆ ಲಯಬಿಲಿಟೀಸ್, N ಅಂದ್ರೆ ನ್ಯೂಕ್ಲಿಯರ್, D ಅಂದ್ರೆ ಡ್ಯಾಮೇಜ್. ಯಾಕೆ ನ್ಯೂಕ್ಲಿಯರ್ ಡ್ಯಾಮೇಜ್ ಅಂದ್ರೆ 1984ದಾಗ ದೊಡ್ಡ ಡ್ಯಾಮೇಜ್ ಆಗಿತ್ತು. ಎಲ್ಲಿ ಹೇಳ್ರಿ ನ್ಯೂಕ್ಲಿಯರ್ದಿಂದ? ಎಲ್ಲಿ ಭೂಪಾಲ್ ದುರಂತ ಆಗಿತ್ತಲ್ಲ. ಭೂಪಾಲ್ ದುರಂತ ಆಗಂತೆ ಯಾವ್ದತ್ತು ಏನ್ರ ಕೆಮಿಕಲ್ ಸೋರಿಕೆ ಆತತ್ತೀನಿ. ಯಾವ್ದು ಮಿಥೈಲ್ ಐಸೋಸೈನೈಡ್ ಆಗಿತ್ತಲ್ಲ, ಅದು ನ್ಯೂಕ್ಲಿಯರ್ ಸೋರಿಕೆ ಆತಲ್ಲ, ಮಿಥೈಲ್ ಐಸೋಸೈನೈಡ್ ಆಗಿತ್ತಲ್ಲ. ಇಂಥವು ಏನಾರ ಡಿಸಾಸ್ಟರ್ ಆದವು ಅಥವಾ ನ್ಯೂಕ್ಲಿಯರ್ದಿಂದ ಆತತ್ತೇಳಿ ಆ ಟೈಮ್ನಾಗ ಒಂದು ಕಾಯ್ದೆ ಇರ್ಬೇಕಂತ 2010 ಕಾಯ್ದೆ ಬಂದಿರ್ತದೆ. ಅವನ್ನ ಎರಡು ಮರ್ಜ್ ಮಾಡಿ ಯಾವ್ದು ಮಾಡ್ತಾರಂದ್ರೆ ಶಾಂತಿ ಬಿಲ್ ಅಂತ
ಮಾಡ್ರಿ. ರೀಸೆಂಟಾಗಿ ಯುರೇನಿಯಂ ಸಪ್ಲೈ ಯಾವ ಕಂಟ್ರಿದಿಂದ ತರತ್ತೀವಿ ಅಂದ್ರೆ ಆಸ್ಟ್ರೇಲಿಯಾದಿಂದ. ಗೊತ್ತಾತಲ್ಲ, ಈಗ ಹೇಳ್ರಿ ಆಸ್ಟ್ರೇಲಿಯಾದಿಂದ ಯುರೇನಿಯಂ ಸಪ್ಲೈ ತರತ್ತಾರ. ಅದ್ರ ರಿಲೇಟೆಡ್ ಕೇಳ್ರಿ ಅಂತೇಳಿ ಯಾವ ಒಂದು ಗ್ರೂಪ್ ಐತೆ ಅಂದ್ರೆ ನ್ಯೂಕ್ಲಿಯರ್ ಸಪ್ಲೈ ಗ್ರೂಪ್ ಅಂತ ಕರಿತೀವಿ. ಎಷ್ಟು ಕಂಟ್ರಿಗಳು ನ್ಯೂಕ್ಲಿಯರ್ ವೆಪನ್ ಒಂದೇ ಅಂದ್ರೆ 9 ಕಂಟ್ರಿ. ಹೇಳ್ಬಿಡ್ತೀವಿ ಒಮ್ಮೆ ಲಾಸ್ಟ್ ಹೇಳ್ರಿ ನೋಡು ಬಡ ಬಡ. ಪಾಕಿಸ್ತಾನ್, ಇಂಡಿಯಾ, ಚೀನಾ, ರಷ್ಯಾ 4 ಅದು. ಅದಾದ್ಮೇಲೆ ಇಲ್ಲಿ ನಾರ್ತ್ ಕೊರಿಯಾ. ಇದು ಕನ್ಫ್ಯೂಸ್ ಆಗ್ಬೇಡ್ರೆ, ಸೌತ್ ಕೊರಿಯಾ ನಾರ್ತ್ ಕೊರಿಯಾದಾಗ ಬಂದ ನಾರ್ತ್ ಕೊರಿಯಾ ಒಂದು ಯಾವ್ದ್ರಾಗ ಐತೆ ಅಂದ್ರೆ ನ್ಯೂಕ್ಲಿಯರ್ ವೆಪನ್ ಕಂಟ್ರಿ ಅಂತ ಐತೆ. ಅದಾದ್ಮೇಲೆ ನಡು ಬರುದು ಇಸ್ರೇಲ್, ಅದಾದ್ಮೇಲೆ ಫ್ರಾನ್ಸ್, UK, ಲಾಸ್ಟ್ USA. 9 ಕಂಟ್ರಿ ಅದಲ್ಲ. ಈ 9 ಕಂಟ್ರಿ ಒಳಗೆ 4 ಕಂಟ್ರಿ ಏನಂದ್ರೆ ನ್ಯೂಕ್ಲಿಯರ್ ಸಪ್ಲೈ ಗ್ರೂಪ್ನಾಗ ಬರಂಗಿಲ್ಲ, ಸದಸ್ಯತ್ವ ಹೊಂದಾವೋ ಇಲ್ಲೋ ಅಂತ ಕೇಳ್ರ. ಯಾಕಂದ್ರೆ ಈ ಯುರೇನಿಯಂ ಸಪ್ಲೈ ಮಾಡ್ಬೇಕಾರೆ ಕಂಪಲ್ಸರಿ ಗ್ರೂಪ್ ಏನ್ ಮಾಡ್ತದೆ ಗೊತ್ತಾ, ಯಾವ ಕಂಟ್ರಿ ನ್ಯೂಕ್ಲಿಯರ್ ವೆಪನ್ಗಳನ್ನ ಸಪ್ಲೈ ಮಾಡ್ತೀವಿ ಇಲ್ಲ ಅನ್ನೋದು ಏನಂದ್ರೆ ಡಿಟೆಕ್ಟ್ ಮಾಡೋದು ಅಥವಾ ಏನ ಕಂಟ್ರೋಲ್ ಮಾಡೋದು ಯಾವ್ದಂದ್ರೆ NSG ಗ್ರೂಪ್ ಅಂತ ಕರಿತೀವಿ. ಗೊತ್ತಾತಲ್ಲ, NSG ದ ಯುರೇನಿಯಂ ಸಪ್ಲೈ ಎಲ್ಲಿಂದ ಬರತೈತೆ ಅಂದ್ರೆ ಆಸ್ಟ್ರೇಲಿಯಾದಿಂದ. ವೆರಿ ಗುಡ್. ಆಸ್ಟ್ರೇಲಿಯಾದ ಕ್ಯಾಪಿಟಲ್ ಬಂದ್ರ ಕ್ಯಾನ್ಬೇರಾ. ಆಸ್ಟ್ರೇಲಿಯಾ ಯಾವ ಓಷಾನಿಯಾ ರೀಸನ್ದಾಗ ಬರ್ತೈತಿ? ಪಾಲಿನೇಷಿಯಾ, ಆಸ್ಟ್ರೇಲೇಷಿಯಾ, ಮ್ಯಾಲಿನೇಷಿಯಾ. ಯಾವ್ದ ಆಸ್ಟ್ರೇಲಿಯಾದಾಗ ಬರ್ತೈತಲ್ಲ ಆಸ್ಟ್ರೇಲಿಯಾ. ನ್ಯೂಜಿಲೆಂಡ್ ಯಾವ ಏಷ್ಯಾದಾಗ ಬರ್ತೈತಿ? ಎಸ್, ವೆರಿ ಗುಡ್. ನ್ಯೂಜಿಲೆಂಡ್ದಾಗ ಅತಿ ದೊಡ್ಡ ಬುಡಕಟ್ಟು ಜನಾಂಗ ಯಾವ್ದಂದ್ರ EV ಬರ್ತೈತಿ. ಮಾವೋರಿ ಬುಡಕಟ್ಟು ಜನಾಂಗನೂ ಬರ್ತೈತಿ. ಮಾವೋರಿ ಅಂದ್ರೆ ವಲಸೆ ಬಂದವರಲ್ಲಿ ಹೈಯೆಸ್ಟ್ ಇರ್ತಾರೆ. ಗೊತ್ತಾತಲ್ಲ. ಆಸ್ಟ್ರೇಲಿಯಾ ರಿಲೇಟೆಡ್ ಇನ್ನೊಂದೇನಂದ್ರೆ ಕೋಕೋಸ್ ಐಲ್ಯಾಂಡ್ ಅಂತ ಬರ್ತೈತೆ ಅಂತ ಹೇಳಿದ್. ಕೋಕೋಸ್ ದ್ವೀಪ ಎದ್ರ ಸಲ್ಮನ್ ನ್ಯೂಸ್ನಾಗ ಐತೆ ಅಂತ ಕೇಳ್ರ. ಏನ್ ಮಾಡತ್ತಾರ? ಕೋಕೋಸ್ ದ್ವೀಪನ್ ಮರು ಅಭಿವೃದ್ಧಿ ಮಾಡತ್ತಾರ ಅಥವಾ ಇಸ್ರೋದ ಇದನ್ನ ನ್ಯಾವಿಗೇಷನ್ ಸೆಂಟರ್ ಮಾಡತ್ತಾರ. ಈ ವೆರಿ ಗುಡ್. ನೆನಪಿರ್ತೈತಲ್ಲ. ಇಂಡಿಯಾದಿಂದ ಬಿಟ್ಟು ಹೊರಗೆ ಬಂದವ್ರ ಎಲ್ಲಿ ಅಂದ್ರ ಡಿಯಾಗೋ ಮಾರಿಸಿಯಸ್. ನೆನಪಿಟ್ಕೋರಿ. ಇದನ್ನು ಸ್ಯಾಟಲೈಟ್ ಕಂಟ್ರೋಲ್ ಮಾಡಕೈತಿ ಇಸ್ರೋದಿಂದ ಹೊರಗೆ. ಯಾಕಂದ್ರೆ ಇಸ್ರೋದು ಇಂಡಿಯಾದಾಗ 2 ಅದಾವಲ್ಲ. ಯಾವಾರ ಸ್ಯಾಟಲೈಟ್ ಲಾಂಚ್ ಮಾಡಿದಾಗ ಕಂಟ್ರೋಲ್ ಮಾಡಕ್ಕೆ ಇಸ್ರೋದ ಇಂಡಿಯಾದಾಗ 2 ಅದಾವ. ಯಾವ ಹೇಳ್ರಿ? ಒಂದು ಹಾಸನದಾಗ ಐತಿ, ಇನ್ನೊಂದು ಮಧ್ಯಪ್ರದೇಶ ಭೂಪಾಲ್. ಇವು 2 ಅದಾವಲ್ಲ. ಹಂಗ ಇಂಡಿಯಾ ಬಿಟ್ಟು ಹೊರಗೆ ಬಂದ್ರೆ ಡಿಯಾಗೋ ಎಲ್ಲಿ ಬರ್ತೈತ್ರಿ? ಡಿಯಾಗೋ ಮಾರಿಸಿಯಸ್. ಈಗ ರೀಸೆಂಟ್ ಆಗಿ ಡೆವಲಪ್ ಮಾಡತ್ತಾರ ಇಲ್ಲ ಅಂದ್ರೆ ಆಸ್ಟ್ರೇಲಿಯಾದಾಗ ಯಾವ ಐಲ್ಯಾಂಡ್ದಾಗ ಅಂದ್ರೆ ಕೋಕೋಸ್ ಐಲ್ಯಾಂಡ್. ಅದಾದ್ಮೇಲೆ ನೆಕ್ಸ್ಟ್ ಎಲ್ಲಿ ಅಂದ್ರೆ ನ್ಯೂಜಿಲೆಂಡ್. ನ್ಯೂಜಿಲೆಂಡ್ ಹೇಳ್ರಿ ಯಾವ ಸಬ್ಮಿಟ್ ಮಾಡಿರ್ತಾರೆ, ಸಾರಿ ಯಾವ್ದೊಂದು ಫಂಕ್ಷನ್ ಮಾಡ್ತಾರ ಅಥವಾ ಕಿಯಾರಾ ಓರಾತ್ ಕರೀತಾರೆ. ಕಿಯಾರಾ ಓರಾತ್ ಅಂದ್ರೆ ಏನತ್ ಕರೆದ್ರ ಆರೋಗ್ಯವಾಗಿರಿ ಅಂತ ಕರಿತಿರ್ತಾರ. ಅಂತವು ಕೇಳ್ತಿರ್ತಾರ ಅವ್ರು. ಇಲ್ಲತ್ತಲ್ಲ, ಕಿಯಾರಾ ಓರಾತ್ ಮಾಡ್ತಾರ. ಯಾವ ಬುಡಕಟ್ಟು ಜನಾಂಗ ಅಂದ್ರೆ ಮಾವೋರಿ ಬುಡಕಟ್ಟು ಜನಾಂಗ ಬರ್ತೈತಿ. ನ್ಯೂಜಿಲೆಂಡ್ ಮತ್ತೇನು ಹೇಳಿದ್ದು? ಎಸ್, ಕಿವಿ ಫ್ರೂಟ್ ಇನಿಷಿಯೇಟಿವ್ ಅಂತ ಬರ್ತೈತಿ ಇಂಡಿಯಾದಾಗ. ಕಿವಿ ಫ್ರೂಟ್ ಯಾಕಂದ್ರೆ ನ್ಯೂಜಿಲೆಂಡ್ದಾಗ ಒಂದು ಯಾವ್ದಾರ ಪಕ್ಷಿ ಐತಿ, ಯಾವ್ದಾದ್ರೆ ಕಿವಿ ಪಕ್ಷಿ ಅಂತ ಕರಿತೀವಿ. ಇಲ್ಲಿ ಕಿವಿ ಫ್ರೂಟ್ ಅಗ್ರಿಮೆಂಟ್ ಮಾಡ್ಕೊಂಡ್ವಿ. ಅಲ್ಲಿ ಕಿವಿ ಪಕ್ಷಿನೂ ಫೇಮಸ್. ಎಲ್ಲಿ ಅಂದ್ರೆ ನ್ಯೂಜಿಲೆಂಡ್ದಾಗ ಕಿವಿ ಫ್ರೂಟ್ ಅಗ್ರಿಮೆಂಟ್ ಮಾಡ್ಕೊಂಡ ಇಂಡಿಯಾದಾಗ 2 ಪ್ಲೇಸ್ ಒಳಗೆ ಏನ್ ಮಾಡತ್ತಾರ ಅಂದ್ರೆ ರಿಸರ್ಚ್ ಅಥವಾ ಎಕ್ಸಲೆನ್ಸ್ ಸೆಂಟರ್ ಮಾಡತ್ತಾರ. ಎಲ್ಲಿ? ನಾಗಾಲ್ಯಾಂಡ್ ಮತ್ತ ಉತ್ತರಾಖಂಡ್. ನೆನಪಿರ್ತೈತಲ್ಲ ಕಿವಿ ಫ್ರೂಟ್. ಇವು ಏನ್ 3 ಕಡೆ ಕಂಟ್ರಿಗೆ ವಿಸಿಟ್ ಮಾಡಲ್ಲ. 3 ನೆನಪಿಟ್ಕೋರಿ. ಇಲ್ಲಾರ ಹಿಂಗೂ ಕೇಳಿರ್ತಾರ. ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಇಂಡೋನೇಷ್ಯಾಗೆ ಇತ್ತೀಚೆಗೆ ನರೇಂದ್ರ ಮೋದಿ ಭೇಟಿ ಕೊಟ್ಟಿರಲ್ಲ. ಯಾವ ಒಂದ್ ದೇಶ ಅಲ್ಲಿದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಕೊಟ್ಟೈತಿ? ಇವು 3ರಾಗ ಅಂದ್ರ ಇಂಡೋನೇಷ್ಯಾ ಒಂದ ಕೊಡ್ತೈತಿ. ಆಸ್ಟ್ರೇಲಿಯಾ ಮತ್ತ ನ್ಯೂಜಿಲೆಂಡ್ ಕೊಟ್ಟಿಲ್ಲ. ಇವು ಓಷಾನಿಯಾದಾಗ ಎಷ್ಟು ರೀಸನ್ ಬರ್ತಾವ ಕೇಳ್ರ? 4 ರೀಸನ್ ಇದ್ರು. ಬ್ಲಾಕ್ ಐಸ್ಲ್ಯಾಂಡ್ಸ್ ಅಂತ ಯಾವ್ದು ಕರೀತಾರಂದ್ರ ಮ್ಯಾಲಿನೇಷಿಯಾ. ವೆರಿ ಗುಡ್. ಸ್ಮಾಲ್ ಐಸ್ಲ್ಯಾಂಡ್ಸ್ ಅಂದ್ರ ಮೈಕ್ರೋನೇಷಿಯಾ. ವೆರಿ ಗುಡ್. ಇದು ಆಸ್ಟ್ರೇಲೇಷಿಯಾ, ಮಾಲಿನೇಷಿಯಾ, ಮೈಕ್ರೋನೇಷಿಯಾ. ನೆಕ್ಸ್ಟ್ ಪಾಲಿನೇಷಿಯಾ ಅಂತ ಬರ್ತದೆ. ಮಾವೋರಿ ಬುಡಕಟ್ಟು ಜನಾಂಗ ಮೂಲವಾಗಿ ಯಾವ ನೇಷಿಯಾಕ್ ಹೊಂದಿರ್ತಾರ? ಪಾಲಿನೇಷಿಯಾ. ಮೆನಿ ಐಸ್ಲ್ಯಾಂಡ್ ನೇಷನ್ ಅಂತ ಯಾವ್ದು ಕರೀತಾರ? ಗೊತ್ತಾದವಲ್ಲ. ಓಷಾನಿಯಾ ರೀಸನ್ ಎಷ್ಟು ಡಿವೈಡ್ ಮಾಡ್ತಾರಂದ್ರೆ 4 ರೀಸನ್. ಇವ 4 ರೀಸನ್ಗಳು ಬರ್ತಾವ. ಇವ್ ಪೂರ್ತಿ ನೆನಪಿಟ್ಕೊ. ಈಗ ಹೇಳ್ರಿ ನೋಡು, ರಿಂಪ್ಯಾಕ್ ಎಕ್ಸರ್ಸೈಸ್ ಎಲ್ಲಿ ನಡತೈತಿ? ಹವಾಯಿ ದ್ವೀಪ. ಈ ಹವಾಯಿ ದ್ವೀಪ ಅನ್ನೋದು ಯಾವ ನೇಷಿಯಾದಾಗ ಬರ್ತದೆ? ಪಾಲಿನೇಷಿಯಾದಾಗ. ನೆನಪಿರ್ತೈತಲ್ಲ. ರಿಂಪ್ಯಾಕ್ ಎಕ್ಸರ್ಸೈಸ್ ಇಂಡಿಯಾದಿಂದ ಯಾವ್ದು ನೇವಿ ಕಳಿಸು? ಶಿವಾಲಿಕ್. ವೆರಿ ಗುಡ್. ಇಂಡಿಯಾ. ಇದು ಇತ್ತೀಚೆಗೆ ಅಮೆರಿಕಾದಾಗ ಬರ್ತೈತೆ. ಹವಾಯಿ ದ್ವೀಪ ಕಂಟ್ರೋಲ್ ಬಂದ್ರೆ ಅಮೆರಿಕಾದಾಗ. ಆ ದ್ವೀಪ ಏನೈತೆ ಅಂದ್ರೆ ಅಮೆರಿಕಾ ಆಡಳಿತದಾಗ ಐತಲ್ಲ. ಅಮೆರಿಕಾ ಇತ್ತೀಚೆಗೆ ಅದ್ರದ್ದು ಎಷ್ಟನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸ? 100ನೇದ, 150, 200, 250 ನೆನಪಿರ್ತೈತಲ್ಲ. 250 years ಆಫ್ ಇಂಡಿಪೆಂಡೆನ್ಸ್ ಸೆಲೆಬ್ರೇಟ್ ಮಾಡತ್ತಾರ. ಯಾರಂದ್ರೆ ಅಮೆರಿಕಾದವ್ರು. ಅದಕ್ಕೊಂದು ಹಡಗು ಕಳ್ಸ್ಯಾರ. ಯಾವ್ದು? INS ಸುದರ್ಶಿನಿ. ವೆರಿ ಗುಡ್. ನೆಕ್ಸ್ಟ್ NSG ದಾತಲ್ಲ. ನೆಕ್ಸ್ಟ್ ಇದು ಹೇಳ್ರಿ, ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ನ್ಯೂಸ್ನಾಗ ಇತ್ತಲ್ಲ. ಸ್ವಿಗ್ಗಿ ಇನ್ಸ್ಟಾಮಾರ್ಟ್ನಾಗ ಇತ್ತೀಚೆಗೆ HP 90 ಅಂತ ಕೊಡತ್ತಾರ. HP 90 ಅದ್ರ ಹೆಸರು ಕೊಟ್ಟಾರ ನೋಡ್ರಿ. HP 90 ಎಷ್ಟು ಮ್ಯಾಕ್ಸಿಮಮ್ ಕೆಪಾಸಿಟಿ ಇದ್ದು ಸಿಲಿಂಡರ್ಗಳು ಕೊಡ್ತಾರ? ಎಷ್ಟ? 10 kg ಸಿಲಿಂಡರ್ಗಳನ್ನ ಸ್ವಿಗ್ಗಿ ಮಾರ್ಟ್ನಾಗ ಅಲೌ ಮಾಡ್ರೆ. ಇದರಿಂದ ಏನಂದ್ರೆ ಇವು ಏನರ ಹೇಳಿಕೆ ಟೈಪ್ನಾಗ ಅದು ಕನ್ಫ್ಯೂಸ್ ಮಾಡಿದತ್ತೇಳಿ ನೆನಪಿಟ್ಕೋರಿ. ಇದ್ರೊಳಗೆ ಏನಂದ್ರೆ ಮೊದಲು ಕನೆಕ್ಷನ್ ಇರ್ಬೇಕಂತ ಏನು ಗ್ಯಾಸ್ ಇರಂಗಿಲ್ಲ. ಮ್ಯಾಕ್ಸಿಮಮ್ ಎಷ್ಟು ಕೊಡ್ತಾರೆ ಅಂದ್ರೆ 10 kg. ಯಾಕಂದ್ರೆ ಮನೆಗೆ ಅಡಿಗೆ ಬೆಳೆಸೋದು ಎಷ್ಟದ 14.2 ಇರ್ತೈತಲ್ಲ. ಇದ್ರ ಮೇಲೆ ಕೇಳಿದತ್ತೇಳಿ ಮ್ಯಾಕ್ಸಿಮಮ್ ಇದ್ರೊಳಗೆ ಅಥವಾ ಸ್ವಿಗ್ಗಿ ಮಾರ್ಟ್ನಾಗ ಎಷ್ಟು kg LPG ಸಿಲಿಂಡರ್ ಮಾಡ್ಬೋದು ಅಂದ್ರೆ 10 kg ತನ ಆರ್ಡರ್ ಮಾಡ್ಬೋದು. 5 kg ದಿಂದ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಫಸ್ಟ್ LPG ATM ಅಂದ್ರೆ ಹರಿಯಾಣದ ಗುರುಗ್ರಾಮ್. ನೆನಪಿಟ್ಕೋರಿ. ಹರಿಯಾಣದ ಗುರುಗ್ರಾಮ್ದಾಗ ಯಾವ್ದಾರ ಬ್ರಿಕ್ ಸಬ್ಮಿಟ್ ಮಾಡ್ಯಾರ? ಯಾವ್ದು? ಎನರ್ಜಿ ಸಬ್ಮಿಟ್ ಎಲ್ಲಿ ಅಂದ್ರೆ ಹರಿಯಾಣದ ಗುರುಗ್ರಾಮ್. ಹರಿಯಾಣದ ಗುರುಗ್ರಾಮ್ದಾಗ ಯಾವ್ದ್ರದ್ದು ಹೆಡ್ ಕ್ವಾರ್ಟರ್ ಐತ್ರಿ? ಯಾವ್ದ? ISA ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸಸ್ ಹೆಡ್ ಕ್ವಾರ್ಟರ್. ಹರಿಯಾಣದ ರೀಸೆಂಟ್ ಆಗಿ ನ್ಯೂಸ್ನಾಗೆ ಹೋಗಿದ್ರೆ ನರೇಂದ್ರ ಮೋದಿ ಏನು ಇನಾಗ್ರೇಟ್ ಮಾಡ್ತಾರೆ ಹೇಳ್ರಿ? ಹೈಡ್ರೋಜನ್ ಟ್ರೈನ್. ಭಾರತದ ಮೊದಲ ಹೈಡ್ರೋಜನ್ ಟ್ರೈನ್. ಹೈಡ್ರೋಜನ್ ಟ್ರೈನ್ ಹೊಂದಿದ್ದು ಎಷ್ಟು ಕಂಟ್ರಿ ಅದಾವತ್ ಕೇಳ್ರ? 4 ಕಂಟ್ರಿ. ಬಡ 4, 6 ಎಷ್ಟು ಕಂಟ್ರಿ ಹೈಡ್ರೋಜನ್ ಟ್ರೈನ್ಗಳನ್ನ ಹೊಂದೇವು. ಈಗ ಪ್ರೆಸೆಂಟ್ ಇಂಡಿಯಾದಾಗ ಹೈಡ್ರೋಜನ್ ಟ್ರೈನ್ ಮಾಡ್ತಾರೆ. ಸೋನಿಪತ್ ಟು ಜಿಂದತ್ ಕರೆಕ್ಟ್. ಹರಿಯಾಣದಾಗ ಇನಾಗ್ರೇಟ್ ಮಾಡ್ತಾರೆ. ಇಂಡಿಯಾದ ಫಸ್ಟ್ ಹೈಡ್ರೋಜನ್ ಟ್ರೈನ್. ಇಂಡಿಯಾ ಈಗ ಯಾವ್ದು ಪಟ್ಟಿಗೆ ಸೇರ್ತೈತೆ ಅಂದ್ರೆ ಕಂಟ್ರಿ ಇದ್ದಿದ್ದು ಪಟ್ಟಿಗೆ ಸೇರ್ತದೆ. ಇದಕ್ಕಿಂತ ಮೊದಲು ಹೊಂದಿದ್ದು ಕಂಟ್ರಿ ಯಾವ? ಜರ್ಮನಿ,
ಜರ್ಮನಿ ನೆಕ್ಸ್ಟ್ ಸ್ವಿಟ್ಜರ್ಲ್ಯಾಂಡ್ ಒಂದೈತಿ ಇಲ್ಲ ನೋಡು ಯಾವ್ದು ಜರ್ಮನಿ USA ಚೀನಾ ಜಪಾನ್ ಫಸ್ಟ್ ಜರ್ಮನಿ ಕರೆಕ್ಟ್ ಚೀನಾ ಕರೆಕ್ಟ್ ಜೆಹತ್ 3-4 ಹೇಳ್ಬಿಡ್ಲಿ 4 ಕಂಟ್ರಿ ಇದಕ್ಕಿಂತ ಒಂದಿದ್ದು ಇದಕ್ಕೆ 5ನೇ ಕಂಟ್ರಿ ಆಕತ್ತೆ ಯಾವ ಹೇಳ್ತೆ ನೋಡ್ರಿ ಒಂದೇದು ಯಾವ್ದಂದ್ರೆ ಜರ್ಮನಿ ಆದ್ಮೇಲೆ ಅದ್ರ ಮಗ್ಲು ಯಾವ್ದಂದ್ರೆ ನಾರ್ತ್ ಅಮೆರಿಕಾದಾಗ USA ಇವು ನೆನಪಿರ್ತಾವಲ್ಲ ಜರ್ಮನಿ USA ಅದಾದ್ಮೇಲೆ ಏಷ್ಯಾದಾಗ ಮೊದಲು ಅಂದ್ರೆ ಚೀನಾ ಅದಾದ್ಮೇಲೆ ಇನ್ನೊಂದು ಯಾವ್ದಂದ್ರೆ ಜಪಾನ್ ಅಂತೂ ನೆನಪಿರ್ತದೆ ಯಾಕಂದ್ರೆ ಹೈಡ್ರೋಜನ್ ಟ್ರೈನ ಬುಲೆಟ್ ಟ್ರೈನ ಬಂದ್ರೆ ಹೈಯೆಸ್ಟ್ ಟೆಕ್ನಾಲಜಿ ಇರ್ತೈತೆ ಅವ್ರಂದ್ರೆ ಜಪಾನ್ದವ್ರ ಕಡೆ ಹಿಂಗೆ ಮ್ಯಾಪ್ ಮೇಲೆ ನೆನಪಿಟ್ಕೊಂಡ್ಬಿಡ್ರಿ ಇದು ಎಷ್ಟನೇ ಕಂಟ್ರಿಯಾಗಿ ಇಂಡಿಯಾ ಜಾಯ್ನ್ ಆಕತ್ತೆ ಅಂದ್ರೆ ಅವ್ನು ಡೆಪ್ತ್ ಕೇಳಿ ಏನೋ ಕೇಳಿ ಇದ್ರ ಮೇಲೆ ಕೇಳ್ತಾನ್ರಿ ಹೈಡ್ರೋಜನ್ ಟ್ರೈನ್ ಅಂತ ಬರ್ತೇನೆ ಇಂಡಿಯಾದಾಗ ಎಲ್ಲಿಂದ ಎಲ್ಲಿಗೆ ಹೋಗತ್ತೆ ಅಂದ್ರೆ ಫಸ್ಟ್ ಸೋನಿಪತ್ ಟು ಜಿಂದ್ ಇವು ಏನು ಕೇಳಿರ್ತಾರೆ ಗೊತ್ತಾ ಇಂಡಿಯಾದಾಗ ರೀಸೆಂಟಾಗಿ ಟ್ರೈನ್ಗಳು ಬಂದವಲ್ಲ ಅದ್ರ ಮೇಲೆ ಜಿಂದ ಇದು ಸೋನಿಪತ್ ಹೈಡ್ರೋಜನ್ ಟ್ರೈನ್ ಆಕ್ಟಿವ್ ಐತಿ ಬುಲೆಟ್ ಟ್ರೈನ್ ಇಂಡಿಯಾದಾಗ ಆಕ್ಟಿವ್ ಐತೆ ಅಂದ್ರೆ ಇದ್ರಾಗ ಯಾವ್ದು ಆಕ್ಟಿವ್ ಐತೆ ಅಂದ್ರೆ ಓನ್ಲಿ ಹೈಡ್ರೋಜನ್ ಟ್ರೈನ್ ಬುಲೆಟ್ ಟ್ರೈನ್ ಪ್ರಾಜೆಕ್ಟ್ ಐತಿ ಇನ್ನ ಆಪರೇಷನಲ್ ಆಗಿಲ್ಲ ಇವು ಎಲ್ಲರ ಒನ್ಲೈನರ್ದಾಗ ಹಾಕಿದಾಗ ಇಂಡಿಯಾ ಬುಲೆಟ್ ಟ್ರೈನ್ ಹೊಂದಿದ್ದ ಶಕ್ತಿ ಐತಿ ಅಂದ್ರೆ ಬುಲೆಟ್ ಟ್ರೈನ್ ಹೊಂದಿಲ್ಲ ಇಂಡಿಯಾ ಯಾವಾಗಂದ್ರೆ ಇನ್ನ ಮಾಡೋರದಾರ ಎಲ್ಲಿಂದ ಎಲ್ಲಿಗೆ ಮಾಡತ್ತಾರ ಮುಂಬೈ ಟು ಅಹಮದಾಬಾದ್ ನೆನಪಿರ್ತೈತಲ್ಲ ಈಗ ಹೇಳ್ರಿ ಹೈಡ್ರೋಜನ್ ಟ್ರೈನ್ ಹೊಂದಿದ್ದು ಎಲ್ಲಿ ಅಂದ್ರೆ ಸೋನಿಪತ್ ಹರಿಯಾಣದ ಇಲ್ಲ ಅಂದ್ರೆ ಸೋನಿಪತ್ ಟು ಜಿಂದ್ ಇತ್ತೀಚೆಗೆ ಇನಾಗ್ರೇಟ್ ಮಾಡ್ತಾರ ಎಷ್ಟು ಕಂಟ್ರಿ ಅದಾವ ಅಂದ್ರೆ ಟೋಟಲ್ 4 ಕಂಟ್ರಿ ಈಗ ಇಂಡಿಯಾ ಸೇರಿತ್ರ 5ನೇದು ಇಂಡಿಯಾ ಎಷ್ಟನೇ ಕಂಟ್ರಿ ಸೇರ್ತೈತೆ ಅಂದ್ರೆ 5ನೇ ನೆನಪಿರ್ತಾವಲ್ಲ ಕಂಟ್ರಿ ಹೇಳ್ರಿ ನೋಡು ಬಡ ಹೆಂಗ್ರಿ ಹಿಂಗಾರ ನೆನಪಿಟ್ಕೋರು ಒಂದೆಯಿಂದ ಯಾವ್ದ ಜರ್ಮನಿ USA ಇಲ್ಲಾರ USA ಜರ್ಮನಿ ಹಿಂಗಾರ ನೆನಪಿಟ್ಕೋತವ್ರು ಚೀನಾ ಆದ್ಮೇಲೆ ಜಪಾನ್ ಹಿಂಗ್ ಸ್ಟ್ರೇಟ್ ಲೈನ್ಯಾಗ ಬರ್ತಾವ ನೆನಪಿರ್ತಾವಲ್ಲ USA ಜರ್ಮನಿ ಚೀನಾ ಜಪಾನ್ ನೆನಪಿರ್ತಾವಲ್ಲ ಮ್ಯಾಪ್ ಪ್ರಕಾರ ನೆನಪಿಟ್ಕೊಂಡ್ಬಿಡ್ರಿ ಈಗ ಎಷ್ಟನೇ ಕಂಟ್ರಿಯಾಗಿ ಇಂಡಿಯಾ ಸೇರ್ತೈತೆ ಅಂದ್ರೆ ಯಾವ ಟ್ರೈನ್ ಇದೀವಿ ಹೈಡ್ರೋಜನ್ ಟ್ರೈನ್ ಇಂಡಿಯಾದಾಗ ಬುಲೆಟ್ ಟ್ರೈನ್ ಯಾವಾಗ ಈ ಆಪರೇಷನ್ 2027 ಹೇಳ್ಯಾರಲ್ಲ ಮಾಡ್ತಂದ್ರೆ ಎಲ್ಲಿಂದ ಎಲ್ಲಿ ಅಂದ್ರೆ ಮುಂಬೈ ಟು ಅಹಮದಾಬಾದ್ ನೆಕ್ಸ್ಟ್ ವಂದೇ ಭಾರತ್ ಸ್ಲೀಪರ್ ಟ್ರೈನ್ ಎಲ್ಲಿಂದ ಎಲ್ಲಿಗ್ರಿ ಹೌರಾ ಟು ಗುವಾಹಟಿ ನೆನಪಿರ್ತೈತಲ್ಲ ಫಸ್ಟ್ ಈ ವಂದೇ ಭಾರತ್ ಟ್ರೈನ್ ಅಟ್ಟ ಕೇಳ್ರ ಡೆಲ್ಲಿ ಟು ವಾರಣಾಸಿ ವೆರಿ ಗುಡ್ ರೀಸೆಂಟ್ ಆಗಿ ಭಾರತ್ ಸ್ಟೇಷನ್ ಅಂತ ಮಾಡಿದ್ರೆ ಅಮೃತ್ ಭಾರತ್ ಸ್ಟೇಷನ್ ಸ್ಕೀಮ್ ರೀಸೆಂಟ್ ಆಗಿ ಇನಾಗ್ರೇಟ್ ಆತಲ್ಲ ರೀಸೆಂಟ್ ಆಗಿ ಇನಾಗ್ರೇಟ್ ಆಗಿಲ್ಲ ಅಮೃತ್ ಭಾರತ್ ಸ್ಟೇಷನ್ ಅಂತ ಯಾವ ಇದನ್ನ ಎದ್ರ ಸಲ್ಮಾನ್ ತರ್ತಾರೆ ಇವು ಇಯರ್ ಮೇಲೆ ಫೋಕಸ್ ಮಾಡ್ರಂಗಿಲ್ಲ ಎದ್ರ ಸಲ್ಮಾನ್ ಅಂತ ಏನ ಹೊಸ ರೈಲ್ವೆ ನಿಲ್ದಾಣಗಳನ್ನ ಅಭಿವೃದ್ಧಿ ಮಾಡಕ ಇದ್ದಿದ್ದ ಮರು ಅಭಿವೃದ್ಧಿ ಮಾಡಕತ್ತ ಯೋಜನೆ ತಂದಿರ್ತಾರೆ ಅದನ್ನ ಅಮೃತ್ ಭಾರತ್ ಸ್ಟೇಷನ್ ಅಂತ ಕರೀತಾರೆ ಹಿಂಗೂ ಕೇಳಿರ್ತಾರೆ ಒನ್ ಸ್ಟೇಷನ್ ಒನ್ ಪ್ರಾಡಕ್ಟ್ ಬರ್ತಾವಲ್ಲ ಇವೆಲ್ಲ ಯಾವ ಸ್ಕೀಮ್ ಅಂದ್ರೆ ಅಮೃತ್ ಭಾರತ್ ಸ್ಟೇಷನ್ ಸ್ಕೀಮ್ ಇತ್ತಲ್ಲ ಅದ್ರ ಪಾರ್ಟ್ ಆಗಿ ಡಿಜಿಟಲ್ ವೈಫೈ ಕೊಡೋದು ರೈಲ್ವೆ ಸ್ಟೇಷನ್ನಾಗ ಇಂಟರ್ನೆಟ್ ಕಲೆಕ್ಷನ್ ಕೊಡೋದು ಇವೆಲ್ಲ ಮಾಡಲ್ಲ ಅಮೃತ್ ಭಾರತ್ ಸ್ಟೇಷನ್ ಅಂತ ಅಮೃತ್ ಭಾರತ್ ಸ್ಟೇಷನ್ನಾಗ ರೀಸೆಂಟ್ ಆಗಿ ಎಷ್ಟು ಟ್ರೈನ್ ಇನಾಗ್ರೇಟ್ ರೈಲ್ವೆ ನಿಲ್ದಾಣಗಳನ್ನ ಮರು ಅಭಿವೃದ್ಧಿ ಮಾಡ್ಯಾರ ಕರ್ನಾಟಕದಾಗ 4 ನೆನಪಿರ್ತಾವಲ್ಲ ಇವು ಕರ್ನಾಟಕದ್ದು 4 ನೆನಪಿಟ್ಕೋ ಇದು ಯಾವ ಮಿನಿಸ್ಟ್ರಿ ಅಂಡರ್ ಬರ್ತೈತೆ ಅಂತ ಕೇಳ್ರ ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಹೆಸರಿನಾಗ ಐತಿ ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಅಮೃತ್ ಭಾರತ್ ಸ್ಟೇಷನ್ ಸ್ಕೀಮ್ ಅಂತ ಕೇಳಿರ್ತೇನೆ ಯಾವ ಮಿನಿಸ್ಟ್ರಿ ಅಂಡರ್ ಬರ್ತದ್ರೆ ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಏನ್ ಮಾಡ್ತಾರಂದ್ರೆ ಮರು ಅಭಿವೃದ್ಧಿ ಮಾಡ್ತಾರ ಕ್ವಶನ್ ಕೇಳಿರ್ತಾರೆ ಹೊಸ ರೈಲ್ವೆ ನಿಲ್ದಾಣಗಳನ್ನ ಅಭಿವೃದ್ಧಿ ಮಾಡಕ ಅಥವಾ ಮರು ಅಭಿವೃದ್ಧಿ ಮಾಡಕಂದ್ರೆ ರೀಡೆವಲಪ್ಮೆಂಟ್ ಮಾಡೋ ಸಲ್ಮಂದ್ ಅಟ್ಟ ಉದ್ದೇಶ ತರ್ತಾರೆ ಯಾವ್ದಂದ್ರೆ ಅಮೃತ್ ಭಾರತ್ ಸ್ಟೇಷನ್ ಅಂತ ಟಾರ್ಗೆಟ್ ತಂದಾಗ 1275 ಇದ್ದು ಈಗ ನಂಬರ್ ಆಫ್ ಏನ್ ಮಾಡತ್ತಾರ ಅಂದ್ರೆ ರೀಡೆವಲಪ್ ಮಾಡತ್ತಾರ 26 ರೀಸೆಂಟ್ ಕರ್ನಾಟಕದಾಗ ಎಷ್ಟು ಮಾಡ್ತಾರಂದ್ರೆ 4 ರೈಲ್ವೆ ನಿಲ್ದಾಣಗಳು ಎಲ್ಲೆಲ್ಲಿದಾವ ಹೇಳ್ರಿ ನೆನಪದಾವಲ್ಲ ಉತ್ತರದಾಗ 2 ದಕ್ಷಿಣದಾಗ 2 ನೆನಪಿರ್ತಾವ ಉತ್ತರದಾಗ 2 ಉತ್ತರದ 3 ಬಂದವನ ಹಾ ಕರೆಕ್ಟ್ ಧಾರವಾಡದ ಉತ್ತರದಾಗ ಬತ್ ಕರೆಕ್ಟ್ ಯಾವ್ಯಾವ ಅಂದ್ರೆ ಬಾದಾಮಿ ಒಂದ ಬಾಗಲಕೋಟ್ ಡಿಸ್ಟಿಕ್ ನೆಕ್ಸ್ಟ್ ಬಾಗಲಕೋಟೆ ಅವ್ ಡಿಸ್ಟಿಕ್ ನೆನಪಿಟ್ಕೋರಿ ಹೊಂದಿಸಿ ಬರೀದಾಗ ಕೇಳ್ರಿ ಅಂತ ಬಾದಾಮಿ ಬಾಗಲಕೋಟ ನೆಕ್ಸ್ಟ್ ಕೊಪ್ಪಳದಲ್ಲಿ ಅಂದ್ರೆ ಇದನ್ನ ಕೊಪ್ಪಳದ ಬರ್ತೈತಿ ನೆಕ್ಸ್ಟ್ ಅಳ್ನಾವರ ಧಾರವಾಡ ಡಿಸ್ಟಿಕ್ 3 ಅದು ಅಲ್ಲ ಇನ್ನು ಕೆಳಗೆ ಒಂದು ಬರ್ತೈತಿ ಯಾವ್ದಂದ್ರೆ ದಕ್ಷಿಣ ಕನ್ನಡದ ಯಾವ್ದ ಬಂಟ್ವಾಳ ಅಂತ ಬರ್ತದೆ ಇವು 4 ನೆನಪಿಟ್ಕೋರಿ ಯಾವ ಯೋಜನೆ ಅಂಡ್ರಿ ಇವ ಅಮೃತ್ ಭಾರತ್ ಸ್ಟೇಷನ್ ಸ್ಕೀಮ್ ಅಂತ ಬರ್ತದೆ ಹೆಂಗ ಅಮೃತ್ ಸರೋವರ ಇತ್ತಿತ್ಲ ಅಮೃತ್ ಸರೋವರ ಸ್ಕೀಮ್ ಎದ್ರ ಸಲ್ಮನ್ ತಂದಿದ್ರು ಕೆರೆಗಳನ್ನ ಅಭಿವೃದ್ಧಿ ಮಾಡ್ಬೇಕಂದ್ರೆ ಒಂದು ಜಿಲ್ಲೆಗೆ ಎಷ್ಟು ಕೆರೆ ಅಭಿವೃದ್ಧಿ ಮಾಡ್ಬೇಕು ಅವನು ಏನ್ ಮಾಡ್ತೀರ ಹೊಸ ಕೆರೆ ಮಾಡ್ತಿರಂಗಿಲ್ಲ ಇದ್ದಿದ್ದು ಕೆರೆಗಳನ್ನ ಮರು ಅಭಿವೃದ್ಧಿ ಮಾಡೋದಂದ್ರೆ ಅಲ್ಲಿಂದ ಹೂಳು ತೆಗಿದು ಅಥವಾ ಇದ್ದಿದ್ದು ಕೆರೆಗಳು ಕಂಟಿ ಏನಾರ ಇರ್ತಾವಲ್ಲ ಅವ್ರು ಕಡಿದು ಹೋಗಿದ್ದು ಅದೇ ಯಾವ್ದು ಮಾಡಿದ್ರೆ ಅಮೃತ್ ಸರೋವರ ಅಂತ ಕರಿತೀವಿ ಸೇಮ್ ಹಂಗ ಯಾವ್ದಂದ್ರೆ ಅಮೃತ್ ಭಾರತ್ ಸ್ಟೇಷನ್ ಅಂತ ತಂದಿದ್ರಲ್ಲ ಅದ್ರೊಳಗೆ ರೀಸೆಂಟ್ ಆಗಿ ಇನಾಗ್ರೇಟ್ ಆಗಿದ್ದು 4 ಉತ್ತರದಾನು 3 ಹೇಳ್ರಿ ಬಡ ಬಾದಾಮಿ ಡಿಸ್ಟಿಕ್ಗಳು ನೆನಪಿಟ್ಕೋರೆ ಬಾದಾಮಿ ಬಾಗಲಕೋಟ ನೆಕ್ಸ್ಟ್ ಅದಾದ್ಮೇಲೆ ಕೊಪ್ಪಳ ಡಿಸ್ಟಿಕ್ ನೆಕ್ಸ್ಟ್ ಅಳ್ನಾವರ ಧಾರವಾಡ ಡಿಸ್ಟಿಕ್ ನೆಕ್ಸ್ಟ್ ಬಂಟ್ವಾಳ ಇಲ್ಲ ಅಂದ್ರೆ ದಕ್ಷಿಣ ಕನ್ನಡ ಇವು ಏನ್ ಮಾಡಿದ್ರೆ ರೀಸೆಂಟ್ ಆಗಿ ಇನಾಗ್ರೇಟ್ ಮಾಡ್ಯಾರ ನೋಡ್ರಿ 3 ಯಾವ ಯೋಜನೆ ಅಂಡರ್ ರೀಸೆಂಟ್ ಆಗಿ ಡೆವಲಪ್ ಮಾಡ್ತಾರಂದ್ರೆ ಯಾವ್ದ ಅಮೃತ್ ಭಾರತ್ ಸ್ಟೇಷನ್ ಸ್ಕೀಮ್ ವೆರಿ ಗುಡ್ ನೆಕ್ಸ್ಟ್ ರಾಧಾ ಚೌಹಾಣ್ ಕಮಿಟಿ ಅಂತ ಮಾಡ್ಯಾರ ತಿಳಿದು ರಾಧಾ ಚೌಹಾಣ್ ಕಮಿಟಿ ಎದ್ರ ಸಲ್ಮಂದ್ರಿ ಯಾವ್ದ OMR ಏನು OSR ಅಂತ ಬರ್ತದೆ ಆನ್ ಸ್ಕ್ರೀನ್ ಮಾರ್ಕಿಂಗ್ OSR ಫುಲ್ ಫಾರ್ಮ್ ಏನ ಸಾರಿ OSM ಫುಲ್ ಫಾರ್ಮ್ ಏನಂದ್ರೆ ಆನ್ ಸ್ಕ್ರೀನ್ ಮಾರ್ಕಿಂಗ್ ಅದನ್ನ ಸ್ಟಡಿ ಮಾಡೋ ಸಲ್ಮಂದಿ ಇದು OSM ತಂದಿರ್ತಾರಲ್ಲ ಇದನ್ನ CBSE ದವ್ರು ತರ್ತಾರ NCERT ದವ್ರು CBSE ಇವು ಕನ್ಫ್ಯೂಸ್ ಮಾಡ್ತಿರ್ತಾರ ಯಾಕಂದ್ರೆ NCERT ದಿಂದ ಏನು ಸೆಕೆಂಡರಿ ಎಜುಕೇಶನ್ ಅಲ್ಲ ಅದು ಯಾವ್ದಂದ್ರೆ CBSE ಫುಲ್ ಫಾರ್ಮ್ ನಾಗ ಐತಲ್ಲ ಏನೈತೆ CBSE ಫುಲ್ ಫಾರ್ಮ್ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಶನ್ ಅಂತ ಕರಿತೀವಿ ಅವ್ರು 10th ಎಕ್ಸಾಮ್ದು ಏನು ಡಿಜಿಟಲ್ ಕಾಪಿ ಸೈನ್ ಮಾಡತ್ತಿದ್ರಲ್ಲ ಅದಕ್ಕೆ OSM ಅಂತ ಕರಿತೀವಿ ಆನ್ ಸ್ಕ್ರೀನ್ ಮಾರ್ಕಿಂಗ್ ಅದನ್ನ ರಿವ್ಯೂ ಮಾಡೋ ಸಲ್ಮಂದ್ ಕಮಿಟಿ ಯಾವ್ದೈತೆ ಅಂದ್ರೆ ರಾಧಾ ಚೌಹಾಣ್ ಎಸ್ ರಾಧಾ ಚೌಹಾಣ್ ರಾಧಿಕಾ ಯಾರು ಬಂದ್ರೆ ನೆನಪು
ನೆಕ್ಸ್ಟ್ ಚೀತಾ ಆಂದೋಲನ ಅಂತ ಮಾಡ್ತಾರ ಎಲ್ರಿ ಚೀತಾ ಆಂದೋಲನ ಮಧ್ಯಪ್ರದೇಶ್ ಚೀತಾ ಆಂದೋಲನ ಯಾವ ಒಂದು ಡ್ಯಾಮ್ ಕಟ್ಟತ್ತಿದ್ರ ಆಪೆ ಅದನ್ನ ಹೇಳಿದೆ ಏನೋ ಬೇರೆ ಹೇಳ್ದ ಯಾವ್ದ ದುಧೌನ್ ಅಂತ ಬರ್ತೈತಿ ದುಧೌನ್ ಅಣೆಕಟ್ಟ ಕೇನ್ ಕಟ್ಟತ್ತಾರೋ ಬೆಟ್ಟವಾಗಿ ಕಟ್ಟತ್ತಾರ ಇವು ಏನ್ ಕನ್ಫ್ಯೂಸ್ ಮಾಡಿರ್ತಾರ ಗೊತ್ತಾ ಇತ್ತೀಚೆಗೆ ಚೀತಾ ಮೂಮೆಂಟ್ ಅಂತ ಮಾಡ್ರೆ ಇದನ್ನ ಚಿರತೆಗಳ ಏನ ಮಾನವ ಸಂಘರ್ಷ ತಡೆಗಟ್ಟಕ ಅಥವಾ ನದಿಗಳ ಜೋಡಣೆ ಸಲ್ಬಂದ ಹಿಂಗ ಕ್ವಶನ್ ಹಾಕಿರ್ತಾರೆ ಎದ್ರ ಸಲ್ಬಂದ್ರ ನದಿಗಳ ಜೋಡಣೆ ಇಲ್ಲೇ ಕೂತ್ ಮಾನವತ ನೋಡ್ ಮತ್ತ ಯಾವ್ದಂದ್ರೆ ಚೀತಾ ಮೂಮೆಂಟ್ ಹೆಸರಿನಾಗ ಗೊತ್ತಾಗ್ತಲ್ಲ ಅದು ಚೀತಾ ತಂದ್ ಕೂಡಲೇ ಅದ್ರ ರಿಲೇಟೆಡ್ ಕೇಳಿರ್ತಾರ ಪೂರ್ತಿ ನೆನಪಿರ್ತೈತಲ್ಲ ಚೀತಾ ಮೂಮೆಂಟ್ ಎಲ್ಲಿ ಮಾಡ್ರ ಅಂದ್ರೆ ಮಧ್ಯಪ್ರದೇಶದಾಗ ಯಾವ್ದಂದ್ರೆ ಕೇನ್ ಬೆಟ್ವಾ ನದಿ ಜೋಡಣೆ ಐತ್ಲ ಅದು ವ್ಯವಸ್ಥೆ ವಿರುದ್ಧ ಹೋರಾಡತ್ತಾರೆ ಎಲ್ಲಿ ಅಂದ್ರೆ ಕೇನ್ ಬೆಟ್ವಾ ನದಿ ಈ ಕೇನ್ ಬೆಟ್ವಾ ನದಿ ಯಾವ ನದಿ ಉಪನದಿ ರೀ ಯಮುನಾ ನದಿ ಉಪನದಿ ಯಾವ ಎರಡು ಇದು ಸ್ಟೇಟ್ನಾಗ ಕಂಡು ಬರ್ತಾವ ಇವೆರಡು ಜೋಡಣೆ ಮಾಡ್ರ ಮಧ್ಯಪ್ರದೇಶ ಉತ್ತರ ಪ್ರದೇಶ ಯಾವ ರೀಸನ್ಗೆ ನೀರು ಕಲ್ಪಿಸ್ಬೇಕಂದಿರ ಯಾವ್ದ ಬುಂದೇಲ್ಖಂಡ ರೀಸನ್ ಇದು ಮೇನ್ ಇಂಪಾರ್ಟೆಂಟ್ ಏನಂದ್ರೆ ಕೇನ್ ರಿವರ್ದಿಂದ ಏನು ದುಧೋನ್ ಅಣೆ ಕಟ್ಟತ್ತಾರಲ್ಲ ಅದನ್ನ ಯಾವ ನದಿ ಕಟ್ಟತ್ತಾರ ಅಂದ್ರೆ ಕೇನ್ ನದಿ ಅದನ್ನ ಕಟ್ಟಿ ಏನ್ ಮಾಡ್ತೀರಂದ್ರೆ ಈಚೆ ಕಡೆ ಹರಿತೈತಿ ಯಾವ್ದಂದ್ರೆ ಬೆಟ್ವಾ ನದಿ ಆ ನೀರ್ ನಡು ಬತ್ತತ್ತೀನಿ ಬುಂದೇಲ್ಖಂಡ ರೀಸನ್ ಹೆಲ್ಪ್ ಆಕಿತ್ತಂದಿರ ಅದ್ರ ಸಲ್ಬಂದ ಚೀತಾ ಮೂಮೆಂಟ್ ಮಾಡತ್ತಾರ ಎಲ್ಲಂದ್ರ ರೀ ಭಾರತದ ಮೊದಲ ನದಿ ಜೋಡಣೆ ವ್ಯವಸ್ಥೆ ಯಾವ್ದಂದ್ರ ಕೇನ್ ಬೆಟ್ವಾ ನೆನಪಿರ್ತೈತಲ್ಲ ಭಾರತದ ಮೊದಲ ನದಿ ಜೋಡಣೆ ವ್ಯವಸ್ಥೆ ಅಂದ್ರೂ ಕೇನ್ ಬೆಟ್ವಾ ಬರ್ತೈತಿ ನಮ್ಮಲ್ಲಿ ನದಿ ಜೋಡಣೆ ಮಾಡತ್ತಿಲ್ಲ ನಮ್ಮಲ್ಲಿ ಏನಂದ್ರ ನದಿಗಳನ್ನ ಪಶ್ಚಿಮ ಕರಿವು ಪೂರ್ವಕ ಹಿಂಗ್ ಕೂಡ್ಸತ್ತಾರ ನೆನಪದಾವ ಗೊತ್ತದಾವಲ್ಲ ಹೇಳ್ತೀರಿ ಬಡ ಒಮ್ಮೆ ಲಾಸ್ಟ್ ಹೇಳ್ನು ಬಡಕ್ನ ಈಗ ಬಂದಾಗ ಮಹದಾಯಿ ನದಿ ಜೋಡಣೆ ಬರ್ತೇಳಿ ಕಳಸಾ ಬಂಡೂರಿ ಅದ್ರ ಉಪನದಿ ಕೂಡಿಸ್ಬೇಕಂದ್ರೆ ಮಲಪ್ರಭಾ ಇದು ನದಿ ಜೋಡಣೆ ಆಕತ್ತೆ ಹೌದಲ್ಲ ಯಾವ್ಯಾವ ಎಷ್ಟು ಸ್ಟೇಟ್ಗೆ ಎಷ್ಟು ಡಿಸ್ಟಿಕ್ಗಳಿಗೆ 4 ಡಿಸ್ಟಿಕ್ ಯಾವ ಬೆಳಗಾವಿ ಧಾರವಾಡ ಗದಗ ಬಾಗಲಕೋಟೆ ನೆನಪಿರ್ತೈತೆ ಬೆಳಗಾವಿ ಧಾರವಾಡ ಗದಗ ಬಾಗಲಕೋಟೆ ಇವು 4 ಡಿಸ್ಟಿಕ್ಕಿಗೆ ಕುಡಿಯುವ ನೀರಿನ ಸಲ್ಬಂದ ಇರಿಗೇಷನ್ ಕುಡಿಯುವ ನೀರಿನ ಸಲ್ಬಂದ ಇವು ನದಿ ಜೋಡಣೆದಾಗ ಕೇಳಿರ್ತಾರ ಉದ್ದೇಶ ಏನೈತಂದ್ರೆ ಇದು ಕುಡಿಯುವ ನೀರಿಗೆ ಅಲ್ಲಿ ಬುಂದೇಲ್ಖಂಡ್ ರೀಸನ್ದಾಗ ಐತಿಲ್ಲ ಕುಡಿಯುವ ನೀರಿನ ಸಲ್ಬಂದ್ ಮಾಡತ್ತಿದ್ದಿಲ್ಲ ಅವ್ರು ಇರಿಗೇಷನ್ ಸಪ್ಲೈ ಸಲ್ಬಂದ್ ಮಾಡತ್ತಿರಿ ಮೊದಲು ನದಿ ಜೋಡಣೆ ಎಲ್ಲರ ಬುಂದೇಲ್ಖಂಡಿಗೆ ಬಂದ್ರೆ ನೆಕ್ಸ್ಟ್ ಅದಾದ್ಮೇಲೆ ದಕ್ಷಿಣಕ್ಕೆ ಬರ್ತೈತಿ ಯಾವ್ದಂದ್ರೆ ಎತ್ತಿನ ಹೊಳೆ ಯೋಜನೆ ಅಂತ ಕರಿತೀವಿ ಎತ್ತಿನ ಹೊಳೆ ಯೋಜನೆ ಯಾವ ನದಿಗ್ರಿ ಅರ್ಕಾವತಿ ಎತ್ತಿನ ಹೊಳೆ ಅರ್ಕಾವತಿ ನೇತ್ರಾವತಿ ಪಶ್ಚಿಮ ಕರಿವು ನೇತ್ರಾವತಿ ನದಿನ ಕೂಡಿಸ್ಬೇಕಂದ್ರೆ ಯಾವ್ದಂದ್ರೆ ಪೂರ್ವಕ ಹೌದಲ್ಲ ನೇತ್ರಾವತಿ ನದಿನ ಅದ್ರ ಉಪನದಿಗಳೆಲ್ಲ ಡ್ಯಾಮ್ ಕಟ್ಟಿ ಏನ್ ಮಾಡ್ತಾರಂದ್ರೆ ಪೂರ್ವಕ್ಕೆ ಹರಿಸ್ಬೇಕಂದ್ರೆ ನೇತ್ರಾವತಿ ಪಶ್ಚಿಮ ಕರದ ಅರಬ್ಬಿ ಸಮುದ್ರ ಸೇರ್ತಿತ್ತಲ್ಲ ಅದನ್ನ ಮಾಡ್ಬೇಕಂದ್ರೆ ಎತ್ತಿನ ಹೊಳೆ ಯೋಜನೆ ಮಾಡೋದ್ರಿಂದ ಎಷ್ಟು ಡಿಸ್ಟಿಕ್ಗಳಿಗೆ ಲಾಭ ಐತ್ರಿ ಕುಡಿ ನೀರು 7 ಬಡ ಹೇಳ್ತೀರಿ ಅದ್ರ ಮಗ್ಲು ಒಂದೇದು ಹಾಸನ ಆದ್ಮೇಲೆ ಯಾವ್ದ ಹಾಸನ ಆದ್ಮೇಲೆ ಯಾವ್ದ ಚಿಕ್ಕಮಗಳೂರು ಹಿಂಗೆ ಸ್ಟೇಟ್ ನೆನಪಿಟ್ಕೋರು ಮ್ಯಾಪ್ನಾಗ ಹೋಗಿ ನೆನಪ ಹಾಸನ ಆದ ಕೂಡಲೇ ಯಾವ್ದಂದ್ರೆ ಚಿಕ್ಕಮಗಳೂರು ಅದ್ರ ಮ್ಯಾಲ ತುಮಕೂರ ಕೆಳಗ ಮ್ಯಾಲ್ ಚಿತ್ರದುರ್ಗ ಕೆಳಗೆ ಯಾವ್ದು ಹಾಸನ ಆದ್ಮೇಲೆ ಯಾವ್ದು ಬತ್ತ ತುಮಕೂರು ಆದ್ಮೇಲೆ ಚಿತ್ರದುರ್ಗ ಕೆಳಗೆ ಚಿಕ್ಕಮಗಳೂರು ಬರಂಗಿಲ್ಲ ಕರೆಕ್ಟ್ ಯಾವ್ದ ಎತ್ತಿನ ಹೊಳೆ ಯೋಜನೆ ಒಂದೇದು ಯಾವ್ದಂದ್ರೆ ಹಾಸನ ಆದ್ಮೇಲೆ ಮಗ್ಲು ಬರುದ ತುಮಕೂರು ಮ್ಯಾಲ ಚಿತ್ರದುರ್ಗ ಅದ್ರ ಕೆಳಗೆ ಯಾವ್ದಂದ್ರ ಯಾವ್ದ ಚಿಕ್ಕಬಳ್ಳಾಪುರದವ್ರ ರಾಮನಗರ ಬರ್ತೈತಿ ಮ್ಯಾಪ್ ಪ್ರಕಾರ ರಾಮನಗರ ಇವ್ ಮ್ಯಾಪ್ ಪ್ರಕಾರ ಹೇಳತ್ನ ನಾ ಇಂಡಿಯಾ ಕರ್ನಾಟಕ ಮ್ಯಾಪ್ ಐತಲ್ಲ ಅದನ್ನ ಹೋದ್ಮೇಲೆ ಒಮ್ಮೆ ನೋಡ್ರಿ ಏನಂತ ಚಿಕ್ಕಮಗಳೂರು ಬರಂಗಿಲ್ಲ ಇಲ್ಲ ಚಿಕ್ಕಮಗಳೂರು ಬರಂಗಿಲ್ಲ ತಗೋ ಅದೇ ಸರ್ವೇದಾಗೂ ಕೊಟ್ಟ ನಾವು ಚಿಕ್ಕಮಗಳೂರು ಇಲ್ಲ ಸೆಕೆಂಡ್ ಎತ್ತಿನ ಹೊಳೆ ಯೋಜನೆ ಸೆಕೆಂಡ್ ಯೋಜನೆದಾಗ ಚಿಕ್ಕಮಗಳೂರು ಕನ್ಸಿಡರ್ ಮಾಡಿ ಅದು ಎತ್ತಿನ ಹೊಳೆದಾಗ ಫಸ್ಟ್ ಎಕನಾಮಿಕ್ ಸರ್ವೇದಾಗ ಅಟ್ಟ ಕೊಟ್ಟಾನ ಇವು 7 ಇದನ್ನ ಜಿಲ್ಲೆಗಳದಲ್ಲ ಇವು ಕಟ್ಟ ನೀರಿನ ಸೌಲಭ್ಯ ಕೊಡ್ತೈತಿ ಒಂದೇದು ಹಿಡ್ದು ನೋಡ್ರಿ ಒಂದೇದು ಹಾಸನ ಆದ ಕೂಡಲೇ ಯಾವ್ದಾರ ಮಗ್ಲು ತುಮಕೂರು ಮ್ಯಾಲೆ ಯಾವ್ದಾರ ಚಿತ್ರದುರ್ಗ ಅದ್ರ ಕೆಳಗೆ ಯಾವ್ದಾರ ರಾಮನಗರ ಇವು 4 ಅದು ಇನ್ನು 3 ಉಳಿಬೇಕು ದಂಡಿಗೆ ಬಂದ್ಬಿಡ್ತಾವ 3 ಹೇಳ್ಬಿಡ್ರಿ ಯಾವ ಕೋಲಾರ ನೆಕ್ಸ್ಟ್ ಕೋಲಾರಕ್ಕೆ ಹೋದೇನೆ ಒಮ್ಮೆ ಬೆಂಗಳೂರು ಗ್ರಾಮಾಂತರ ಬಿಟ್ರೆ ಚಿಕ್ಕಬಳ್ಳಾಪುರ ಅದಾದ್ಮೇಲೆ ಕೋಲಾರ ಇವು ನೆನಪಿರ್ಬೇಕಾರೆ ಅವ್ನ ಬ್ಯಾಟ್ ಹೊಡಿಬೇಕಂತಿಲ್ಲ ಒಮ್ಮೆ ಕರ್ನಾಟಕ ಮ್ಯಾಪ್ ನೋಡ್ರಿ ಹಿಂಗ ಸಿರೀಸ್ ಸ್ಟಾರ್ಟ್ ಆಗ ನೇತ್ರಾವತಿ ಇಲ್ಲಿ ಹರಿತಿರ್ತದೆ ಅದ್ರ ಮಗ್ಲು ಬರೋದು ಹಾಸನ್ ಅದ್ರ ಮಗ್ಲು ಬರೋದು ತುಮಕೂರು ಅದ್ರ ಮ್ಯಾಲ ಚಿತ್ರದುರ್ಗ ಕೆಳಗೆ ರಾಮನಗರ ಅದ್ರ ಮಗ್ಲು ಯಾವ್ದಂದ್ರೆ ಬೆಂಗಳೂರು ಗ್ರಾಮಾಂತರ ಬರ್ತೈತಿ ಅದಾದ್ಮೇಲೆ ಯಾವ್ದಾರ ಚಿಕ್ಕಬಳ್ಳಾಪುರ ದಂಡಿಗೆ ಬರ್ತೇಳಿ ಕೋಲಾರ ಇವು ನೆನಪಿರ್ತಾವಲ್ಲ ಯಾವ ಯೋಜನೆ ಇರಿದ ಎತ್ತಿನ ಹೊಳೆ ಯೋಜನೆ ಅಂತ ಬರ್ತದೆ ಇನ್ನೊಂದು ಯಾವ್ದಾಗತ್ತಿತ್ತಂದ್ರೆ ಈಗ ಮೇಕೆದಾಟು ಯೋಜನೆ ನ್ಯೂಸ್ನಾಗಿತ್ತು ಮೇಕೆದಾಟು ಯೋಜನೆ ಯಾವ ನದಿಗೆ ಕಾವೇರಿ ಮತ್ತು ಅರ್ಕಾವತಿ ನದಿಗೆ ಕರೆಕ್ಟ್ ಎಲ್ಲಿ ಮಾಡತ್ತಾರಂದ್ರ ರಾಮನಗರ ಕರೆಕ್ಟ್ ಯಾರದ ಪರಮಶಿವಯ್ಯ ಕಮಿಟಿ ಎತ್ತಿನ ಹೊಳೆ ಕರೆಕ್ಟ್ ಅದು ಸ್ಟಡಿ ಮಾಡು ಸಲ್ಮತ್ ನೆಕ್ಸ್ಟ್ ಚೀತಾ ಆಂದೋಲನ ಆತಲ್ಲ ಬ್ರಿಕ್ಸ್ದು ಮೀಟಿಂಗ್ ಹೇಳ್ರಿ ಇದು ರೀಸೆಂಟ್ ಆಗಿ ಹೇಳ್ರಿ ಲೇಬರ್ ಮಿನಿಸ್ಟರ್ ಮೀಟಿಂಗ್ ಎಲ್ಲಿ ಆಕತಿ ಬ್ರಿಕ್ಸ್ದ ಎಲ್ಲಿ ಹೈದರಾಬಾದ್ ಬರಿಕ್ಸ್ ಮೀಟಿಂಗ್ ನೆನಪದ ಬಡ ಎತ್ತಿರಿ ಬ್ರಿಕ್ಸ್ ಎಲ್ಲಿ 2026 ಎಲ್ಲಿ ಹೋಸ್ಟ್ ಮಾಡತ್ತಾರೆ ಎಲ್ಲಿ ಇಂಡಿಯಾದಾಗ ಬ್ರಿಕ್ಸ್ದಾಗ ಎಷ್ಟು ಕಂಟ್ರಿ ಅದಾವು 11 ಮತ್ತೆ ಅದು ವಿಕಿಪೀಡಿಯಾದಾಗ 10ಕ್ಕೆ ಇರ್ತೈತೆ 10 ಹಾಕಿರಿ ವೆಬ್ಸೈಟ್ನಾಗ ಅವ್ರು 11ನೇದು ಯಾವ್ದಂದ್ರೆ ಸೌದಿ ಅರೇಬಿಯಾ ಆ್ಯಡ್ ಮಾಡ್ಕೊಂಡಾರೆ ಯಾವ್ದಂದ್ರೆ ಬ್ರಿಕ್ಸ್ದಾಗ 11 ಕಂಟ್ರಿ ಬರ್ತಾವ ನೆನಪಿರ್ತಾವಲ್ಲ ಬ್ರಿಕ್ಸ್ ಸಮ್ಮಿಟ್ 2026 ಆಗತ್ತೈತಾರೆ ಇಂಡಿಯಾದಾಗ ಎಲ್ಲಿ ಮಾಡತ್ತಾರ ಭಾರತ್ ಮಂಡಪಮ್ನ ಅದ್ರ ಪಾರ್ಟ್ ಆಗಿ ಸ್ಟೇಟ್ ಆಫ್ ಎಲ್ಲ ಕಡೆ ಮಾಡ್ಯಾರ ಇಲ್ಲಿ ಬಡ ಹೇಳ್ತೀರಿ ಸೌದಿಂದ ಬೆಂಗಳೂರಾಗ ಯಾವ್ಯಾವ ಸ್ಪೇಸ್ ಮತ್ತು ಸಹ್ಯ ಮತ್ತು ಸ್ಪೇಸ್ದು 2 ಬೆಂಗಳೂರು ನೆಕ್ಸ್ಟ್ ಕೇರಳದಾಗ 2 ಸ್ಕಿಲ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಅಂತ ಬರ್ತೇಳಿ ಕೇರಳದ ಎಲ್ಲಿ ತಿರುವನಂತಪುರಮ ಕೊಚ್ಚಿನ್
ತಿರುವನಂತಪುರಂ. ವರ್ಕಿಂಗ್ ವುಮೆನ್ ಹತ್ರ ಕೊಚ್ಚಿನ್ 2 ಎಷ್ಟು 4 ಅದು. ನೆಕ್ಸ್ಟ್ ಅದಾದ್ಮೇಲೆ ಹೈದರಾಬಾದ್ದಾಗ ಯಾವ್ದ ಲೇಬರ್ದ ಹೈದರಾಬಾದ್ದಾಗ. ಅದಾದ್ಮೇಲೆ ಒಡಿಸ್ಸಾದಾಗ ಯಾವ್ದ್ರಿ ಡಿಸಾಸ್ಟರ್ದ ಒಡಿಸ್ಸಾದಾಗ. ಅದ್ರ ಮ್ಯಾಲ ಪಶ್ಚಿಮ ಬಂಗಾಳದಾಗ ಆಗಿಲ್ಲ, ಗುವಾಹಟಿದಾಗ ಆಕೈತೆಪ್ಪ. ಇದನ್ನ ಅಸ್ಸಾಂದಾಗ ಗುವಾಹಟಿದಾಗ ಯಾವ್ದ ಆಂಟಿ ಡ್ರಗ್ಸ್. ವೆರಿ ಗುಡ್. ಎಲ್ಲಿ ಅಂದ್ರೆ ಇದನ್ನ ಯಾವ್ದ ಅಸ್ಸಾಂನ ಗುವಾಹಟಿದಾಗ ಅಂದ್ರೆ ಆಂಟಿ ಡ್ರಗ್ಸ್ ಆಗಿರ್ತದೆ. ಈಗ ಡ್ರಗ್ಸ್ ರಿಲೇಟೆಡ್ ನ್ಯೂಸ್ನಾಗ ಐತ್ಲ ಕೇಳ್ಬೋದು. ಯಾಕಂದ್ರೆ ಕರ್ನಾಟಕದಾಗ ಡ್ರಗ್ಸ್ ರಿಲೇಟೆಡ್ ಮಾಡ್ತಾರೆ ನೆನಪೈತಲ್ಲ. ಡ್ರಗ್ಸ್ ಮುಕ್ತ ಮಾಡ್ಬೇಕಂದ್ರೆ ಯಾವ ಇಯರ್ದಾಗ ನಶಾ ಮುಕ್ತ ಕರ್ನಾಟಕ 2028-27 2028 2 ಇನಿಷಿಯೇಟಿವ್ ತರ್ತಾರ. ರೈಸ ಮತ್ತ ಬೇಡ ಬ್ರೋ. ರೈಸ್ ಫುಲ್ ಫಾರ್ಮ್ ಹೇಳ್ರಿ RISE. ಯಾವ್ದ ರೆಫ್ಯೂಸ್. ಮತ್ತೆ ಇವು ಏನು ಕೊಟ್ಟಿರ್ತಾನೆ ಗೊತ್ತಾನ. ರೀಸೆಂಟಾಗಿ ಕರ್ನಾಟಕದಾಗ ನಶಾ ಮುಕ್ತ ಕರ್ನಾಟಕ ಇನಿಷಿಯೇಟಿವ್ ಅಂತಂದಾರ. ಅದ್ರಾಗ ಆಪರೇಷನ್ ರೈಸ್ ತರ್ತಾರ. ಅದ್ರಾಗ ಆಪ್ಷನ್ ಕೊಡ್ತಾರೆ. R ಅಂದ್ರೆ ರೆಡ್ಯೂಸ್ ಅಥವಾ ರೆಫ್ಯೂಸ್. R ಅಂದ್ರೆ ರೆಡ್ಯೂಸ್ ಬರ್ತದೆ, ರೆಫ್ಯೂಸ್ ಬರ್ತದೆ. ಯಾವ್ದ ರೆಫ್ಯೂಸ್ ಅಂದ್ರೆ ಒಲ್ ಅನ್ನೋದು, ಅದಕ್ಕೆ ರೆಫ್ಯೂಸ್ ಅಂತ ಕರಿತೀವಿ. I ಅಂದ್ರೆ ಇನ್ಫಾರ್ಮ್. ಯಾರ ಡ್ರಗ್ಸ್ ತಗೊಳತ್ರ ಇನ್ಫಾರ್ಮ್ ಮಾಡೋದು. I ಅಂದ್ರೆ ಇನ್ಫಾರ್ಮ್. S ಅಂದ್ರೆ ಸಪೋರ್ಟ್ ಮಾಡೋದು. S ಅಂದ್ರೆ ಸಪೋರ್ಟ್. E ಅಂದ್ರೆ ಎಂಪವರ್ಮೆಂಟ್. ಇವು ಏನು ಕನ್ಫ್ಯೂಸ್ ಮಾಡಿರ್ತಾನಂದ್ರೆ RISE ಅಂತ ಕೊಟ್ಟು E ಅಂದಲ್ಲಿ ಎಂಪ್ಲಾಯ್ಮೆಂಟ್ ಕೊಡ್ಬೋದು, ಏನು ಬೇಕಾದ್ರೆ ಕೊಡ್ಬೋದು. ಏನಂದ್ರೆ ಎಂಪವರ್ಮೆಂಟ್ ಮಾಡೋದು, ಎಂಪ್ಲಾಯ್ಮೆಂಟ್ ಮಾಡೋದಿಲ್ಲ. ಎಂಪವರ್ಮೆಂಟ್ ಅಂದ್ರೆ ಅವ್ರಿಗೆ ಏನಂದ್ರೆ ಉತ್ತೇಜನ, ಇದನ್ನ ಏನಂತಾರ ಸಬಲೀಕರಣ ಮಾಡೋದು. ಅದಕ್ಕೆ ಎಂಪವರ್ಮೆಂಟ್ ಗೊತ್ತಾತಲ್ಲ. RISE. R ಅಂದ್ರೆ ಏನು ಹೇಳ್ರಿ ರೆಫ್ಯೂಸ್. I ಅಂದ್ರೆ ಇನ್ಫಾರ್ಮ್. S ಅಂದ್ರೆ ಸಪೋರ್ಟ್. ಆಮೇಲೆ E ಅಂದ್ರೆ ಎಂಪ್ಲಾಯಬಿಲಿಟಿ. ಹಂಗೆ ಆಂಟಿ ಡ್ರಗ್ಸ್ ಬ್ರಿಕ್ಸ್ ಸಮ್ಮಿಟ್ ಎಲ್ಲಿ ಆಗೈತೆ ಅದು ಇಂಪಾರ್ಟೆಂಟ್. ಯಾಕಂದ್ರೆ ಇದ್ರ ರಿಲೇಟೆಡ್ ಕರ್ನಾಟಕದಾಗ ನಶಾ ಮುಕ್ತ ಕರ್ನಾಟಕ ಮಾಡತ್ತಾರ. ಇದ ಆಂಟಿ ಡ್ರಗ್ಸ್ ಅಂದ್ರೆ ಡ್ರಗ್ಸ್ ಇಂಡಿಯಾದಾಗ ಅಪ್ಲೈ ಮಾಡಬಾರ್ದತ್ ಏನ್ ಮಾಡತ್ತಾರ ಅಂದ್ರೆ ಬ್ರಿಕ್ಸ್ ಪಾರ್ಟ್ ಆಗಿ ಮಾಡತ್ತಾರ. ಅಸ್ಸಾಂದಾಗ ಗುವಾಹಟಿದಾಗ. ನೆನಪಿರ್ತೈತಲ್ಲ ಡ್ರಗ್ಸ್ ರಿಲೇಟೆಡ್ ಬಂದಾಗ ಯಾವ ಟ್ರ್ಯಾಂಗಲ್ ಹೇಳಿದ್ದು ನೆನಪದವು. ಗೋಲ್ಡನ್ ಕ್ರೆಸೆಂಟ್, ಗೋಲ್ಡನ್ ಟ್ರ್ಯಾಂಗಲ್. ಗೋಲ್ಡನ್ ಕ್ರೆಸೆಂಟ್ ಯಾಕಡೆ ಬರ್ತದೆ, ಈ ಕಡೆ ಬರ್ತದೆ, ಈ ಕಡೆ ಬರ್ತದೆ. ಲೆಫ್ಟ್ ಸೈಡ್ ಬರ್ತೈತಲ್ಲ ಗೋಲ್ಡನ್ ಕ್ರೆಸೆಂಟ್. 3 ಬರ್ತಾವೆ ಯಾವ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಇರಾನ್. ನೆನಪಿರೋದು ಇರಾನ್ ನ್ಯೂಸ್ನಾಗ ಐತ್ಲ, ಅದ್ರ ಮೇಲೆ ನೆನಪಿಟ್ಕೋರು. ಗೋಲ್ಡನ್ ಕ್ರೆಸೆಂಟ್ ಭಾಗಾಗಿ ಇರಾನ್ ಬರ್ತೈತೋ ಇಲ್ಲ ಅಂದ್ರೆ ಇರಾನ್ ಬರ್ತೈತಿ. ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅಫೀಮ್ನ ಪ್ರೊಡಕ್ಷನ್ ಮಾಡ್ತಿರ್ತಾರೆ. ಸಪ್ಲೈ ಮಾಡಂಗಿಲ್ಲ ಅವರು ಇಲ್ಲಿಗಲ್ ಆಗಿ ಸಪ್ಲೈ ಮಾಡ್ತಾರೆ. ಈ ಕಡೆ ಪಂಜಾಬ್ ಕಡೆ ಅದು ಈಸ್ಟರ್ನ್ ಬರ್ತಾವಲ್ಲ, ಇಲ್ಲೆಲ್ಲ ಡ್ರಗ್ಸ್ ಎಲ್ಲಿಂದ ಅಂದ್ರೆ ಈ ಕಡೆ ಹಾಕಿರ್ತದೆ. ಇವು 3 ಅಥವಾ ಗೋಲ್ಡನ್ ಕ್ರೆಸೆಂಟ್ ಅಂತ ಬಂದ್ರೆ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಇನ್ನೊಂದು ಯಾವ್ದಂದ್ರೆ ಇರಾನ್. ಇನ್ನಾದ್ಮೇಲೆ ಗೋಲ್ಡನ್ ಟ್ರ್ಯಾಂಗಲ್ ಅಂತ ಬರ್ತದೆ. ಇವು 3 ವಿಯೆಟ್ನಾಮ, ಲಾವೋಸ, ಮಯನ್ಮಾರ್. ಸಮ್ ಟೈಮ್ಸ್ ಥೈಲ್ಯಾಂಡ್ ಹಿಡಿತಿರ್ತಾರೆ. ಕೊಟ್ಟಿಲ್ಲ ಮತ್ತೆ ತಂದ್ಬಿಟ್ಟು ಬಂದಿರಿ. ನೆನಪಿರ್ತೈತಿಲ್ಲ ಆಂಟಿ ಡ್ರಗ್ಸ್ ಬ್ರಿಕ್ಸ್ ಎಷ್ಟು ಅದು. ನೆಕ್ಸ್ಟ್ ಅಲ್ಲಿಂದ ಅದನ್ನ ಮಧ್ಯಪ್ರದೇಶದ ಹೇಳ್ರಿ. ನೆಕ್ಸ್ಟ್ ಇದೆ ಎಲ್ಲಿ ಇದ್ರ ಬೇಡ್ರಿ ಮಧ್ಯಪ್ರದೇಶದ ಬಂದಾಗ ಯಾವ್ದ ಬ್ರಿಕ್ಸ್ ಸಮ್ಮಿಟ್. ಇದನ್ನ ಮಧ್ಯಪ್ರದೇಶದ ಎಲ್ಲಾಕತಿ ಇಂದೋರ್ನಾಗ. ಯಾವ್ದಂದ್ರ ಕೃಷಿ ಅಗ್ರಿಕಲ್ಚರ್ ಬ್ರಿಕ್ಸ್ ಮೀಟಿಂಗ್ ಎಲ್ಲಿ ಅಂದ್ರೆ ಇಂದೋರ್ನಾಗ ಆಕತಿ. ಮತ್ತೆ ಸ್ಪೀಡ್ ಹೊಂಟ್ರತ್ತಲ್ಲ ಅವ್ನು ಮಾಡಿ ರಿವಿಷನ್ ಎಟ್ ಮಾಡ್ತೀರಿ ಅವ್ನು ನೆನಪಿರ್ತಾವ. ಇಲ್ಲಾರ ಒಂದಿಸಿ ಬರೀದಾಗ ಕೊಟ್ಟಿರ್ತಾನೆ. ಬ್ರಿಕ್ಸ್ ಡೈರೆಕ್ಟ್ ಸಮ್ಮಿಟ್ ಕೇಳಂಗಿಲ್ಲ ಅವ್ನು. ಇಂಡಿಯಾ ಅಂತ ಗೊತ್ತಿರ್ತೈತಿ. ಅದ್ರ ಪಾರ್ಟ್ ಆಗಿ ಎಲ್ಲಿ ಮಾಡತ್ತಾರ ಅಂತೇಳಿ. ಅಗ್ರಿಕಲ್ಚರ್ ಎಲ್ಲಿ ಮಾಡ್ರ ಅಂದ್ರೆ ಮಧ್ಯಪ್ರದೇಶದಾಗ. ಆಮೇಲೆ ವಾರಣಾಸಿದಾಗ ಒಂದು ಮಾಡ್ತಾರಲ್ಲ ಯಾವ್ದು ಕಲ್ಚರಲ್. ವೆರಿ ಗುಡ್. ಇದನ್ನ ನವದೆಹಲಿದಾಗ ಬಂದ್ರ ಫಾರಿನ್. ಹರಿಯಾಣದ ಗುರುಗ್ರಾಮ್ನಾಗ ಎನರ್ಜಿ. ಅದಾದ್ಮೇಲೆ ಜೈಪುರದಾಗ ಒಂದು ಮಾಡ್ತಾರಲ್ಲ. ಜೈಪುರದಾಗ ಯಾವ್ದು ಟೂರಿಸಮ್ ಬಿಸ್ನೆಸ್. ಟೂರಿಸಮ್ದು ಎಲ್ಲಿ ಅಂದ್ರೆ ಬ್ರಿಕ್ಸ್ ಟೂರಿಸಮ್ ಸಮ್ಮಿಟ್ ಎಲ್ಲಿ ಆಕತ್ತಂದ್ರೆ ಗೊತ್ತಾದ್ವಲ್ಲ. ಎಲ್ಲಿ ಸ್ಪೀಡ್ ಆದ್ರೆ ತಂಗ ತೆಲಿ ಮೇಲೆ ಹರ್ಯಾವ ತಂದಿರಿ. ಮತ್ತೆ ನೆನಪಿಟ್ಕೋಬೇಕು ಅವ್ನಿಗೆ ಬರ್ತಾವ ಬ್ರಿಕ್ಸ್ದು ಯಾವಾಗ ಕೇತಾನ ಗೊತ್ತಿಲ್ಲ. ನೆಕ್ಸ್ಟ್ ಫಸ್ಟ್ ಟೈಮ್ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಗ್ಯಾಲರಿ ಅಂತ ಮಾಡ್ಯಾರ ಇಂಡಿಯಾದಾಗ. ಎಲ್ಲಿ ಮಾಡ್ಯಾರಿ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಗ್ಯಾಲರಿ ಎಲ್ಲಿ ಮಾಡ್ತಾರೆ. ಸ್ಪೇಸ್ ಎಕ್ಸ್ಪ್ಲೋರೇಷನ್ ಗ್ಯಾಲರಿ ಅಂತ ಹೇಳಿದ್ನಲ್ಲ. ಇದು ಹೋಪ್ ಹೆಂಗೈತಲ್ಲ ಹಂಗ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಗ್ಯಾಲರಿ ಅಂತ ಮಾಡ್ತಾರೆ. ಲಡಾಖ್ನಾಗ, ಮಧ್ಯಪ್ರದೇಶದಾಗ, ಉತ್ತರ ಪ್ರದೇಶ. ಮಧ್ಯಪ್ರದೇಶದಾಗ ಮುಂದೆ ಮಧ್ಯಪ್ರದೇಶ ಭೂಪಾಲ, ಮಧ್ಯಪ್ರದೇಶ ಇಂದೋರ, ಮಧ್ಯಪ್ರದೇಶ ಭೋಪಾಲ್. ಈ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಗ್ಯಾಲರಿ ನೆನಪಿಟ್ಕೋಬೇಕಾರೆ ಹೇಳ್ತಾನೆ ನೋಡ್ರಿ. ಯಾಕಂದ್ರೆ ಮಧ್ಯಪ್ರದೇಶದ ರೀಸೆಂಟಾಗಿ 3 ಹೇಳಿದ್ವಲ್ಲ ಕರೆಂಟ್ ಅಫೇರ್ಸ್. ಈಗ ಬ್ರಿಕ್ಸ್ ಸಮ್ಮಿಟ್ ಬಿಟ್ರೆ ಇನ್ನ 2 ಹೇಳಿದ್ನಿ. ಏನೇನು ಹೇಳ್ರಿ ನಾವು ಯಾವ್ದ ಭೋಜಶಾಲಾ. ಕರೆಕ್ಟ್. ಭೋಜಶಾಲಾನು ಅಲ್ಲೇ ಬರ್ತೈತಿ ಮಧ್ಯಪ್ರದೇಶದಾಗ. ಭೋಜಶಾಲಾ ಸಂಕೀರ್ಣ ನ್ಯೂಸ್ನಾಗ ಇತ್ತು. ಅದಕ್ಕೆ ಏನಂತಾರೆ ಮುಸ್ಲಿಮ್ಸ್ ಕಮಲಾ ಮೌಲಾ ಅಂತೇಳಿ. ಭೋಜಶಾಲಾ ಅಂತೂ ಹೈಯೆಸ್ಟ್ ಹೆಸರನ್ನ ಕೇಳಿರ್ತೀರಿ. ಕಮಲಾ ಮೌಲಾ ಅಂತ ಯಾವ್ದು ಕರೀತಾರ ಅಂತ ಹೇಳಿ ಕೊಟ್ಟಿರ್ತಾನೋ. ತಿರುಪನ ಕುಂದ್ರಮ್ಮ ಭೋಜಶಾಲಾ ಅಥವಾ ಯಾವ ಹೆಸರು ಕೊಟ್ಟಿರ್ತೀನಿ ಯಾವ್ದಂದ್ರೆ ಭೋಜಶಾಲಕ್ಕ ಕರಿತೀವಿ. ಎಲ್ಲಿ ಬರ್ತೈತೆ ಅಂದ್ರೆ ರೀ ಮಧ್ಯಪ್ರದೇಶದಾಗ. ನೆನಪಿರ್ತೈತಲ್ಲ. ಅದಾದ್ಮೇಲೆ ಈಗ ಮಧ್ಯಪ್ರದೇಶದ ಅಂದ್ರೆ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಗ್ಯಾಲರಿ ಅಂತ ಮಾಡ್ತಾರೆ ಮಧ್ಯಪ್ರದೇಶದಾಗ. ಇಂಡಿಯಾದಾಗ ಫಸ್ಟ್ ಗ್ಯಾಲರಿ ನೋಡ್ರಿ. ಅಂದ್ರೆ ಸ್ಪೇಸ್ ಒಳಗೆ ಏನೇನು ಹಾಕಿರ್ತಲ್ಲ ಅದನ್ನ ಎಕ್ಸ್ಪ್ಲೋರ್ ಮಾಡೋ ಸಲ್ಮಂದಿ. ಎಲ್ಲಿ ಅಂದ್ರೆ ಮಧ್ಯಪ್ರದೇಶದ ಭೂಪಾಲ್ನಾಗ. ಇಂಡಿಯಾದಾಗ ಫಸ್ಟ್ ಟೈಮ್ ಪ್ರೈವೇಟ್ ಸೆಕ್ಟರ್ದ ಮಿಸೈಲ್ಗಳನ್ನ ಅಥವಾ ಕ್ಷಿಪಣಿಗಳನ್ನ ಅಭಿವೃದ್ಧಿ ಮಾಡೋದು ಎಲ್ಲಿ ಮಧ್ಯಪ್ರದೇಶದ ಶಿವಪುರಿ. ನೆನಪಿರ್ತಾವಲ್ಲ ಮಧ್ಯಪ್ರದೇಶದ. ಬಾರ್ಗಿ ಡ್ಯಾಮ್ ಅದು ನ್ಯೂಸ್ನಾಗಿತ್ತು. ಕರೆಕ್ಟ್. ಬಾರ್ಗಿ ಡ್ಯಾಮ್ ನ್ಯೂಸ್ನಾಗಿತ್ತು. ಯಾವ ನದಿ ಕಟ್ತಾರ ನರ್ಮದಾ ರಿವರ್. ಇವು ಏನೇನು ನ್ಯೂಸ್ನಾಗ ಅದಾವ ಮಧ್ಯಪ್ರದೇಶದ ಒಮ್ಮೆ ರಿವಿಷನ್ ಮಾಡ್ಕೊಂಡ್ಬಿಡ್ರಿ. ಬಾರ್ಗಿ ಡ್ಯಾಮ್ ನ್ಯೂಸ್ನಾಗಿತ್ತಲ್ಲ, ಅದು ತಾಯಿ ಮಗು ಸತ್ತಿದ್ರು ನೋಡ್ರಿ ಡ್ಯಾಮ್ನಾಗ. ಅದ ಯಾವ್ದಂದ್ರೆ ಬಾರ್ಗಿ ಡ್ಯಾಮ್. ಯಾವ ನದಿಗೆ ಅಡ್ಡಲಾಗಿ ಕಟ್ಟಿದ್ರ ಅಂದ ಯಾವ್ದ ನರ್ಮದಾ. ಕರೆಕ್ಟ್, ನರ್ಮದಾ ರಿವರ್. ನೆಕ್ಸ್ಟ್ ಅಮೃತ್ ಭಾರತ್ ಸ್ಟೇಷನ್ ಹೇಳಿರಲ್ಲ. ಈಗ ರೀಸೆಂಟಾಗಿ 2026 ಈಗ ಜುಲೈದಾಗ MPMS ಸ್ಕೀಮ್ ಅಂತ ಸೆಂಟ್ರಲ್ ಗೌರ್ಮೆಂಟ್ದವ್ರು ತರ್ತಾರೆ. MPMS ಸ್ಕೀಮ್ ಅಂತ ಎದ್ರ ಸಲ್ಮನ್ ತರ್ತಾರೆ ಫುಲ್ ಫಾರ್ಮ್ ಯಾವ್ದ ಮೆಗಾ ಫೋನ, ಮೊಬೈಲ್ ಫೋನ,
ಹಾಂ ಎಸ್ ಮೊಬೈಲ್ ಫೋನ್ MPMS ಅಂತ ಹೇಳಿಲ್ಲ, ಮೊಬೈಲ್ ಫೋನ್ ಮ್ಯಾನುಫ್ಯಾಕ್ಚರಿಂಗ್ ಸ್ಕೀಮ್ ಅಂತ ಕರೀತಾರೆ. ಈಗ ರೀಸೆಂಟಾಗಿ ತರತಾರೆ. ಇದು ಎದ್ರ ಸಲ್ಮಾನ್ ತರತಾರೆ ಅಂದ್ರೆ ಇಂಡಿಯಾದಾಗ ಏನಾಗತ್ತೆ, ಎಂಪ್ಲಾಯ್ಮೆಂಟ್ ಕಡಿಮೆ ಆಗತ್ತೆ ರೀ. ಎಂಪ್ಲಾಯ್ಮೆಂಟ್ ಕಡಿಮೆ ಆಗತ್ತಂದ್ರೆ ನಾವು ಬೇರೆ ದೇಶದ ಆಮದ ಮೇಲೆ ಡಿಪೆಂಡ್ ಇದ್ವಿ ಅಂತೇಳಿ ಈಗ ಎಲ್ಲ ಚೀನಾದವ್ರು ಟೆಕ್ನಾಲಜಿ ಮೇಲೆ ಡಿಪೆಂಡ್ ಆದಿರೋ ಅವರಿಂದ ರೊಕ್ಕ ಬರ್ತಿರ್ತಾವೆ ಅಥವಾ ಎಲ್ಲ ರೆಡಿ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡಿ ಅವ್ರಿಗೆ ಕೊಡ್ತಿರ್ತಾರೆ. ನಾವು ಬಗರೆ ಕೂತು ಯೂಸ್ ಮಾಡೋದಕ್ಕತ್ತಲ್ಲ. ಇಂಡಿಯಾದಾಗ ಅಕಸ್ಮಾತ್ ಮೊಬೈಲ್ಗಳು ಮ್ಯಾನುಫ್ಯಾಕ್ಚರ್ ಮಾಡತ್ತೇಳಿ ಅವಾಗ ಏನಾಕತ್ತೆ ಅಂದ್ರೆ ಎಂಪ್ಲಾಯ್ಮೆಂಟ್ ಅಂದ್ರೆ ಕೆಲಸ ಸಿಗ್ತೈತೆ ಎಲ್ಲರಿಗೆ. ಅದ್ರ ಸಲ್ಮಾನ್ ಫಸ್ಟ್ ಟೈಮ್ ಇಂಡಿಯಾದಾಗ ಏನು ತರತಾರೆ, MPMS ಸ್ಕೀಮ್ ಅಂತ ತರತಾರೆ. ಇದು ರಿಲೇಟೆಡ್ ಏನು ಕನ್ಫ್ಯೂಸ್ ಮಾಡಿರ್ತಾನೆ, MSME ರಿಲೇಟೆಡ್ ಮ್ಯಾನುಫ್ಯಾಕ್ಚರಿಂಗ್ ಸ್ಕೀಮ್ ಹಿಂಗೆಲ್ಲರ ಹೆಸರನ್ನೇ ಕನ್ಫ್ಯೂಸ್ ಮಾಡ್ತಾನೆ. ಫುಲ್ ಫಾರ್ಮ್ ಕೊಟ್ಟು MPMS ಅಂದ್ರೆ ಗೊತ್ತಾತಲ್ಲ. MP ಅಂದ್ರೆ ಮೊಬೈಲ್ ಫೋನ್, MS ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಸ್ಕೀಮ ರೀಸೆಂಟಾಗಿ ಇಂಡಿಯಾದಾಗ ಲಾಂಚ್ ಮಾಡತ್ತಾರೆ. ಯಾಕಂದ್ರೆ ಇಂಡಿಯಾದಾಗ ಮೊಬೈಲ್ನ ಏನು ಮಾಡ್ಬೇಕಂದ್ರೆ ಮ್ಯಾನುಫ್ಯಾಕ್ಚರ್ಗಳು ಮಾಡ್ಬೇಕು. ಯಾಕಂದ್ರೆ ಈಗೆಲ್ಲ ಏನು ಮಾಡ್ತೀವಿ ಅಂದ್ರೆ ಬೇರೆ ಕಡೆ ತರ್ತೀವಿ. ಈಗ ಐಫೋನ್ ಅಸೆಂಬ್ಲಿನೂ ಇಂಡಿಯಾದಾಗ ಎಲ್ಲಿ ಬೆಂಗಳೂರಾಗ ಮಾಡ್ಬೇಕು ಅನ್ನತ್ತಿದ್ರಲ್ಲ, ಹಂಗೆ ಏನರ ಅಸೆಂಬ್ಲಿಗಳು ಮಾಡಲಿ ಅಥವಾ ಮ್ಯಾನುಫ್ಯಾಕ್ಚರ್ ಮಾಡಲಿ ಇಂಡಿಯಾಕ್ಕೆ ಆದ್ಯತೆ ಕೊಡ್ಬೇಕಂತ ಏನು ಮಾಡತ್ತಾರೆ ಅಂದ್ರೆ MPMS ಸ್ಕೀಮ್. MP ಫುಲ್ ಫಾರ್ಮ್ ಹೇಳ್ಬಿಡ್ರಿ, MPMS ಲಾಸ್ಟ್ ಮೊಬೈಲ್ ಫೋನ್ ಮ್ಯಾನುಫ್ಯಾಕ್ಚರಿಂಗ್. ಅವು ಏನು ಬೇಕಾ ಕನ್ಫ್ಯೂಸ್ ಮಾಡ್ತಾನೆ. ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಮೊಬೈಲ್ ಏನಂತ ಕೊಟ್ಟಂತೇಳಿ ಮೊಬೈಲ್ ಫೋನ್ ಮ್ಯಾನುಫ್ಯಾಕ್ಚರಿಂಗ್ ಸ್ಕೀಮ್ ಅಂತ ಕರೀತಾರೆ. ನೆನಪಿರ್ತೈತಲ್ಲ MPMS ಅಂತ ಕೇಳ್ರ. ನೆಕ್ಸ್ಟ್ INS ಮಾಲ್ವನ್ ಅಂತ ನ್ಯೂಸ್ನಾಗ ಬರ್ತೈತೆ ರೀ. INS ಮಾಲ್ವನ್ ಎದಕ್ಕೆ ನ್ಯೂಸ್ನಾಗ ಇತ್ತು ಹೇಳ್ರಿ. ಈ INSಗಳು ಅಂತೂ ರೀಸೆಂಟಾಗಿ ಭಾಳ ತಿಳಿತಿನತ್ತವ ಅಂದೆ ಬರತ್ತಾವ ಒಳ್ಳೆ INS ಮಾಲ್ವನ್ ಅಂತ ಬರ್ತೈತೆ ಹೇಳ್ರಿ. ಅರ್ನಾಲ್ ಕ್ಲಾಸ ಮಾಯೆ ಕ್ಲಾಸ್ ಯಾವ್ದು ಹೇಳು? ಈಗ ಅರ್ನಾಲ್ ಕ್ಲಾಸ್ ಅಂತ ಬತ್ತಲ್ಲ ರೀಸೆಂಟಾಗಿ. ಇದ್ರ ರಿಲೇಟೆಡ್ ಹೆಂಗೆ ಕೇಳಿರ್ತಾರಂದ್ರೆ ಕಲ್ಕತ್ತಾದಾಗ 3 ಇದನ್ನ INSಗಳನ್ನ ಇನಾಗ್ರೇಟ್ ಮಾಡ್ತಾರೆ ನರೇಂದ್ರ ಮೋದಿ. ಯಾವ 3 ಹೇಳ್ರಿ? ಸಂದಾಯಕ ಸಂಶೋಧಕ ಮಾಡ್ತಾರೆ. ಸಂಶೋಧಕ ನೆಕ್ಸ್ಟ್ ದುನಿಗಿರಿ ನೆಕ್ಸ್ಟ್ ಮಾಡ್ತಾರಲ್ಲ. ಅಗ್ರಯ, ಸಂಶೋಧಕ, ಮತ್ತೊಂದು ಯಾವ್ದಂದ್ರೆ ದುನಿಗಿರಿ. ಇವು 3 ಎಲ್ಲಿ ಇನಾಗ್ರೇಟ್ ಮಾಡ್ತಾರಂದ್ರೆ ಕಲ್ಕತ್ತಾದಾಗ ರೀಸೆಂಟಾಗಿ ಮಾಡ್ತಾರಲ್ಲ 3. ಅಗ್ರಯ ಯಾವ ಕ್ಲಾಸ? ಅರ್ನಾಲ್ ಕ್ಲಾಸ್. ಅಗ್ರಯ ಅನ್ನೋದು ಎಂಥ ಸಬ್ಮರೀನ್ ಅದ? ಸಬ್ಮರೀನು ಅಥವಾ ಇದನ್ನ ಆಂಟಿ ಸಬ್ಮರೀನ್ ಅಂತ ಕರಿತೀವಿ. ಆಂಟಿ ಸಬ್ಮರೀನ್ ಆಲ್ರೆಡಿ ಇನ್ಸ್ಟಾಲ್ಡ್ ಇರ್ತಾವಲ್ಲ. ಸೇಮ್ ಅರ್ನಾಲ್ ಕ್ಲಾಸ್ದಾಗ ಯಾವ್ದು ಬರ್ತದೆ? ಅಗ್ರಯ ಬರ್ತೈತಲ್ಲ. ಸೇಮ್ ಅದ್ರ ಮುಂದುವರೆದ ಭಾಗ ಇನ್ನೊಂದು ಯಾವ್ದಂದ್ರೆ ಆಂಟಿ ಸಬ್ಮರೀನ್ ಐತಿ. ಅದಕ್ಕೆ ಯಾವ ಕರಿತೀವಿ ಅಂದ್ರೆ ಮಾಯೆ ಕ್ಲಾಸ್ ಅಂತ ಕರಿತೀವಿ. ಆ ಮಾಯೆ ಕ್ಲಾಸ್ನಾಗ ಒಂದೇದು ಯಾವ್ದಾಗೈತೆ ಅಂದ್ರೆ ಮಾಯೆ ಮ್ಯಾನುಫ್ಯಾಕ್ಚರ್ ಆಗೈತ್ರಿ. ಅದ್ರ ನೆಕ್ಸ್ಟ್ ಎಡಿಷನ್ ಯಾವ್ದಂದ್ರೆ ಮಾಲ್ವನ್ ಅಂತ ಬರ್ತದೆ. ಇವು ರೀಸೆಂಟಾಗಿ ಇದ್ದಿದ್ದು ಹಡಗುಗಳು ನೆನಪಿಟ್ಕೊರು. ಗೊತ್ತಾತಲ್ಲ. ಇನ್ನೊಮ್ಮೆ ಹೇಳ್ತೀರಿ 3 ಯಾವ್ಯಾವುದು ಕಲ್ಕತ್ತಾದಾಗ ಇನಾಗ್ರೇಟ್ ಆಗಿ. ಹೆಸರು ಏನು ಕೇಳಿರ್ತಾರೆ ಗೊತ್ತಾ? ಇತ್ತೀಚೆಗೆ ಇವು 3 ಅಥವಾ ಏನೇನು ಕೊಟ್ಟಿರ್ತಾರೆ ಮಹೇಂದ್ರಗಿರಿ ಹಿಂಗಿಲ್ಲ ಹೆಸರು ಕೊಟ್ಟ. ರೀಸೆಂಟಾಗಿ ಯಾವ್ದನ್ನ ಕಲ್ಕತ್ತಾದಾಗ ಇನಾಗ್ರೇಟ್ ಮಾಡಿರೋದು ಕೇಳಿರ್ತಾರೆ ಆಪ್ಷನ್ಯಾಗ. ಅದಕ್ಕೆ ಕನ್ಫ್ಯೂಸ್ ಆಗಬಾರ್ದು. 3 ನೆನಪಿಟ್ಕೊರು ಕಲ್ಕತ್ತಾದಾಗ ಇನಾಗ್ರೇಟ್ ಮಾಡಿದ್ದು. ಯಾವ 3 ಹೇಳಿ? ಸಂಶೋಧಕ, ದುನ್ಗಿರಿ, ಅಗ್ರಯ. ನೆನಪಿರ್ತೈತಲ್ಲ. ಸಂಶೋಧಕ, ದುನ್ಗಿರಿ, ಅಗ್ರಯ. ಸಂಶೋಧಕ ಯಾವ ಕ್ಲಾಸ? ಸಂದಾಯ ಕ್ಲಾಸ್. ಸಂಶೋಧಕ ಯಾವ ಎಂಥ ಸಿಪ್ಪದ? ಯಾವ್ದ? ಸರ್ವೆ ವೆಸಲ್ ಅಂತ ಕರಿತೀವಿ. ಸಂದಾಯ ಕ್ಲಾಸ್ನಾಗ ಎಷ್ಟು ಸರ್ವೆ ವೆಸಲ್ಸ್ ಬರ್ತಾವೆ? 4 ಸರ್ವೆ ವೆಸಲ್ಸ್. ಯಾವ? ಸಂದಾಯಕ, ಈಕ್ಷಕ, ನಿರ್ದೇಶಕ, ಸಂಶೋಧಕ. ನೆನಪಿರ್ತಾವಲ್ಲ. ಅದಾದ್ಮೇಲೆ ಯಾವ್ದು ಬರ್ತೈತೆ ಅಂದ್ರೆ ಇನ್ನೊಂದು ಯಾವ್ದು ಹೇಳಿದ್ವಿ? ದುನ್ಗಿರಿ ಹೇಳಿದ್ವಿ. ದುನ್ಗಿರಿ ಯಾವ ಕ್ಲಾಸ್ ರೀ? ನೀಲಗಿರಿ ಕ್ಲಾಸ್. ನೀಲಗಿರಿ ಕ್ಲಾಸದು ಏನು ಸಬ್ಮರೀನೋ ವಾರ್ಸಿಪ್ಪು? ಸಬ್ಮರೀನೋ ಏನು ಕಾರ್ವೆಟ್ಗಳು? ನೀಲಗಿರಿ ಸಿರೀಸ್ ಏನು ಬರ್ತಾವೆ? ಬೆಟ್ಟಗಳ ಹೆಸರು ಬಂದ್ರೆ ತಲೆಯಾಗಿ ಇಟ್ಕೊಂಡ್ಬಿಡಿ. ಫ್ರಿಗೇಟ್ಸ್ ಅಂತ ಕರಿತೀವಿ. ಸ್ಟೆಲ್ತ್ ಫ್ರಿಗೇಟ್ಸ್ ಹೇಳಿದ್ನೆಲ್ಲ 3 ಬರ್ತಾವೆ. ಫ್ರಿಗೇಟ್ ಅಂತ ಕರೀತಾರ, ಕಾರ್ವೆಟ್ ಅಂತ ಕರೀತಾರೆ, ಇನ್ನೊಂದು ಏನಂದ್ರೆ ಸಿಪ್ ಅಂತ ಕರೀತಾರೆ. ಇವು ಫ್ರಿಗೇಟ್ಸ್ಗಳು ಏನು ಮಾಡ್ತಿರ್ತಾರೆ? ಅಟ್ಯಾಕ್ ಮಾಡೋ ಸಲ್ಮಾನ್. ಕಾರ್ವೆಟ್ ಅಂದ್ರೆ ಮ್ಯಾನುಫ್ಯಾಕ್ಚರ್ ಏನು ಮಾಡಿರ್ತೀವಿ ಅಂದ್ರೆ ಕೊಟ್ಟು ಡಿಸೈನ್ ಮಾಡಿರ್ತೀವಿ. ಈ ಸಿಪ್ ಅದು ಏನಿರ್ತಾವಲ್ಲ ಸಿಪ್ ಅಂತ ಕರಿತೀವಲ್ಲ, ಅವು ಸಿಪ್ಗಳು ಏನು ಮಾಡ್ತೀವಿ? ME ಗಂಗಾವಿಲಾಸ್ ಸಿಪ್ ಅಂತ ಮಾಡಿದ್ವಿ. ಇವೇನಂದ್ರೆ ನಾವು ಹೆಂಗೆ ಬೇಕಲ್ಲ ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ಡಿಸೈನ್ ಮಾಡ್ಬೋದು. ಇವು ಕಾರ್ವೆಟ್ ಮತ್ತೇನು ಫ್ರಿಗೇಟ್ ಅಂತ ಕರಿತೀವಲ್ಲ ಅವು ಏನಂದ್ರೆ ವಾರ್ ಸಿಪ್ಸ್ ಟೈಪ್ ಒಟ್ಟು ಅದು ಅಟ್ಯಾಕ್ ಆದ್ರೆ ಇದನ್ನ ಮಾಡಬಾರ್ದತ್ತ. ಅವ್ನು ಏನು ಮಾಡ್ತಾರಂದ್ರೆ ಪೂರ್ತಿ ಡಿಫೆನ್ಸ್ದಿಂದ ಹೆಂಗೆ ಮ್ಯಾನುಫ್ಯಾಕ್ಚರ್ ಬೇಕಲ್ಲ ಹಂಗೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸಿಪ್ ಹೆಂಗೆ ಬೇಕಾದ್ರೆ ಮ್ಯಾನುಫ್ಯಾಕ್ಚರ್ ಮಾಡಿಸಬಹುದು. ಇವ ಬರ್ತಾವಲ್ಲ. ನೀಲಗಿರಿ ಕ್ಲಾಸ್ ಅಂತ ಬಂದ್ರೆ ನೆನ್ಪಿಟ್ಕೋರಿ. ಒಟ್ಟ ನೀರಿನ ಕೆಳಗೆ ಹೋಗಲ್ಲ. ಒಟ್ಟ ಗುಡ್ಡ ಐತಲ್ಲ, ನೀಲಗಿರಿ ಹೆಸರ, ದುನ್ಗಿರಿ ಹೆಸರ, ಮಹೇಂದ್ರಗಿರಿ ಎಲ್ಲ ಹೆಸರು ಬರ್ತಾವಲ್ಲ ಅವ್ ನೆನ್ಪಿಟ್ಕೋರಿ. ಸಮುದ್ರ ಮ್ಯಾಲ ಅಡ್ಡಾಡ್ತಿರ್ತಾವ ಅಂತೇಳಿ. ಅವು 2 ಕ್ಲಾಸ್ ಬರ್ತಾವ. ಯಾವ ಪ್ರಾಜೆಕ್ಟ್ ಹೇಳ್ರಿ ನೋಡು? ಪ್ರಾಜೆಕ್ಟ್ 17 ಮತ್ತು ಪ್ರಾಜೆಕ್ಟ್ 17A. 17ದಾಗ 3 ಬರ್ತಾವೆ. ಯಾವ್ಯಾವ? ಶಿವಾಲಿಕ, ಸಹ್ಯಾದ್ರಿ, ಸಾತ್ಪುರ. ಇವು ಶಿವಾಲಿಕ, ಸಹ್ಯಾದ್ರಿ, ಸಾತ್ಪುರ. ಅದಾದ್ಮೇಲೆ ಯಾವ್ದಾದ್ರೆ 17A ಅಥವಾ 17 ಬಂದಿತ್ತು. ಅದ್ರ ಮುಂದುವರೆದ ಭಾಗ ಯಾವ್ದಂದ್ರೆ 17A. ಹಿಂಗೂ ಕೇಳ್ಬೋದು. ರೀಸೆಂಟಾಗಿ ಯಾವ್ದಂದ್ರೆ ದುನ್ಗಿರಿ ಅಥವಾ ಮಹೇಂದ್ರಗಿರಿ ಆಗೈತಲ್ಲ, ಇದು ಯಾವ್ದ್ರದ್ದು ಮುಂದುವರೆದ ಭಾಗ ಅಂತ ಪ್ರಾಜೆಕ್ಟ್ 17 ಅಂತ ಕೇಳ್ತಾನೆ. ಅಥವಾ ಯಾವ ಕ್ಲಾಸದ್ದು ಮುಂದುವರೆದ ಭಾಗ ಅಂದ್ರೆ ಯಾವ್ದು? ಸಹ್ಯಾದ್ರಿ ಕ್ಲಾಸದ್ದು. ಅದು ಶಿವಾಲಿಕ್ ಕ್ಲಾಸ್. ಅದು ಕ್ಲಾಸ್ಗಳು ಕೇಳ್ರಿ, ಕನ್ಫ್ಯೂಸ್ ಆಗ್ಬಾರ್ದು. ಪ್ರೊಜೆಕ್ಟ್ದು ಮುಂದೆ ಅಂದ್ರೆ 17 ಮುಂದುವರೆದ ಭಾಗ. ಅಕಸ್ಮಾತ್ ಯಾವ ಕ್ಲಾಸ್ ಯಾವ ಕ್ಲಾಸ್ ಸಿಪ್ಪದ ಮುಂದುವರೆದ ಭಾಗ ಅಂದ್ರೆ ಶಿವಾಲಿಕ್ ಕ್ಲಾಸದ ಮುಂದುವರೆದ ಭಾಗ. ಯಾವ್ದಂದ್ರೆ ನೀಲಗಿರಿ ಕ್ಲಾಸ್ ಅಂತ ಬರ್ತಾವೆ. ನೀಲಗಿರಿದಾಗ ನಟ್ HDVM ಅಂತ ಹೇಳಿದ್ವಿ. ಎಷ್ಟು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ? 7. ಯಾವ 2 ಹಡಗು ಕಟ್ಟುವ ತಾಣಗಳು ಮಾಡ್ತಾರೆ ಅವನ? ಗಾರ್ಡನ್ ರಿಚಾ ಮತ್ತು ಇನ್ನೊಂದು ಗಾರ್ಡನ್ ರಿಚಾ ಮತ್ತು ಮಜ್ಗಾಂವ್ ಡಕ್. ಕರೆಕ್ಟ್. ಮಜ್ಗಾಂವ್ ಡಕ್ದಾಗ ಎಷ್ಟು ಅಕ್ಕವು? 5 4 ಮಜ್ಗಾಂವ್ ಡಕ್ದಾಗ ಅಲ್ಲಿ 3 7 ಅದಾವಲ್ಲ, ಅಲ್ಲಿ 3 ಇಲ್ಲಿ 4 ಅಂತ ಹೇಳಿ. ಈಗ 3 ಲಾಂಚ್ ಮಾಡಿದ್ದು. ಅದ್ರೊಳಗೆ ರೀಸೆಂಟಾಗಿ ಮಹೇಂದ್ರಗಿರಿ ಬಂದಿತ್ತು. ಎಷ್ಟನೇ ಸಿಪ್ ಅಂತ ಕರಿತೀವಿ ಅದಕ್ಕೆ? 6ನೇ ಸಿಪ್. ಯಾಕಂದ್ರೆ 7 ಅದಾವು. 7ನೇದ ಮಹೇಂದ್ರಗಿರಿ ಬರಬೇಕು. 6ನೇದು ಆಗಲಿಲ್ಲ ಯಾವ್ದಂದ್ರೆ ವಿಂಧ್ಯಗಿರಿ. ನಮ್ಮ 3 ಹೇಳಿದ್ದು ಏನಂದ್ರೆ ನಟ್ HDVM ಅಂತ ಹೇಳಿದ್ವಿ. N ಅಂದ್ರೆ ನೀಲಗಿರಿ, U ಅಂದ್ರೆ ದುನ್ಗಿರಿ, T ಅಂದ್ರೆ ತಾರಾಗಿರಿ, H ಅಂದ್ರೆ ಹಿಮಗಿರಿ, D ಅಂದ್ರ ದುನ್ಗಿರಿ, V ಅಂದ್ರ ವಿಂಧ್ಯಗಿರಿ, M ಅಂದ್ರ ಮಹೇಂದ್ರಗಿರಿ. ಇರೋ 3 ಯಾವ ಅಲ್ಲಿ ಗಾರ್ಡನ್ ರಿಚ್ದಾಗ ಇರ್ತಾವ?
HD ವೆಂಕಿ HD ವಿ ಕರೆಕ್ಟ್. ಹಿಮಗಿರಿ ಮತ್ತು ದುನಗಿರಿ ಎಲ್ಲಿ ಅಂದ್ರೆ ಗಾರ್ಡನ್ ರೀಚ್ದಾಗ, ಇನ್ನೊಂದು ಯಾವ್ದಾರು ವಿಂಧ್ಯಗಿರಿ ಆಗಿಲ್ಲ. ದುನಗಿರಿ ರೀಸೆಂಟ್ ಆಗಿ ಲಾಂಚ್ ಕಲ್ಕತ್ತಾದಾಗ, ಯಾಕಂದ್ರೆ ಕಲ್ಕತ್ತಾದಾಗ ಹಡಗು ಕಟ್ಟುವ ತಾನ ಐತಿ ಯಾವ್ದಂದ್ರೆ ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಅಂತ ಕರಿತೀವಿ. ಈಗ ಯಾವ್ದು ಹೇಳ್ರಿ ಮಾಲ್ವಾನ್ ಕ್ಲಾಸ್ ಅಂತ ಹೇಳಿಲ್ಲ. ಮಾಲ್ವಾನ್ ಕ್ಲಾಸ್ ಯಾವ ಕ್ಲಾಸ್ ಅಂದ್ರೆ ಮಾಹಿ ಕ್ಲಾಸ್ ಅಂತ ಬರ್ತದೆ. ಇದು ಎಂತ ಸಬ್ಮರೀನ್ ಅಂದ್ರೆ ಆಂಟಿ ವಾರ್ ಸಬ್ಮರೀನ್ ಅಂತ ಕರಿತೀವಿ. ಇನ್ನು ಪ್ರಾಜೆಕ್ಟ್ 75 ಸಬ್ಮರೀನ್ಸ್ ಬರ್ತಾವ ಹೇಳ್ರಿ ನೋಡು. K3 V3 ನೆನಪಿರ್ತಾವ, ಅದ ಪ್ರಾಜೆಕ್ಟ್ 75 ಅಂತ ಕರೀತಾರೆ. K3 V3 ಅಂತ ಕರಿತೀವಿ. K3 ಹಾ ಕೈ ಹೇಳ್ರಿ. K3 V3 ಕಲ್ವರಿ, ಕಂಡೇರಿ, ಕಾರಂಜ. V3 ಅಂದ್ರೆ ವೇಲ, ವಾಗೀರ, ವಾಗ್ಸೀರ್. ಇದ್ರೊಳಗೆ ಯಾವ್ದ್ರೊಳಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ರೀಸೆಂಟ್ ಆಗಿ ಇದನ್ನ ಮಾಡ್ತಾರೆ ವಾಗ್ಸೀರ್ದಾಗ. ಎಲ್ಲಿ ಬಂದಿದ್ರಿ ಕರ್ನಾಟಕದ ಕದಂಬ ನೌಕಾನೆಲೆಗೆ ಎಷ್ಟನೇದವ್ರು ಇವ್ರ? 2ನೇದವ್ರು. ಕದಂಬ ನೌಕಾನೆಲೆಗೆ 1ನೇದವ್ರು. ಎಷ್ಟನೇದು ಸಬ್ಮರೀನ್ದಾಗ ಪ್ರವಾಸ ಮಾಡ್ರಿ ಅಂದ್ರೆ 2ನೇದವ್ರು. 1ನೇದವ್ರು ಯಾರು? APJ ಅಬ್ದುಲ್ ಕಲಾಂ. ಯಾವ್ದು? ಸಿಂಧು ರಕ್ಷಕ್. ವೆರಿ ಗುಡ್. ನೆನಪಿರ್ತಾವಲ್ಲ. ಈಗ ಇಂಡಿಯಾದಾಗ ನ್ಯೂಕ್ಲಿಯರ್ ಪವರ್ಡ್ ಆಂಟಿ ಸಬ್ಮರೀನ್ಸ್ ಅದಾವೋ ಇಲ್ಲೋ? ಅದಾವಲ್ಲ. ನ್ಯೂಕ್ಲಿಯರ್ ಪವರ್ಡ್ ಇವನು ಕೇಳಿರ್ತಾನೆ. ನ್ಯೂಕ್ಲಿಯರ್ ಈಗ ಯೂಸ್ ಮಾಡ್ಕೊಳತ್ತೀವಲ್ಲ, ಎಲ್ಲಿಂದ ತರ್ಸತ್ತೀವಿ ಯುರೇನಿಯಂ ಅಂದ್ರೆ ಆಸ್ಟ್ರೇಲಿಯಾದ. ಈ ನ್ಯೂಕ್ಲಿಯರ್ ಯುರೇನಿಯಂ ತರಿಸಿ ಅದು ನ್ಯೂಕ್ಲಿಯರ್ ಪವರ್ಡ್ ಸಬ್ಮರೀನ್ಸ್ ಇಂಡಿಯಾದಾಗ ಅದಾವೋ ಇಲ್ಲೋ ಅಂತ ಕೇಳ್ರಿ. ಅದಾವ. ಯಾವ ಕ್ಲಾಸ್ ಅಂತ ಕರಿತೀವಕ್ಕ? ಅರಿಯಂತ ಕ್ಲಾಸ್. ಹೇಳ್ಬಿಡ್ರಿ 4. ಅರಿಯಂತ, ಅರಿಗಾಟ, ಅರಿದಮನ, ಅರಿಸುದನ್. ಬೆಂಕಿ ನೆನಪದವು. ನೆಕ್ಸ್ಟ್ ಅದಾದ್ಮೇಲೆ ರೀಸೆಂಟ್ ಆಗಿ ದೇವ್ಜಿತ್ ಸೈಕಿಯಾ ಅಂತ ಒಂದು ಕಮಿಟಿ ಮಾಡ್ತಾರೆ. ದೇವ್ಜಿತ್ ಸೈಕಿಯಾ ಎದ್ರ ಸಲ್ ಬಂದಿತ್ತು? BCCI ICC ನೋ BCCI ಹೇಳ್ರಿ ಯಾವ್ದು? ಹಾ ಕರೆಕ್ಟ್. BCCI ಕಾರ್ಯದರ್ಶಿ. ಬಟ್ ಯಾವ್ದ್ರದ್ದು ಕಮಿಟಿ ಮಾಡ್ರಿ ಅವ್ನು? ಹಾ ಇದು ಹೇಳ್ತಾರೆ ನೋಡ್ರಿ. ಯಾರಂದ್ರೆ ದೇವ್ಜಿತ್ ಸೈಕಿಯಾ ಅಂತ ಬರ್ತಾರೆ. ಕಮಿಟಿಗಳ ಮೇಲೆ ಹೇಳ್ಬಿಡಕ್ರಿ. ದೇವ್ಜಿತ್ ಸೈಕಿಯಾ ಕಮಿಟಿ ಯಾಕೆ ಮಾಡ್ತಾರೆ? ICC ಒಳಗೆ ರಿವ್ಯೂ ಕಮಿಟಿ ಅಂತ ಮಾಡ್ರಿ. ಅಂದ್ರೆ ಏನಂದ್ರೆ ICC ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಅಂತ ಬರ್ತದೆ. ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಅಂತ ಕರಿತೀವಿ. ಎಲ್ಲ ಹೆಡ್ ಕ್ವಾರ್ಟರ್ ದುಬೈದಾಗ ಐತಲ್ಲ. ಇದ್ರದ್ದು ಏನಂದ್ರೆ ರಿವ್ಯೂ ಕಮಿಟಿ, ಅಡ್ಮಿನಿಸ್ಟ್ರೇಷನ್ ಅಥವಾ ಗವರ್ನೆನ್ಸ್ ರಿವ್ಯೂ ಕಮಿಟಿ ಐತಿ. ಆಡಳಿತ ವಿಭಾಗ ಏನೈತಿಲ್ಲ, ಯಾರ್ದಾರ ICC ಚೇರ್ಮನ್ ನಮ್ಮ ಇಂಡಿಯಾದವ್ರು ಅದಾರ. ಯಾರ ಜೈಶ್ ಅದಾರಲ್ಲ ಅವ್ರು ಅದಾರಲ್ಲ. ಅದ್ರದ್ದು ಏನು ಗವರ್ನೆನ್ಸ್ ಅಥವಾ ಆಡಳಿತ ಮಾಡ್ತಾರಲ್ಲ ಅದನ್ನ ರಿವ್ಯೂ ಕಮಿಟಿ ಮಾಡ್ರಿ. ಇವ್ರು BCC ಕಾರ್ಯದರ್ಶಿ ಇದ್ರ. ಬಟ್ ಏನಂದ್ರೆ ಈ ಕಮಿಟಿ ಇದ್ರ ಸಲ್ಮಂದ್ ಮಾಡಿಲ್ಲ. ಗವರ್ನೆನ್ಸ್ ಆಡಳಿತ ನೋಡಕ್ ಯಾವ್ದಂದ್ರೆ ICC. ಯಾರ್ದು ಹೇಳಿ? ದೇವ್ಜಿತ್ ಸೈಕಿಯಾ. ನೆನಪಿರ್ತಾವಲ್ಲ. ಕಮಿಟಿ ಹೇಳ್ಬಿಡ್ತೀರಿ. ಯಾವ್ದು ಮಾಡಿ ಡ್ಯಾಮ್ಗಳು ಸುಧಾರಣೆ ಸಲ್ಮಂದ್ ಪೂರ್ತಿ ಕರ್ನಾಟಕದಾಗ ಬಂದಾಗ ರಾಕೇಶ್ ಸಿಂಗ್ ಕಮಿಟಿ ನೋಡ್ರಿ. ನೆನಪಿ ಕಮಿಟಿ ಹೇಳ್ತೀರಿ ಬಡ ಎಲ್ಲ. ಆಶಾ ಮೆನನ್ ಕಮಿಟಿ ಯಾಕಂದ್ರ ವೆರಿ ಗುಡ್. ART ಮತ್ತು ಇನ್ನೊಂದು ಬಾಡಿಗೆ ತಾಯ್ತನದ ಸ್ಟಡಿ ಮಾಡೋ ಸಲ್ಮಂದ್ ಯಾವ್ದ್ರ? ಆಶಾ ಮೆನನ್ ಕಮಿಟಿ. ವೆರಿ ಗುಡ್. ರಾಧಾ ಚೌಹಾಣ್ ಕಮಿಟಿ ಬಂದ್ರ ಯಾವ್ದ? CBSE ದಾಗ ಯಾವ್ದಾರ OSM ಅಂತ ಬರ್ತದೆ, ಆನ್ ಸ್ಕ್ರೀನ್ ಮಾರ್ಕಿಂಗ್. ನೆಕ್ಸ್ಟ್ ವೆರಿ ಗುಡ್. PP ಚೌಧರಿ ಕಮಿಟಿ ಅಂತ ಬಂದ್ರ ಒನ್ ನೇಷನ್ ಒನ್ ಎಲೆಕ್ಷನ್. PP ಚೌಧರಿ. ಅಪರಾಜಿತ್ ಸಾರಂಗಿ ಕಮಿಟಿ ಬಂದ್ರ ಜೈಲ್. ಅಪರಾಜಿತ್ ಸಾರಂಗಿ ಕಮಿಟಿನೂ ನ್ಯೂಸ್ನಾಗ ಐತಿ ನೋಡಿ. ಈಗ ರೀಸೆಂಟ್ ಆಗಿ ಮತ್ತೆ ಯಾಕಂದ್ರೆ 30 ದಿನದಕ್ಕಿಂತ ಮ್ಯಾಲ ಪ್ರಧಾನ ಮಂತ್ರಿ ಮುಖ್ಯಮಂತ್ರಿ ಯಾರ ಜೈಲ್ನಾಗಿದ್ರೆ ಅಂತೇಳಿ ಅದನ್ನ ಸ್ಟಡಿ ಮಾಡೋ ಸಲ್ಮಂದಿ ಯಾವ ಕಮಿಟಿ ಇತ್ತಂದ್ರ ಅಪರಾಜಿತ್ ಸಾರಂಗಿ. ಆಮೇಲೆ ಜಗದಾಂಬಿಕಾ ಪಾಲ್ ಕಮಿಟಿ ಬಂದ್ರ ಯಾವ್ದ? ವಕ್ಫ್ ಬೋರ್ಡ್. ಇನ್ ಕರ್ನಾಟಕದ್ದು ಹೇಳ್ರಿ. R ಹಿತೇಂದ್ರ ಕಮಿಟಿ ಬಂದ್ರ ಜೈಲ್ ಸುಧಾರಣೆ. ಇದು ಕರ್ನಾಟಕ ಓನ್ ಮಾಡಿದ್ದ. ನೆನಪಿಟ್ಕೋರು. ಪ್ರಿಸನ್ ಅಂತ ಬರ್ತಾವಲ್ಲ ಅಥವಾ ಕಾರಾಗೃಹ ಬರ್ತಾವಲ್ಲ, ಯಾವ ಇದ್ರೋಗ ಬರ್ತಾವ ಪಟ್ಟಿಗಳು? ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ, ಕೇಂದ್ರ ಪಟ್ಟಿ. ರಾಜ್ಯ ಪಟ್ಟಿ. ವೆರಿ ಗುಡ್. ರಾಜ್ಯ ಪಟ್ಟಿ. ಯಾಕಂದ್ರೆ ನಮ್ಮ ಕರ್ನಾಟಕದಾಗ ಆಗತ್ತಿದ್ವಲ್ಲ ಜೈಲ್ಗಳ ಸುಧಾರಣೆ ಮಾಡ್ಬೇಕಂದ್ರೆ ಯಾವ ಕಮಿಟಿ ಮಾಡಿವಿ ಅಂದ್ರೆ R ಹಿತೇಂದ್ರ ಕಮಿಟಿ. ಕರ್ನಾಟಕದಾಗ ಮೊಟ್ಟ ಮೊದಲು ಯಾವ ಒಂದು ಕಾರಾಗೃಹದಾಗ ಮಾದಕ ವಸ್ತು ವ್ಯಸನ ಮುಕ್ತ ಕೇಂದ್ರ ಅಂತ ಮಾಡತ್ತಾರ. ಎಲ್ರಿ? ಪರಪ್ಪನಾಗ್ರಹದಾಗ. ಬಜೆಟ್ನಾಗ ಯಾವ್ದು ಒಂದು ಮಾಡ್ತಾರೆ ಹೇಳ್ರಿ? ಯಾವ ಆಪರೇಷನ್ ಮಾಡ್ತಾರ? ಆಪರೇಷನ್ ಪರಿಶುದ್ಧೀಕರಣ. ಇದು ಪರಪ್ಪನಾಗ್ರಹದಾಗ ರೀಸೆಂಟ್ ಆಗಿ ಮಕ್ಕಳ ಸಲ್ಮಂದ್ ಒಂದು ಇದನ್ನ ಮಾಡ್ರಿ ಇನಿಷಿಯೇಟಿವ್. ಏನಂತ ಕರಿತೀವಿ? ಜ್ಞಾನ ಜ್ಯೋತಿ. ನೆನಪಿರ್ತೈತಿ. ಯಾವ ಅಗ್ರಹ? ಯಾವ್ದು ಅಗ್ರಹಾರ ಅಂದ್ರೆ ಪರಪ್ಪನ ಅಗ್ರಹಾರ. ಯಾವ ಅಗ್ರಹಾರ ಅಂದ್ರೆ ಪರಪ್ಪನ. ಹಾ ಕರೆಕ್ಟ್. ಇದನ್ನ ಮತ್ತೆ ಕಮಿಟಿ ಹೇಳ್ರಿ. ಯಾವ? ರಾಕೇಶ್ ಸಿಂಗ್ ಕಮಿಟಿ. ಅದ್ರ ಸಲ್ಮಂದ್ ಅಂದ್ರೆ ಯಾವ್ದ? ಗೇಟ್ಗಳ ಅಥವಾ ಕರ್ನಾಟಕದಾಗಿರುವ 50 ವರ್ಷದಕ್ಕಿಂತ ಮೇಲೆ ಆಗಿರ್ತೇವೆ ಅದ್ರ ಸುರಕ್ಷತೆ ಬಗ್ಗೆ ಸ್ಟಡಿ ಮಾಡಕ ರಾಕೇಶ್ ಸಿಂಗ್ ಕಮಿಟಿ ಅಂತ ಮಾಡ್ತಾರೆ. ಈ ಸುಖದೇವ್ ತೋರಟ್ ಕಮಿಟಿ ಅಂತ ಬಂದ್ರ ಎಜುಕೇಶನ್ ಸಲ್ಮಂದ್. ವೆರಿ ಗುಡ್. ಸಂಜಯ್ ಕುಮಾರ್ ಕಮಿಟಿ ಅಂತ ಬಂದ್ರ ಇವು ಕರ್ನಾಟಕದಾಗ ಅಂದ್ರೆ ಮತ್ತೆ ಹೇಳ್ರಿ ಕರ್ನಾಟಕದಾಗ ಸಂಜಯ್ ಕುಮಾರ್ ಅಂತ ಹೇಳ್ರಿ. ಕರ್ನಾಟಕದವ್ರು ಅಪಾಯಿಂಟ್ ಮಾಡಿಲ್ಲ. ಮತ್ತೆ ಇದನ್ನ ಯಾರು ಮಾಡ್ತಾರೆ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್. ಉಳ್ಕಿದ್ದು ಏನು ಹೇಳಿಲ್ಲ ಅವೆಲ್ಲ ಕರ್ನಾಟಕದವ್ರು ಅಪಾಯಿಂಟ್ ಮಾಡ್ತಾರೆ. ಬಟ್ ಪಶ್ಚಿಮ ಘಟ್ಟಗಳನ್ನ ಕರ್ನಾಟಕದಾಗ ಯಾಕಾರ ಹೈಯೆಸ್ಟ್ ಭಾಗ ಕರ್ನಾಟಕದಿಂದ ಕಾಂಟ್ರಿಬ್ಯೂಷನ್ ಆಗೈತೆ ಅಂದ್ರೆ ಹೈಲೈಟ್ ಮಾಡಿರ್ತಾರೆ ಕರ್ನಾಟಕ ಅಂತೇಳಿ. ನಾವು ಪಶ್ಚಿಮ ಕರ್ನಾಟಕದಿಂದನೇ ಯುನೆಸ್ಕೋ ಪಟ್ಟಿ ಒಳಗೆ ಪಶ್ಚಿಮ ಘಟ್ಟನ ಹಿಡಿತೀವಲ್ಲ, ಸೇಮ್ ಹಂಗ ಭಾಗ ಜಾಸ್ತಿ ಐತನಂತೆ ಅದು ಕಮಿಟಿ ಹೇಳತ್ನ. ಬಟ್ ಅಪಾಯಿಂಟ್ ಮಾಡಿದವ್ರು ಯಾರಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅವ್ರು. ಯಾವ್ದಂದ್ರೆ ಸಂಜಯ್ ಕುಮಾರ್ ಕಮಿಟಿ. ಮತ್ತು ಕರ್ನಾಟಕದ್ದು ಯಾವಿದ್ದು ನ್ಯೂಸ್ನ ಕಮಿಟಿಗಳು ಯಾವ್ದ? ಎಸ್ ಸದ್ಗೋಪಾಲನ್. ಎಸ್ ಗೋಪಾಲನ್ ಕಮಿಟಿ. ಅದರ ಸಲ್ಮಂದ್. ಹಾ ಸದ್ಗೋಪಾಲನ್ ಕಮಿಟಿ. ಹಾ ಸದ್ಗೋಪನ್ ಕಮಿಟಿ ಹೇಳ್ರಿ. ತಾಂತ್ರಿಕ ಶಿಕ್ಷಣ ಸಲ್ಮಂದ್. JM ಲಿಂಗಡೋ ಕಮಿಟಿ. ಎಲೆಕ್ಷನ್ ಚುನಾವಣೆ ಎಲ್ಲಿ ಅಂದ್ರೆ ಶಾಲಾ ಕಾಲೇಜುಗಳಲ್ಲಿ ಚುನಾವಣೆ ಯಾವ್ದಂದ್ರೆ JM ಲಿಂಗಡೋ ಕಮಿಟಿ ಬರ್ತಾವ. ಮತ್ತೆ ಯಾವ ಕಮಿಟಿ ಇದ್ವು? ಸಪ್ರ. ಮೈಕಲ್ ಡಿ ಕುನ್ನ ಕಮಿಟಿ. ಕರೆಕ್ಟ್. 2ಕ್ಕೆ ಬರ್ತಾನೆ ಮೈಕಲ್ ಡಿ ಕುನ್ನ. ಕೊಯ್ಡಾ ಮತ್ತ RCB ಕಾಲ್ ತೊಳಿತ. PN ದೇಸಾಯಿ ಕಮಿಟಿ. ಮೂಡಾ ಹಗರಣಕ್ಕೆ PN ದೇಸಾಯಿ ಕಮಿಟಿ ಅದಾವ. ಕರ್ನಾಟಕದ್ದು ಕಮಿಟಿ ಯಾವ ಯಾವಾಗ ಕೇಳ್ತಾನೆ ಗೊತ್ತಿಲ್ಲ. PN ದೇಸಾಯಿ ನೆನಪಿರ್ತೈತಿಲ್ಲ. ಮೂಡಾ ಹಗರಣ ಆಗಿತ್ತಲ್ಲ, ಮೂಡಾ ಫುಲ್ ಫಾರ್ಮ್
ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಏಜೆನ್ಸಿ ಹೆಂಗ್ ಬೆಂಗಳೂರು ಡೆವಲಪ್ಮೆಂಟ್ ಏಜೆನ್ಸಿ BDA ಅಂತ ಕರಿತಿಲ್ಲ, ಸೇಮ್ ಹಂಗ ಮೂಡಾಗರ್ನ ಐತ್ಲ. ಅದರ ಸಲ್ಬಂದಿ ಆದ್ರೆ PN ದೇಸಾಯಿ ಕಮಿಟಿ. ಹಾ ಕರೆಕ್ಟ್, ಅದನ್ನೊಂದು ಅಪಾಯಿಂಟ್ ಆಗ್ಯಾನ ನೋಡಿ. ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಇದನ್ನ ಆಯೋಗ ಐತ್ಲ, ಅದ್ರದ್ದು ಯಾರು ಅಧ್ಯಕ್ಷರಾಗ್ಯಾರ ಅಂದ್ರ PN ದೇಸಾಯಿ. ಈಗ ಹೇಳ್ರಿ ಪಟ G ಸತ್ಯವತಿ ಅದ್ರದ ಚೇರ್ಮನ್ ರೀಸೆಂಟ್ ಕರ್ನಾಟಕದ ಯಾವ್ದ ಮಾಹಿತಿ ಹಕ್ಕುದ ಇವ್ರ ಮಾನವ ಹಕ್ಕು ಎರಡು ಮತ್ತೆ ಈ ಕಡೆ ಮಾಡ್ರಿ. ಮತ್ತೆ ಮಾಹಿತಿ ಹಕ್ಕು ಬಂದ್ರೆ ಯಾರಂದ್ರ G ಸತ್ಯವತಿ ಬರ್ತೈತಿ, ಮಾನವ ಹಕ್ಕು ಬಂದ್ರ PN ದೇಸಾಯಿ. ನೆನಪಿರ್ತೈತಲ್ಲ, ಮಾಹಿತಿ ಹಕ್ಕುದ ಸೆಂಟ್ರಲ್ದಾಗ ಬಂದಾಗ ರಾಜ್ಕುಮಾರ್ ಗೋಯಲ್. ವೆರಿ ಗುಡ್. ಮಾಹಿತಿ ಹಕ್ಕು ಆಯೋಗದಾಗ ಮಾಹಿತಿ ತಗೋಬೇಕಾರ ಏಜ್ ಲಿಮಿಟ್ ಐತಿ ಇಲ್ಲ? ವೆರಿ ಗುಡ್. ನೆಕ್ಸ್ಟ್ ಇದು ಹೇಳ್ರಿ, ರೀಸೆಂಟ್ ಆಗಿ ಉಕ್ರೇನ್ ಪ್ರೈಮ್ ಮಿನಿಸ್ಟರ್ ರೀಸೆಂಟ್ ಆಗಿ ಅಪಾಯಿಂಟ್ ಆಕಾರ ಹೇಳ್ರಿ ಯಾರತ್ತ? ವೋಲ್ಡಿಮಿರ್ ಜೆಲೆನ್ಸ್ಕಿ, ಆಮೇಲೆ ಸೆರ್ಗಿ ಕೋಟೆಸ್ಕಿ. ಇವು ಯಾಕೆ ಕನ್ಫ್ಯೂಸ್ ಆಕಾವತ್ ಹೇಳತ್ತಂದ್ರೆ ಉಕ್ರೇನ್ದಾಗ ವೋಲ್ಡಿಮಿರ್ ಜೆಲೆನ್ಸ್ಕಿ ಅದಾರಲ್ಲ, ಅವ್ರು ಏನದಾರ ಅಂದ್ರೆ ಪ್ರೆಸಿಡೆಂಟ್ ಅದಾರ್ರಿ. ಇವು ಕನ್ಫ್ಯೂಸ್ ಆಗ ಕೇಳ್ತಾರೆ PM ಯಾರ ಅಥವಾ ಪ್ರೆಸಿಡೆಂಟ್ ಯಾರತ್ತ? ಇಲ್ಲಾರ ಡೈರೆಕ್ಟ್ ಒಂದೇ ಆಪ್ಷನ್ ಹಾಕಿರ್ತಾನೆ, ಉಕ್ರೇನ್ನ ಪ್ರೈಮ್ ಮಿನಿಸ್ಟರ್ ಯಾರತ್ತ ಹೇಳಿ. ಯಾಕಂದ್ರೆ ನ್ಯೂಸ್ನಾಗ ಇರೋರು ಅಂದ್ರೆ ವೋಲ್ಡಿಮಿರ್ ಜೆಲೆನ್ಸ್ಕಿ ಒಂದೇ ಆಪ್ಷನ್ ಅದನ್ನ ಕೊಟ್ಟಿರ್ತಾನೆ. ಉಕ್ರೇನ್ದಾಗ ಇರೋರು ಪ್ರೆಸಿಡೆಂಟ್ ಯಾರಂದ್ರೆ ವೋಲ್ಡಿಮಿರ್ ಜೆಲೆನ್ಸ್ಕಿ. ಬಟ್ ಪ್ರೈಮ್ ಮಿನಿಸ್ಟರ್ ರೀಸೆಂಟ್ ಆಗಿ ಕನ್ಫ್ಯೂಸ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಅದಕ್ಕೆ ಹೇಳತ್ನ ಪ್ರೈಮ್ ಮಿನಿಸ್ಟರ್ ಯಾರಾಗಿದೆ? ಸರ್ಗಿ ಅಂತ ನೆನಪಿಟ್ಕೊಂಡ್ಬಿಡ್ರಿ ಸಾಕು. ಸರ್ಗಿ ಅಂತ ನೆನಪಿರ್ತೈತಲ್ಲ, ಉಕ್ರೇನ್ ಬಂದಾಗ ನೆನಪಿರ್ತದೆ. ಉಕ್ರೇನ್ ರಷ್ಯಾ ವಾರ್ ನಡೆದೈತೆ ನೆನಪೈತಲ್ಲ, ಅದ್ರ ಮೇಲೆ ನೆನಪಿಟ್ಕೋರಿ. ಉಕ್ರೇನ್ ಪ್ರೆಸಿಡೆಂಟ್ ಯಾರಂದ್ರ ಇಲ್ಲಾರ ಪ್ರೆಸಿಡೆಂಟ್ ಹೆಸರು ಇದೆ, ಪ್ರೆಸಿಡೆಂಟ್ ಅಂದ್ರೆ ಮತ್ತೆ ಸರ್ಗಿ ಅಂತ. ಪ್ರೆಸಿಡೆಂಟ್ ಯಾರ ಜೆಲೆನ್ಸ್ಕಿ ಅಂತ ನೆನಪಿರ್ತೈತೆ, ಅವ್ನ ಹೆಸರು ನೆನಪಿಟ್ಕೋರಿ. ಇವ್ ಸರ್ಗಿ ನಾವು ಏನಂದ್ರೆ ಪ್ರೈಮ್ ಮಿನಿಸ್ಟರ್. ಅವ್ನು ಡೈರೆಕ್ಟ್ ಒಂದೇ ಆಪ್ಷನ್ದಾಗ ಪ್ರೈಮ್ ಮಿನಿಸ್ಟರ್ ಕೇಳಿದಾಗ ಮತ್ತೆ ಒಂದೇದ ಜೆಲೆನ್ಸ್ಕಿ ಕೊಟ್ರೆ ತಾಕ್ ಬಂದಿರಿ. ಯಾಕಂದ್ರೆ ನ್ಯೂಸ್ನಾಗ ಹೈಲೈಟ್ ಇದ್ದಿದ್ದು ಆಗ್ಬಿಡ್ತಾವಲ್ಲ, ಅದ್ರ ಸಲ್ಮ. ನೆಕ್ಸ್ಟ್ VBSA ಬಿಲ್ ಅಂತ ಹೇಳಿಲ್ಲ, 2025 VBSA ಅಂತ ಬರ್ತದೆ ಬಿಲ್. ಎದ್ರ ಸಲ್ಮ ಬರ್ತೈತೆ ಹೇಳಿ? ಇದು ಎಜುಕೇಶನ್ ರಿಲೇಟೆಡ್ ಇದೇ ಯಾವಾಗ ಬಂದಿತ್ತಂದೆ, ಇದು ನ್ಯೂಸ್ನಾಗ ಐತಿ. VBSA ಬಿಲ್ ಇದು ಏನು ಕೇಳಿರ್ತಾರಂದ್ರೆ ಇದನ್ನ ಪ್ರೈಮರಿ ಶಿಕ್ಷಣ ಒಳಗೆ ತರ ಅಥವಾ ಹೈಯರ್ ಶಿಕ್ಷಣ ಒಂದ ಕಡೆ ತರಕ್ VBSA ಫುಲ್ ಫಾರ್ಮ್ ಐತಿ. VB ಅಂದ್ರೆ ವಿಕಸಿತ್ ಭಾರತ್, SA ಐತಿಲ್ಲ ಶಿಕ್ಷಣ ಅಧಿಷ್ಠಾನ ಅಂತ ಕರಿತಾರೆ. ಕನ್ಫ್ಯೂಸ್ ಆಗೋ ಚಾನ್ಸ್ ಏನೈತೆ ಅಂದ್ರೆ A ಅಂತ ಕೊಡ್ತಾರಲ್ಲ, ಈಗ ಹೆಂಗ್ ಮಹಿಳಾ ಅಧಿನಿಯಮ ಅಂತ ಕರಿತಿಲ್ಲ, ಸೇಮ್ ಇಲ್ಲಿ A ಅಂತಂದಾಗ ಅಧಿನಿಯಮ ಅಂತ ಕೊಟ್ಟಿರ್ಬಿಟ್ಟಿರ್ತಾನೆ ಒಂದೇ ಆಪ್ಷನ್. ವಿಕಸಿತ್ ಭಾರತ್, ಶಿಕ್ಷಾ ಅಧಿನಿಯಮ, ಶಿಕ್ಷಾ ಅಧಿಷ್ಠಾನ ಅಂತ ಕೇಳ್ರ ಶಿಕ್ಷಾ ಅಧಿಷ್ಠಾನ ಅಂತ ಕರಿತಾರೆ. ಇದು ನ್ಯೂಸ್ನಾಗ ಯಾಕಿತ್ತಂದ್ರೆ ನಮ್ಮಲ್ಲಿ ನೆನಪೈತ್ರಿ UGC ಅಂತ ಐತಿ, ನೆನಪೈತಲ್ಲ ನ್ಯೂಸ್ನಾಗ ಬಂದಿರ್ತೈತಿ. UGC ಅಂತೇಳಿ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಅದು ಇದಾವಲ್ಲ, ಇವೇನು ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಮತ್ತೆ ಟೆಕ್ನಿಕಲ್ ಎಜುಕೇಶನ್ ಸಂಬಂಧ ಏನು ಸಪ್ರೇಟ್ ಇನ್ಸ್ಟಿಟ್ಯೂಷನ್ಗಳು ಇದ್ದುಲ್ಲ, ಅವನ್ನೆಲ್ಲ ಮರ್ಜ್ ಮಾಡಿ ಒಂದ ಬಿಲ್ ಮಾಡತ್ತಾರೆ. ಯಾವ್ದತ್ ಕರಿತೀವಿ ಅಂದ್ರೆ ಅದಕ್ಕೆ ಇದು ಒಂದು ಮಾಡಿದ್ವಿ ಅನಿಸ್ತೈತಿ ನಾವು ಡಿಸ್ಕಷನ್ ಮೊದಲು ನಡು ಬಂದಿರ್ತಿದೆ. ಯಾಕಂದ್ರೆ ಎಲ್ಲಾನು ಒಂದ ಮರ್ಜ್ ಮಾಡತ್ತಾರ ಅಂತೇಳಿ. VBSA ಬಿಲ್ 2025 ಬರ್ತದೆ, ನೆನಪಿರ್ತೈತಿ. ಈಗ ರೀಸೆಂಟ್ ಆಗಿ ಯಾಕಾರ ರಿವ್ಯೂ ಮಾಡತ್ತಾರ, ಅದನ್ನ ಅಪ್ಲೈ ಮಾಡ್ಕೊಳ್ಬೇಕಂತ. ಯಾಕಂದ್ರೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಕರ್ದಾರ, ಹೆಂಗ್ ಒನ್ ನೇಷನ್ ಒನ್ ಎಲೆಕ್ಷನ್ ಕರ್ದಾರಲ್ಲ ಸೇಮ್. VBSA ಫುಲ್ ಫಾರ್ಮ್ ಹೇಳ್ರಿ? ವಿಕಸಿತ್ ಭಾರತ್ ಶಿಕ್ಷಾ ಅಧಿಷ್ಠಾನ ಅಧಿನಿಯಮ. ಅಧಿಷ್ಠಾನ ಇದು ಕನ್ಫ್ಯೂಸ್ ಆಗೋ ಚಾನ್ಸ್ ಇರ್ತದೆ ಅಂತ ಹೇಳತ್ನ. A ಅಂದ್ರೆ ಏನಂದ್ರೆ ಅಧಿಷ್ಠಾನ ಅಂತ ಬರ್ತದೆ. VBSA ಬಿಲ್ 2025 ಬರ್ತದೆ. ಇವು ಯಾವ 2-3 ಕಾಯ್ದೆಗಳನ್ನ ಅಥವಾ 3 ಇನ್ಸ್ಟಿಟ್ಯೂಷನ್ಗಳು ಮರ್ಜ್ ಮಾಡತ್ತೈತೆ ಅಥವಾ ರಿಪ್ಲೇಸ್ ಮಾಡತ್ತೆ ಅಂದ್ರೆ ಒಂದೇದು ಯಾವ್ದು ಹೇಳಿ? UGC ಅಂತೈತಿ. UGC ಫುಲ್ ಫಾರ್ಮ್ ಏನು ಹೇಳ್ರಿ? ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಅಂತ ಕರಿತೀವಿ. ಎಲ್ಲ ಯೂನಿವರ್ಸಿಟಿಗಳು ಏನಿರ್ತಲ್ಲ ವಿದ್ಯಾಲಯಗಳು ಅವಕ್ಕೆ ಏನಂದ್ರೆ ಗ್ರಾಂಟ್ ಕೊಡ್ತಾರಂದ್ರೆ ಪರ್ಮಿಷನ್ ಕೊಡೋರು ಅಂದ್ರೆ UGC. ಇದು ಏನು ಕೇಳಿರ್ತಾನೆ ಗೊತ್ತಾನೆ ಕ್ವಶನ್ ಕೇಳಕ್? VBSA ಬಿಲ್ ಅಂತ ಬರ್ತದೆ, ಇದು ಪ್ರಾಥಮಿಕ ಶಿಕ್ಷಣ ಒಳಗೆ ಬರ್ತೈತೆ, ಹೈಯರ್ ಎಜುಕೇಶನ್ದಾಗ ಬರ್ತದೆ. ಓನ್ಲಿ ಹೈಯರ್ ಎಜುಕೇಶನ್ ಸಂಬಂಧ ಇದೆ. ಏನು ಡಿಗ್ರಿ PhD ಮಾಡ್ತಿರ್ತಾರಲ್ಲ ಅಂಥವ್ರಿಗೆ ಹೈಯರ್ ಎಜುಕೇಶನ್ದಾಗ ಒಂದೇದು ಬರೋದು UGC, ಅದು ಗ್ರಾಂಟ್ ಕೊಡ್ತಿರ್ತದೆ, ಅದನ್ನ ರಿಪ್ಲೇಸ್ ಮಾಡ್ತಾರೆ. ಎರಡನೇದು ಬರ್ತದೆ ಆಲ್ ಇಂಡಿಯಾ ಟೆಕ್ನಿಕಲ್ ಎಜುಕೇಶನ್ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಶನ್ ಅಂತ ಬರ್ತದೆ, ಗೊತ್ತಲ್ಲ? ಟೆಕ್ನಿಕಲ್ ಅಂದ್ರೆ ಇಂಜಿನಿಯರಿಂಗ್ ಮೆಡಿಕಲ್ ಇಂಥವಕ್ಕೇನು ಪರ್ಮಿಷನ್ ಕೊಡ್ತಿರ್ತಾರಲ್ಲ ಅದ್ರ ಸಲ್ಬಂಧ ಒಂದು ಸಪ್ರೇಟ್ ಆಗಿ ಸಂಸ್ಥೆ ಇತ್ತ, ಅದನ್ನು ಇದ್ರೊಳಗೆ ಮರ್ಜ್ ಮಾಡತ್ತಾರ. 3 ಯಾವ ಮರ್ಜ್ ಮಾಡ್ತಾರ ತೇತ್ನ? ಒಂದೇದು ಯಾವ್ದು ಮರ್ಜ್ ಮಾಡತ್ತಾರ ಹೇಳಿ? UGC. ಎರಡನೇದು ಯಾವ್ದ್ರೆ AICTE ಅಂತ ಕರಿತೀವಿ. AICTE ಫುಲ್ ಫಾರ್ಮ್ ಕೇಳ್ರ? ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಶನ್. AICTE ಅಂತ ಬರ್ತದೆ, ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಶನ್. ಅದಾದ್ಮೇಲೆ ಲಾಸ್ಟ್ ಬರ್ತದೆ NCTE ಅಂತ ಬರ್ತದೆ. NCTE ಫುಲ್ ಫಾರ್ಮ್ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಶನ್. ಟೀಚರ್ಗಳಿಗೆ ಎಜುಕೇಶನ್ ಕೊಡ್ಬೇಕಲ್ಲ, ಇದು VBSA ಅಂತ ಬರ್ತೇಳಿ. ಯಾವ 3 ರಿಪ್ಲೇಸ್ ಮಾಡತ್ತೈತೆ ಹೆಂಗ್ ಶಾಂತಿ ಬಿಲ್ ಅಂತ ಹೇಳತ್ತಿದ್ರಲ್ಲ ಸೇಮ್ ಹಂಗ VBSA ನೆನಪಿಟ್ಕೋರು. VBSA ಫುಲ್ ಫಾರ್ಮ್ ಏನ್ ಮಾತ್ರ? ವಿಕಸಿತ್ ಭಾರತ್. ನೆಕ್ಸ್ಟ್ ಶಿಕ್ಷಾ ಅಧಿಷ್ಠಾನ. ಇಲ್ಲ ನಾವು ಫುಲ್ ಫಾರ್ಮ್ ಕೇಳಿ ವಿಕಸಿತ್ ಭಾರತ್ ಶಿಕ್ಷಾ ಅಧಿಷ್ಠಾನ ಅಂತ ಬರ್ತದೆ. ಇದು 5ನೇ 10ನೇ ತರಗತಿಗೆ ಇದನ್ನ ಅಪ್ಲೈ ಆಕತ್ತೆ ಅಥವಾ ಹೈಯರ್ ಎಜುಕೇಶನ್ ಹಿಂಗೂ ಕೇಳಿರ್ತಾರೆ. ಓನ್ಲಿ ಹೈಯರ್ ಎಜುಕೇಶನ್ಗೆ ಯಾವ 3 ಇನ್ಸ್ಟಿಟ್ಯೂಷನ್ಗಳನ್ನ ಕೊಲಾಡ್ ಮಾಡತ್ತೈತೆ ಅಥವಾ ಮರ್ಜ್ ಮಾಡತ್ತೈತೆ? UGC ಅಂದ್ರೆ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್. ಯೂನಿವರ್ಸಿಟಿಗೆ ಪರ್ಮಿಷನ್ ಕೊಡೋರು UGC ದವ್ರು. ಆಲ್ ಇಂಡಿಯನ್ ಟೆಕ್ನಿಕಲ್ ಅಂತ ಹೇಳಿಲ್ಲ, ಟೆಕ್ನಿಕಲ್ ಎಜುಕೇಶನ್ ಎಲ್ಲ ಬರ್ತಾವಲ್ಲ ಇದ್ರ ಅಂಡರ್ ಬರ್ತಾವೆ ಅಂದ್ರೆ AICTE ಅಂತ ಕರಿತೀವಿ. AICTE ಫುಲ್ ಫಾರ್ಮ್ ಹೇಳು? ಆಲ್ ಇಂಡಿಯನ್ ಕೌನ್ಸಿಲ್ ಫಾರ್ ಟೆಕ್ನಿಕಲ್
ಎಜುಕೇಶನ್ ಟೀಚರ್ ಬಂದಿಲ್ಲ ಟೆಕ್ನಿಕಲ್ ಎಜುಕೇಶನ್. ಆಮೇಲೆ NCTE ಅಂತಂದ್ರೆ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಶನ್, ಟೀಚರ್ಗಳು ಟ್ರೈನಿಂಗ್ ಕೊಡೋ. ಇವು ಮೂರು ಮರ್ಜ್ ಆಗಿ ಯಾವ್ದು ಬರತ್ತಂದ್ರೆ VBSA. ಹೆಂಗೆ ಈಗ ಶಾಂತಿ ಬಿಲ್ನಾಗ ಯಾವ ಎರಡು ಮರ್ಜ್ ಆಗ್ಯಾವ ಹಂಗೆ ಕೇಳ್ತಿರ್ತಾರ, ಸೇಮ್ ಹಂಗೆ ಇದನ್ನು ನೆನಪಿಟ್ಕೋರ. ಇದು ಬಿಲ್ ಯಾವ ಇಯರ್ದಾಗ ಬರ್ತೈತೆ ಅಂದ್ರೆ 2025. ಇದು ಬಿಲ್ ಕೊಲೈಡ್ ಆಗಿಲ್ಲ ಅಥವಾ ಏನು ಲ್ಯಾಬ್ಸ್ ಆಗಿಲ್ರಿ, ಇನ್ನ ಯಾಕಂದ್ರೆ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಒಳಗೈತಿ, ಅದು ಯಾಕಂದ್ರೆ ರಿವ್ಯೂ ಮಾಡಿ ಅದನ್ನ ಮರ್ಜ್ ಮಾಡಿರ್ತೇಳಿ ನಾಳೆ UGC ಅನ್ನೋದು ಹೆಸರು ಇರಂಗಿಲ್ಲ. ಗೊತ್ತಾದವಲ್ಲ ಮೂರು ಯಾವ್ದು VBSA ಫುಲ್ ಫಾರ್ಮ್ ಏನಂತಂದ್ರೆ ವಿಕಸಿತ್ ಭಾರತ್ ಶಿಕ್ಷಾ ಅಧಿಷ್ಠಾನ. ಅಧಿಷ್ಠಾನ ಅಂತ ನೆನಪಿಟ್ಕೋರೆ, ಒಟ್ಟ ಅಧಿನಿಯಮ ಅಂತ ಹಾಕಿ ಬರ್ಬೇಡ್ರಿ. ಮತ್ತು ಇದು ಈಗ ಮೂರು ಮರ್ಜ್ ಮಾಡ್ರ ಅಂತ ಹೇಳಿದ್ವಿ, ಯಾವ ಹೇಳ್ರಿ? UGC, AICTE ಮತ್ತು NCTE ಅಂತ ಬರ್ತದೆ. ಇವು ಮರ್ಜ್ ಮಾಡ್ರಿ. ಈಗ ಹೊಸವು ಮೂರ್ನವ್ರು ಏನು ಮಾಡತ್ತಾರ ಅಂದ್ರೆ ಅಪ್ರೂವಲ್ ಕೊಟ್ಟಾರ ಅಥವಾ ಕೇಳ್ಬೋದು. ಇದನ್ನ ಯಾವ್ದಂದ್ರೆ VBSA ಐತೈತಿಲ್ಲ, ಇನ್ನು ಮೂರು ಹೊಸ ಕೌನ್ಸಿಲ್ಗಳನ್ನ ರೆಡಿ ಮಾಡತ್ತಾರ. ಯಾವ ಮೂರು ಕೌನ್ಸಿಲ್ ಅಂತ ಏತ್ನು? ಒಂದೇದು ಯಾವ್ದಂದ್ರೆ ರೆಗ್ಯುಲೇಟರಿ ಕೌನ್ಸಿಲ್ ಅಂತ ಕರಿತೀವಿ, ಎರಡನೇದ ಸ್ಟ್ಯಾಂಡರ್ಡ್ ಕೌನ್ಸಿಲ್ ಅಂತ ಕರೀತಾರ, ಮೂರನೇದು ಯಾವ್ದಾರೆ ಅಕ್ರಿಡೇಷನ್ ಕೌನ್ಸಿಲ್. ಇವು ಹೆಂಗೆ ನೆನಪಿಡೋದಂದ್ರೆ ಒಂದೇದು ಇವು ಏನು ಮೂರು ಇದ್ವಲ್ರಿ, ಇದು UGC ಏನು ಮಾಡ್ತೀವಿ ಯೂನಿವರ್ಸಿಟಿ ಗ್ರಾಂಟ್ ಕೊಡ್ತಿತ್ತು. AICTE ಇದು ಏನು ಮಾಡೋ ಓನ್ಲಿ ಟೆಕ್ನಿಕಲ್ ಅಥವಾ ತಾಂತ್ರಿಕ ಶಿಕ್ಷಣ ಯಾವಿರ್ತಲ್ಲ ಅದಕ್ಕೆ ಆದ್ಯತೆ ಕೊಡ್ತಿತ್ತ. ಕರೆಕ್ಟ್ ಅಲ್ಲ? ಇವೆಲ್ಲ ಮೂರು ಏನಂದ್ರೆ ಟೀಚರ್ ಎಜುಕೇಶನ್ ಸಂಬಂಧ ಒಂದು ಸಪ್ರೇಟ್ ಕೌನ್ಸಿಲ್ ಇತ್ತು. ಇವೆಲ್ಲ ಕೌನ್ಸಿಲ್ ಬೇಡತ್ ಏನು ಮಾಡ್ರಿ ಅಂದ್ರೆ ಪೂರ್ತಿ ಒಂದೇ ಮಾಡ್ರಿ. ಯಾವ್ದಂದ್ರೆ VBSA. ಅವು VBSAದಾಗ ಏನು ಮಾಡ್ರೆ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಅಥವಾ ಕೌನ್ಸಿಲ್ಗಳು ಮಾಡ್ಯಾರ. ಒಂದೇದು ರೆಗ್ಯುಲೇಟರಿ ಅಂದ್ರೆ ಅದ್ರದ್ದು ಪ್ರೊಸೀಜರ್ ಏನಂದ್ರೆ ಇಂಡಿಯಾದಾಗ ಏನು ವಿಶ್ವವಿದ್ಯಾಲಯಗಳು ಏನಿರ್ತಲ್ಲ ಅವನ್ನೆಲ್ಲ ರೆಗ್ಯುಲೇಟ್ ಮಾಡೋದು ಯಾವ್ದಾರ ರೆಗ್ಯುಲೇಟರಿ ಕೌನ್ಸಿಲ್. ಅದಾದ್ಮೇಲೆ ಸ್ಟ್ಯಾಂಡರ್ಡ್ ಕೌನ್ಸಿಲ್ ಅಂತ ಕರಿತೀವಲ್ಲ, ಇವು A+, B+ ಅದು ಕೊಡ್ತಾರಲ್ಲ, ಯಾವ ಯೂನಿವರ್ಸಿಟಿ ಸ್ಟ್ಯಾಂಡರ್ಡ್ ಐತಿ ಯಾವ್ದಿಲ್ಲ ತಂದು ಮಾಡೋದು ಅಂದ್ರೆ ಸ್ಟ್ಯಾಂಡರ್ಡ್ ಕೌನ್ಸಿಲ್. ಮೂರನೇದು ಏನು ಲಾಸ್ಟ್ ಬರ್ತೈತೆ ಅಂದ್ರೆ ಅಕ್ರಿಡೇಷನ್ ಕೌನ್ಸಿಲ್ ಅಂತ. ಇವು ಎರಡು ನೋಡಿ ಏನು ಮಾಡ್ತಾರೆ, ಅಕ್ರಿಡೇಷನ್ ಅಂದ್ರೆ ಅಪ್ರೂವಲ್ ಕೊಡೋದು. ಯಾವ್ದಾರ ಹೊಸ ಯೂನಿವರ್ಸಿಟಿ ಮಾಡ್ತಿದ್ರೆ ಅದಕ್ಕೆ ಅಪ್ರೂವಲ್ ಕೊಡೋದು. ಗೊತ್ತಾದವಲ್ಲ ಮೂರು VBSA ಹೇಳ್ಬಿಡ್ತೀರಿ. ಇದ್ರ ಬಿಟ್ಟು ಏನು ಬರ್ತಾವಲ್ಲ ಅವ್ನು ಎಲಿಮಿನೇಟ್ ಮಾಡ್ಬಿಡುದು, ಅವಾಗ ಗೊತ್ತಾಗ್ಬಿಡ್ತದೆ ಆನ್ಸರ್. ಅವ್ನು ಏನೋ ಹೇಳಿಕೆ ಕೊಟ್ಟರು. ಗೊತ್ತಾದವಲ್ಲ VBSA ಫುಲ್ ಫಾರ್ಮ್ ಹೇಳ್ರಿ, ಯಾವ ಇಯರ್ದಾಗ ಬರ್ತೈತಿ? 2025 VBSA ಏನಂದ್ರೆ ವಿಕಸಿತ್ ಭಾರತ್ ಶಿಕ್ಷಾ ಅಧಿನಿಯಮ. ಯಾವ್ಯಾರು ಮೂರು ಮರ್ಜ್ ಮಾಡತ್ತಾರ? ಶಿಕ್ಷಾ ಅಧಿಷ್ಠಾನ, ಸಾರಿ ನಾನು ಅಧಿನಿಯಮನೇ ನಿಟ್ಟೋತನ ಹೇಳಿ. ಶಿಕ್ಷಾ ಅಧಿಷ್ಠಾನ ಅಂತ ಬರ್ತದೆ. ಯಾವ ಮೂರನ್ನ ಮರ್ಜ್ ಮಾಡತ್ತಾರ ಅಂದ್ರೆ UGC ಇನ್ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್. ವೆರಿ ಗುಡ್. UGC ಅಂದ್ರೆ AICTE ಫುಲ್ ಫಾರ್ಮ್ ಆಲ್ ಇಂಡಿಯನ್ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಶನ್. ನೆಕ್ಸ್ಟ್ ಇನ್ನೊಂದು ಯಾವ್ದು? NCTE ಅಂತ ಬರ್ತದೆ. ಅದು ಯಾವ್ದಂದ್ರೆ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಶನ್. ಹೊಸ ಮೂರು ಕೌನ್ಸಿಲ್ಗಳನ್ನ ಯಾವ ಮಾಡತ್ತಾರ? ಗೊತ್ತಾಗಲ್ಲ. ರೆಗ್ಯುಲೇಟರಿ, ಸ್ಟ್ಯಾಂಡರ್ಡ್, ಇನ್ನೊಂದು ಯಾವ್ದಂದ್ರೆ ಅಕ್ರಿಡೇಷನ್. ಗೊತ್ತಾದವಲ್ಲ ರೆಗ್ಯುಲೇಟರಿ. ಅವ್ನು ಕನ್ನಡದಾಗ ಏನೋ ಕೊಡ್ಲಿ. ಒಂದೇದು ರೆಗ್ಯುಲೇಟರಿ ಅಂದ್ರೆ ಅದು ಮ್ಯಾನೇಜ್ ಮಾಡೋ ಸಲ್ಮಂದ್. ಇನ್ನೊಂದು ಯಾವ್ದಂದ್ರೆ ಎರಡನೇದು ಸ್ಟ್ಯಾಂಡರ್ಡ್ ಅಂದ್ರೆ ಅದ್ರ ಗುಣಮಟ್ಟನ ಸ್ಟಡಿ ಮಾಡೋ ಸಲ್ಮಂದ್ ಎರಡನೇದು. ನೆಕ್ಸ್ಟ್ ಲಾಸ್ಟ್ ಬರೋದಂದ್ರೆ ಪರ್ಮಿಷನ್ ಕೊಡೋದು ಅಥವಾ ಏನಂದ್ರೆ ಅವ್ರಿಗೆ ಅಪ್ರೂವಲ್ ಕೊಡ್ತಾರೆ, ಅದೇ ಯಾವ್ದಂದ್ರೆ ಅಕ್ರಿಡೇಷನ್. ಗೊತ್ತಲ್ಲ? ಈಗ ಏನು ಹೇಳಿ ಅಂದ್ರೆ ಈ ಬಿಲ್ ಪಾಸ್ ಆಗಕ್ಕೆ ಆಗಲಿಲ್ಲ. ಎರಡು ಕಡೆ ಲೋಕಸಭೆ ರಾಜ್ಯಸಭೆದಾಗ ಏನತ್ತಲ್ಲ ಬಿಲ್ ಪಾಸ್ ಆಗಲಿಲ್ಲ. ಅವಾಗ ಏನು ಮಾಡ್ರೆ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಕರೆದಿದ್ದು ಬಿಲ್ ಎಲ್ಲ ಲ್ಯಾಬ್ಸ್ ಆಗ್ಯಾವತ್ತಲ್ಲ, ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿದಿಂದ ಈಗ ನೆಕ್ಸ್ಟ್ ಅಧಿವೇಶನ ಬರತ್ತೈತೆ ಸನ್ನಿದಾಗ. ಆ ಅಧಿವೇಶನದಾಗ ಅಪ್ರೂವಲ್ ತಗೋಬಹುದು. ಆ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿದ ಅಧ್ಯಕ್ಷರು ಯಾರಿದ್ರು? ಚೇರ್ಮನ್. ನೆಕ್ಸ್ಟ್ ಇದು ಈಗ ಯಾವ್ದು ಹೇಳಿಲ್ಲ, VBSA ಅಂತ ಹೇಳಿಲ್ಲ. ಯಾರಂದ್ರೆ ದಗ್ಗು ಬಾಟಿ ಅಂತ ಬರ್ತಾರೆ ನೋಡ್ರಿ. ದಗ್ಗು ಬಾಟಿ ಪುರಂದರ್ ಸ್ವಾಮಿ ಅಂತ ಬರ್ತಾರೆ. ನೆನಪಿಡತ್ತಲ್ಲ? ದಗ್ಗು ಬಾಟಿ ಅಂತ ಅಷ್ಟೇ ನೆನಪಿಟ್ಕೊಂಡ್ಬಿಟ್ಟು. ಗೊತ್ತಾದಲ್ಲ? ದಗ್ಗು ಬಾಟಿ ಪುರಂದರ ಸ್ವಾಮಿ. ದಗ್ಗು ಬಾಟಿ ಕಮಿಟಿ ಅಥವಾ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಎದ್ರ ಸಂಬಂಧ ಅಂದ್ರೆ VBSA. ಗೊತ್ತಲ್ಲ? VBSA ಫುಲ್ ಫಾರ್ಮ್ ಗೊತ್ತಲ್ಲ? 4 ಈಗ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಬಂದಾಗ 4 ಹೇಳಿದ್ವಿ ನಾವು. 4 ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ. ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಯಾವಾಗ ಮಾಡ್ತಿರ್ತಾರೆ? ಲೋಕಸಭೆ ರಾಜ್ಯಸಭೆದಾಗ ಬಿಲ್ ಇದನ್ನೇಂದ್ರ ಅಪ್ರೂವಲ್ ಸಿಗಲಿಲ್ಲ ಅಂತೇಳಿ ಅವಾಗ ರೆಕಮೆಂಡ್ ಮಾಡ್ತಾರೆ. ಯಾವ್ದಾರ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಗೆ 4 ಹೇಳ್ತೀರಿ. ಯಾವ್ಯಾವ ಯಾವತ್ತೇಳಿ ಒಂದೇದು ಮಾಡಿರ್ತಾರೆ ಯಾವ್ದಂದ್ರೆ ವಕ್ ಬೋರ್ಡ್ ಸಲ್ಮಂದ್ ಮಾಡ್ರ. ವಕ್ ಬೋರ್ಡ್ಗೆ ಅಪ್ರೂವ್ ಸಿಗಲಿಲ್ಲ. ಅದು ಯಾವ್ದು ಜಾಯಿಂಟ್ ಪಾರ್ಲಿಮೆಂಟ್ರಿ ಅಂದ್ರೆ ಜಗದಾಂಬಿಕಾ ಪಾಲ್. ವೆರಿ ಗುಡ್. ಆಮೇಲೆ 1 ನೇಷನ್ 1 ಎಲೆಕ್ಷನ್ ಸ್ಟಡಿ ಮಾಡಿದವ್ರು ಯಾರಂದ್ರೆ ರಾಮನಾಥ್ ಕೋವಿಂದ್. ಅವ್ರು ತಂದು ರಿಪೋರ್ಟ್ ಕೊಡ್ತಾರ, ಲೋಕಸಭೆ ರಾಜ್ಯಸಭೆದಾಗ ಮಂಡನೆ ಮಾಡ್ರ. ಅದೇನಂದ್ರೆ ಅಪ್ರೂವಲ್ ಸಿಗಲಿಲ್ಲ, ಅವಾಗ ಜಾಯಿಂಟ್ ಪಾರ್ಲಿಮೆಂಟ್ರಿ ಕರೀತಾರೆ. ಅದು ಯಾವ್ದಂದ್ರೆ PP ಚೌಧರಿ. 1 ನೇಷನ್ 1 ಎಲೆಕ್ಷನ್ಗೆ PP ಚೌಧರಿ. ಅದಾದ್ಮೇಲೆ ಎಲೆಕ್ಷನ್ ಇದು 30 ದಿನದೊಳಗೆ ಜೈಲ್ನಾಗಿದ್ರ ಅಂತೇಳಿ ಅವ್ರ ಆಟೋಮೆಟಿಕ್ ಕ್ಯಾನ್ಸಲ್ ಆಕೈತೆ ಅಂದ್ರೆ ಅದಕ್ಕೆ ಯಾವ್ದಂದ್ರೆ ಅಪರಾಜಿತ್ ಸಾರಂಗಿ. ಈಗ ಯಾವ್ದು ಜಾಯಿಂಟ್ ಪಾರ್ಲಿಮೆಂಟ್ರಿ ಹೇಳಿ? VBSA ಇದನ್ನ ಜಾಯಿಂಟ್ ಪಾರ್ಲಿಮೆಂಟ್ರಿ ಯಾರ ಅಧ್ಯಕ್ಷರಂದ್ರೆ ದಗ್ಗು ಬಾಟಿ. ನೆನಪಿರ್ತತ್ತಲ್ಲ? ರಾಣಾ ದಗ್ಗು ಬಾಟಿ. ರಾಣಾ ದಗ್ಗು ಬಾಟಿ ಅಂತ. ರಾಣಾ ಪ್ರಭಾಸ ಮತ್ತೆ ಯಾರನ್ನ ತರ್ತೀನಿ ನೋಡ. ಬಾಹುಬಲಿ. ರುಬೆಲ್ ನಾಗಿದ್ ಮುಗಿಸಿದ್ದವನ್ ಮೊನ್ನೆ PM ಸೇತು ತನ ಬಂದಿತ್ತ ಇಲ್ಲ? ರುಬೆಲ್ ನಾಗಿ. ಹೇಳ್ರಿ. ರುಬೆಲ್ ನಾಗಿ ಅಂತ ರೀಸೆಂಟಾಗಿ ನ್ಯೂಸ್ನಾಗಿತ್ತಲ್ಲ, ಯಾವ ಅವಾರ್ಡ್ ತೋತಾರ? ಗ್ಲೋಬಲ್ ಟೀಚರ್, ಜಾಗತಿಕ ಶಿಕ್ಷಕ ಇದನ್ನ ಪ್ರಶಸ್ತಿ ಅಂತ ಬರ್ತೈತಿಲ್ಲ, ಅದನ್ನ ಯಾರು ತೊಗೊಂಡಾರಂದ್ರೆ ರುಬೆಲ್ ನಾಗಿ ಇಂಡಿಯಾದವ್ರು ನೋಡ್ರಿ. ರುಬೆಲ್ ನಾಗಿ ಅಂತ ಅವ್ರು ಫೌಂಡೇಶನ್ ಇಟ್ಟಿದ್ರಿ. ಏನಾರು ಪ್ರೈಮರಿ ಎಜುಕೇಶನ್ಗೆ ಆರ್ಟ್ ಒಳಗೆ ಆದ್ಯತೆ ಕೊಡ್ಬೇಕಂತ ಅವ್ರಿಗೆ ಅವಾರ್ಡ್ ಕೊಟ್ಟರೆ ಜಾಗತಿಕ ಶಿಕ್ಷಕ ಪ್ರಶಸ್ತಿ ಅಂತ. ಯಾರಂದ್ರೆ ರುಬೆಲ್ ನಾಗಿ. ವೆರಿ ಗುಡ್. ನೆನಪಿಟ್ಕೋರ ಅದೊಂದು. ನೆಕ್ಸ್ಟ್ ಶಿಕ್ಷಕಿ. ಹೆಸರೇ ಹುಡುಗಿ ಅದಾಳ ಶಿಕ್ಷಕಿ. ನೆಕ್ಸ್ಟ್ ಯಾರ? ಮಹಾರಾಷ್ಟ್ರ ಅಲ್ಲ, ಜಮ್ಮು ಕಾಶ್ಮೀರ.
ಜಮ್ಮು ಕಾಶ್ಮೀರದವ್ರು ಅವ್ರು ಪೂರ್ತಿ ರುಬೇಲ್ ನಾಗಿ ಅಂತ ಬರ್ತಾರಲ್ಲ ಅವ್ರದ್ದು ಒನ್ ಲೈನರ್ದಾಗ ನೆನಪಿಟ್ಕೋರಿ. ರುಬೇಲ್ ನಾಗಿ ಅಂತ ಬದ್ರತೇಳಿ ಇತ್ತೀಚೆಗೆ ಯಾವ ಪ್ರಶಸ್ತಿ ತಗೊಂಡಾರ ಅಂತ ಕೇಳ್ರಿ, ಯಾವ್ದಂದ್ರೆ ಜಾಗತಿಕ ಶಿಕ್ಷಕಿ ಪ್ರಶಸ್ತಿ ತಗೋತಾರ. ಜಮ್ಮು ಕಾಶ್ಮೀರದವ್ರು ಆರ್ಟ್ ಅಂಡ್ ಕಲ್ಚರ್ ಒಳಗೆ ಜಾಸ್ತಿ ಆದ್ಯತೆ ಕೊಟ್ಟಿದ್ರು. ಅಂದ್ರೆ ಶಿಕ್ಷಣ ಒಳಗೆ ಎಜುಕೇಶನ್ ಏನ್ ಫೌಂಡೇಶನ್ ಇರ್ತದಲ್ಲ ಅದ್ರೊಳಗೆ ಡ್ರಾಯಿಂಗ್ ಮುಖಾಂತರ ಹೆಂಗ್ ಕಲಿಸಬಹುದು ಅಂತೇಳಿ ಆದ್ಯತೆ ಕೊಟ್ಟಿದ್ರು. ಅವ್ರದ್ ಮೇಲೆ ಇಂಟರ್ವ್ಯೂ ಮಾಡಿದ್ರು ನೋಡ್ರಿ, ಯಾವ್ದಂದ್ರೆ ಸಂಸತ್ ಟಿವಿ ಒಳಗೆ. ಅದು ಯಾವ್ದು ಬರ್ತದೆ, ಜಾಗತಿಕ ಶಿಕ್ಷಕಿ ಪ್ರಶಸ್ತಿ ಅಂತ ತಗೋತಾರೆ. ಯಾರಂದ್ರ ರುಬೇಲ್ ನಾಗಿ, ನೆನಪಿರ್ತೈತಲ್ಲ. ಅದಾದ್ಮೇಲೆ ಇಂಡಿಯಾದಾಗ ಫಸ್ಟ್ ಟೈಮ್ ಮಲ್ಟಿ ಲೇನ್ ಇದನ್ ಮಾಡ್ರಿ, ಟೋಲ್ ಫ್ರೀ ಅಂತ ಮಾಡ್ರಿ. MLPP ಅಂತ ಕರಿತೀವಿ, ಅದಕ್ಕೆ ಮಲ್ಟಿ ಲೇನ್ ಫ್ರೀ ಫ್ಲೋ ಅಂತ ಕರಿತೀವಿ. MLFF ಅಂತ ಕರಿತಾನ, ಫ್ರೀ ಫ್ಲೋ. ಕರೆಕ್ಟ್, MLFF ಇಂಡಿಯಾದಾಗ ಫಸ್ಟ್ ಟೈಮ್ ಇದು. ಸ್ಟಾರ್ಟಿಂಗ್ದಾಗೂ ಕೇಳ್ಬೋದು, ಯಾಕಂದ್ರೆ ಫಾಸ್ಟ್ ಆಗತ್ತದವಲ್ಲ ಇಂಡಿಯಾದಾಗ, ಇದ್ರ ಮೇಲೆ ಕೇಳ್ತಾರ. ಅಥವಾ ಫಾಸ್ಟ್ಯಾಗ್ ಅಂತ ಬರ್ತಾವಲ್ಲ, ಸೇಮ್ ಹಂಗ ಏನದ್ ಮಾಡ್ರಿ ಅಂದ್ರೆ MLFF ಅಂತ ಮಾಡ್ಯಾರ. MLFF ಮಲ್ಟಿ ಲೇನ್ ಫ್ರೀ ಫ್ಲೋ. ಅಲ್ಲಿ ಏನ್ ಮಾಡ್ತಾರ ಅಂದ್ರೆ ಫಾಸ್ಟ್ಯಾಗ್ ಇರಂಗಿಲ್ಲ, ಏನಿಲ್ಲ. ಗಾಡಿದೇನು ನಾವು HSRP ಪ್ಲೇಟ್ ಅಂತ ಕರಿತೀವಲ್ಲ, ಆ HSRP ಪ್ಲೇಟ್ ಮೇಲೆ ಗಾಡಿ ಇದ್ರ ಮೇಲೆ ಏನ್ ಮಾಡ್ತಾರ ಅಂದ್ರೆ ಎಲ್ಲಿ ಈಗ ಏನಂದ್ರೆ ಫಾಸ್ಟ್ಯಾಗ್ ಅಂತಂದ್ರೆ ಫಾಸ್ಟ್ಯಾಗ್ದಿಂದ ಏನಿತ್ತಂದ್ರೆ ಮೋಟೋ 3 ನಿಮಿಷ ಅಥವಾ 3 ನಿಮಿಷಕ್ಕಿಂತ ಒಳಗೆ ಏನ್ ಮಾಡ್ಬೇಕಾರೆ ಟೋಲ್ದಿಂದ ಪಾಸ್ ಆಗ್ಬೇಕು. ಅದಕ್ಕಿಂತ ಮೇಲಾದ್ರೆ ಟೋಲ್ ಕಟ್ಟಂಗಿಲ್ಲ ಅಂದಿರ, ಅದೇನಂದ್ರೆ ರೂಲ್ಸ್ ಪ್ರಕಾರ. ಬಟ್ ಅದೇನಂದ್ರೆ ಈಗ ಟ್ರಾಫಿಕ್ ಜಾಸ್ತಿ ಆಗತ್ತೈತಿ ಎಲ್ಲಿ ಅಂದ್ರೆ ಟೋಲ್ ಒಳಗ್ರಿ, ಅದನ್ನು ತಡೆಗಟ್ಟಬೇಕಂತ ಟೋಲ್ ಗೇಟ್ಗಳು ಏನಿರ್ತಲ್ಲ ಅವನ್ನ ತೆಗ್ದಾರಿ. ಮಲ್ಟಿ ಲೇನ್ ಫ್ರೀ ಫ್ಲೋ ಅಂದ್ರೆ ಬರೀ ರೋಡ್ ಇರ್ತೈತಿ, ಅದ್ರ ಮೇಲೆ ಹೋಗಿರ್ತದೆ ಗಾಡಿ, ಎಷ್ಟ ಸ್ಪೀಡ್ನಾಗ ಹೋದ್ರು ರಿಜಿಸ್ಟ್ರೇಷನ್ ಪ್ಲೇಟ್ ಇರ್ತೈತಿ, ಅದ್ರ ಮೇಲೆ ಆಟೋಮೆಟಿಕ್ ಟೋಲ್ ಕಟ್ ಹಾಕಿರ್ತದೆ. ಅದನ್ನ ಇಂಡಿಯಾದಾಗ ಫಸ್ಟ್ ಟೈಮ್ ಟ್ರಯಲ್ ಬೇಸಿಸ್ ಮೇಲೆ ಮಾಡ್ತಾರೆ. ಎಲ್ಲಿ? ಸೂರತ್ ಟು ಬರೂಚ. ವೆರಿ ಗುಡ್. ಸೂರತ್ ಬರೂಚ ಎಲ್ಲಿ ಬರ್ತೈತಿ? ಚೌರಾಸಿಯಾ. ಕರೆಕ್ಟ್, ಗುಜರಾತ್ನ ಚೌರಾಸಿಯಾ ಅಂತ ಬರ್ದ. ಅಲ್ಲೇ ಸೂರತ್ ಟು ಬರೂಚ್ ಹೈವೇ ಎಕ್ಸ್ಪ್ರೆಸ್ ಐತಿ, ಅದ್ರೊಳಗ ಮಲ್ಟಿ ಲೇನ್ ಅಥವಾ MLFF ಫುಲ್ ಫಾರ್ಮ್ ಕೇಳ್ಬೋದು. MLFF ಫುಲ್ ಫಾರ್ಮ್ ಏನಂದ್ರೆ ಮಲ್ಟಿ ಲೇನ್ ಫ್ರೀ ಫ್ಲೋ. ಈಗ MLFF ಎದಕ್ಕೆ ನ್ಯೂಸ್ನಾಗ ಐತಿ ಅಥವಾ ಎದಕ್ಕೆ ಸಂಬಂಧಿಸಿ ಐತಿ ಅಂತ ಕೇಳ್ರಿ ಗೊತ್ತಾಗತ್ತಲ್ಲ. ಈ ಫಾಸ್ಟ್ಯಾಗ್ ಅಂತ ಹೇಳ್ತಿಲ್ಲ, ಸೇಮ್ ಫಾಸ್ಟ್ಯಾಗ್ನ ಫಸ್ಟ್ ಟೈಮ್ ಟ್ರಯಲ್ ಬೇಸಿಸ್ ಮೇಲೆ ಆಲ್ ಓವರ್ ಇಂಡಿಯಾ ಇನ್ ಮುಂದೆ ತರಬಹುದು. ಎಲ್ಲಿ ಬರ್ತೈತೆ ಅಂದ್ರೆ ಸೂರತ್ ಟು ಬರೂಚ್ ಏನ್ ಎಕ್ಸ್ಪ್ರೆಸ್ ಐತಿಲ್ಲ ಅದ್ರ ನಡು ಬರ್ತೈತಿ. ಗೊತ್ತಾತಲ್ಲ ಎಲ್ಲಿ ಅಂದ್ರೆ ಯಾವ ಸ್ಟೇಟ್ನಾಗ ಇದನ್ನ ಟ್ರಯಲ್ ಮಾಡ್ರಿ ಅಂದ್ರೆ ಗುಜರಾತ್ ಸ್ಟೇಟ್ನಾಗ. ನೆನಪಿರ್ತದೆ. HSRP ಫುಲ್ ಫಾರ್ಮ್ ಕೇಳ್ಯಾರ ಅದನ್ನ. ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟಾ, ಹೈ ಸ್ಟೀಲ್ ರಿಜಿಸ್ಟ್ರೇಷನ್ ಪ್ಲೇಟಾ, ಯಾವ್ದು? ಹೈ ಸೆಕ್ಯೂರಿಟಿನ ಹೈ ಸ್ಟೀಲ್? ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಅದ್ರ ಕಂಪಲ್ಸರಿ ಮಾಡ್ರಿ. ನೆನಪೈತಲ್ಲ, ಯಾವ ಇಯರ್ದಕ್ಕಿಂತ ಮುಂಚೆ ಇದನ್ನ ಯಾವ ಆಪ್ಷನ್ ಕೊಡ್ತನಾ ಇದು ಇನ್ನೊಂದು ಕೇತ್ ನೋಡಿ. HSRP ಪ್ಲೇಟ್ ಅದು ಕಂಪಲ್ಸರಿ ಮಾಡ್ರಿ. ಏನ್ ಮಾಡತ್ತಾರ ಅಂದ್ರೆ ಯಾವ ಇಯರ್ದಿಂದ ಹಿಂದೆ ಮ್ಯಾನುಫ್ಯಾಕ್ಚರ್ ಆಗಿರ್ತಲ್ಲ ಅವಕ್ಕೆಲ್ಲ ಕಂಪಲ್ಸರಿ ಮಾಡ್ರಿ. ಯಾಕಂದ್ರೆ ಆ ಇಯರ್ದಿಂದ ಮುಂದಿನ ಎಲ್ಲ HSRP ಪ್ಲೇಟ್ ಅದ ಆಲ್ರೆಡಿ. 2015 2019 ಎರಡರಾಗ ಒಂದು 2019 ನೋಡ್ರಿ. ಇದು ರೂಲ್ಸ್ ತಂದಾಗ ಏನಿತ್ತಂದ್ರೆ ಅವ್ರು 2019ಕ್ಕಿಂತ ಹಿಂದೇನು ಗಾಡಿ ಮ್ಯಾನುಫ್ಯಾಕ್ಚರ್ ಆಗ್ಯಾವಲ್ರಿ, ಅವೆಲ್ಲ 2019ಕ್ಕಿಂತ ಹಿಂದೆ ಏನಿದ್ವು ಅಂದ್ರೆ ಆ ಸೆಕ್ಯೂರಿಟಿ ಪ್ಲೇಟ ಇದ್ದಿದ್ದಿಲ್ಲ, ಇಂಟ್ರಡ್ಯೂಸ್ ಇದ್ದಿದ್ದಿಲ್ಲ. 2019 ಮುಂದೆ ಏನು ಮ್ಯಾನುಫ್ಯಾಕ್ಚರ್ ಆಗುತ್ತಲ್ಲ ಆಟೋಮೆಟಿಕ್ ಶೋರೂಮ್ದಿಂದ ಡೆಲಿವರಿ ಆಗೋ ಟೈಮ್ನಾಗ HSRP ಪ್ಲೇಟ್ ಆಲ್ರೆಡಿ ಕೊಟ್ಟಿರ್ತಾರೆ. ಅವ್ರು ಬೇರೆ ಹಾಕ್ಸಿರ್ತಾರೆ, ಬಟ್ ಏನಂದ್ರೆ ಅವ್ರಿಗೆ ಡಿಸ್ಪ್ಯಾಚ್ ಆಗಿರ್ತಾವೆ. ಅದ್ರ ಸಲುವಾಗಿ 2019 ಹಿಂದಿನಕ್ಕೆಲ್ಲ ಏನು ಮಾಡಿದ್ರೆ HSRP ಪ್ಲೇಟ್ ಅಂತ ಮಾಡಿದ್ರು. ಅದು HSRP ಕೇಳಿದ್ರು ಫುಲ್ ಫಾರ್ಮ್. ಅದಕ್ಕೆ ಹೇಳತ್ ಏನತ್ತಂದ್ರೆ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್. ನೆನಪಿರ್ತೈತಲ್ಲ. ನೆಕ್ಸ್ಟ್ ಇದು ಲಿಪುಲೇಕ್ ಪಾಸ್ ನ್ಯೂಸ್ನಾಗ ಇತ್ತಲ್ಲ ರೀಸೆಂಟ್ ಆಗಿ. ಟ್ರೈ ಜಂಕ್ಷನ್ ಅಂತ ಕರಿತೀವಿ. ಉತ್ತರಾಖಂಡದ ಯಾವ ಡಿಸ್ಟಿಕ್ನಾಗ? ಪಿತ್ತೋರ್ಗಢ. ಯಾವ್ದ? ಉತ್ತರಾಖಂಡದ ಪಿತ್ತೋರ್ಗಢ ಡಿಸ್ಟಿಕ್ನಾಗ ಬರ್ತೈತಿ. ಯಾವ್ದಂದ್ರೆ ಲಿಪುಲೇಕ್ ಪಾಸ್. ಯಾವ 3 ಕಂಟ್ರಿ ಜೋಡಾರಿ? ಇಂಡಿಯಾ, ಚೀನಾ, ಟಿಬೆಟಾ, ನೇಪಾಳ. ನೇಪಾಳ. ಇಂಡಿಯಾ, ಚೀನಾ, ನೇಪಾಳ. ನೆನಪಿರ್ತೈತಲ್ಲ. ಲಿಪುಲೇಕ್ ಪಾಸ್, ಇವು ಯಾಕೆ ಕಳೈತಿ ಕನ್ಫ್ಯೂಸ್ ಮಾಡಕ್ಕೆ ಸ್ಟೇಟ್ ಕೇಳಿರ್ತಾನ ಅಥವಾ ಇದು ರೀಸೆಂಟ್ ಆಗಿ ನ್ಯೂಸ್ನಾಗ ಇಕ್ಕತ್ರ ಚೀನಾದವ್ರು ಬರತ್ತಾರ ಗೊತ್ತದಲ್ಲ. ಅಕ್ಷಯ್ ಚೀನ್ ಅಂತ ಕರಿತೀವಿ. ಅಲ್ಲಿ ಬಂದಾಗ ನ್ಯೂಸ್ನಾಗ ಇತ್ತದ ಲಿಪುಲೇಕ್ ಪಾಸ ಟ್ರೈ ಜಂಕ್ಷನ್ ಆಫ್ ಇಂಡಿಯಾ ಅಂತ ಕರಿತೀವಿ. ಟ್ರೈ ಜಂಕ್ಷನ್ ಅಂದ್ರೆ 3 ಕಂಟ್ರಿ ಬರ್ಬೇಕಲ್ಲ. 3 ಕಂಟ್ರಿ ಯಾವ ಬಂದು ಅಂದ್ರೆ ಇಂಡಿಯಾ, ಮಗಲ್ ಚೀನಾ, ಅದಾದ್ಮೇಲೆ ನೇಪಾಳ. ಇದು 3ದ್ರ ನಡುವೆ ಐತಿ. ಯಾವ್ದು ಪಾಸ್ ಹತ್ತೀವಿ ಅಂದ್ರೆ ಲಿಪುಲೇಕ್ ಪಾಸ. ಉತ್ತರಾಖಂಡದ ಬರ್ತದೆ ಏನತ್ತ? ಡೋಕ್ಲಾಮ್. ಕರೆಕ್ಟ್, ಡೋಕ್ಲಾಮ್ ಬರ್ತದೆ. ಇದು ಡೋಕ್ಲಾಮು ನ್ಯೂಸ್ನಾಗ ಐತಿ ನೋಡು. ಚೀನಾದಾರ ಅವಾಗ ಬಂದು ಅಂಜಿಕೆ ಹಾಕ್ತಿರ್ತಾರೆ ಒಳಗೆ ಬರ್ತೀವಿ ಅಂತೇಳಿ. ಡೋಕ್ಲಾಮ್ ಎಲ್ಲಿ ಬರ್ತೈತೆ? ಸಿಕ್ಕಿಂದಾಗ, ಭೂತಾನ್ದಾಗ. ಎಲ್ಲಿ? ಸಿಕ್ಕಿಂದಾಗ. ಡೋಕ್ಲಾಮ್ ಅನ್ನೋದು ನಮ್ದು ಎಲ್ಲಿ ಅಂದ್ರೆ ಭೂತಾನ್. ಇದನ್ನ ಸಿಕ್ಕಿಂ ಒಳಗೆ ಬರ್ತದೆ. ಬಟ್ ಯಾವ 3 ಕಡೆ ಟ್ರೈ ಜಂಕ್ಷನ್ ಅಂತ ಕರಿತೀವಿ ಅಂದ್ರೆ ಇದನ್ನ ಚೀನಾ, ಭೂತಾನ, ಇಂಡಿಯಾ. ಕರೆಕ್ಟ್, ಚೀನಾ, ಇಂಡಿಯಾ. ಇದು ನೋಡ್ರಿ ಸಿಕ್ಕಿಂ ಎಲ್ಲಿ ಬರ್ತೈತಿ? ಸಿಕ್ಕಿಂ ಬಂದಾಗ 3 ಕಂಟ್ರಿ ಜೋಡ ಬಾರ್ಡರ್ ಹಂಚ್ಕೊಂಡೈತಿ ಗೊತ್ತಲ್ಲ. ಸಿಕ್ಕಿಂ ಬಂದಾಗ ಟೋಟಲ್ 3 ಕಂಟ್ರಿ ಜೋಡ ಯಾವ ಕಂಟ್ರಿ ಬರ್ತಾವ? ಯಾವ್ದ? ನೇಪಾಳ ಬರ್ತೈತಿ ಸಿಕ್ಕಿಂಕ. ಭೂತಾನ, ಚೀನಾ, ಇಂಡಿಯಾ. ನೇಪಾಳ ಈಚೆ ಕಡೆ ಅವ್ರ. ನೇಪಾಳ ಆದ್ಮೇಲೆ ಈ ಭೂತಾನ. ಸಿಕ್ಕಿಂ, ಭೂತಾನ್. ಕರೆಕ್ಟ್. ನೇಪಾಳ, ಭೂತಾನ, ಚೀನಾ. 3 ಕಂಟ್ರಿ. ಕರೆಕ್ಟ್. ನಾನು 3 ಕಂಟ್ರಿ ಹೇಳಿ ಮತ್ತೆ ಬಿಡತ್ತ. ಭೂತಾನ, ನೇಪಾಳ ಮತ್ತೆ ಯಾವ್ದಂದ್ರೆ ಚೀನಾ ನಡು ಯಾವ್ದು ಬರ್ತೈತೆ ಅಂದ್ರೆ ರೀ ಸಿಕ್ಕಿಂ ಮತ್ ಬರ್ತದೆ. ಸಿಕ್ಕಿಂ ಒಳಗೆ ಯಾವ್ದೈತೆ ಅಂದ್ರೆ ಡೋಕ್ಲಾಮ್ ಮತ್ ಬರ್ತದೆ. ಆ ಡೋಕ್ಲಾಮು ನ್ಯೂಸ್ನಾಗ ಚೀನಾದವ್ರು ಅಂಜಿಕೆ ಆಗ್ತಿರ್ತಾರೆ ಅಲ್ಲಿ ಬಂದು ಒಳಗೆ ಬರ್ತೀವಿ ಅಂತೇಳಿ. ಅದ್ರ ಸಲ್ಮಂದ್ ನ್ಯೂಸ್ನಾಗ ಇರ್ತೈತೆ. ಅದಕ್ಕೂ ಟ್ರೈ ಜಂಕ್ಷನ್ ಅಂತ ಕರೀತಾರೆ. 3 ಕಂಟ್ರಿ ಜೋಡ ಬರ್ತೈತಿಲ್ಲ ಅದ್ರ ಸಲ್ಮಂದ್. ಮತ್ತೆ
ಮತ್ತೆ ಯಾವ್ದು ಮಯನ್ಮಾರ್ದ ಡಿಪು ಪಾಸ್ ಅಂತ ಬರೋದು ಕರೆಕ್ಟ್. ಅದು ಪಾಸ್ ನ್ಯೂಸ್ನಾಗ ಡಿಪು ಐತಿ ಎಲ್ಲಿ ಅಂದ್ರೆ ಮಯನ್ಮಾರ. ನೆಕ್ಸ್ಟ್ ಇನ್ನೊಂದು ಯಾವ್ದಾರ ಚೀನಾ ಮತ್ತು ಇಂಡಿಯಾ. ಡಿಪು ಪಾಸ್ ಅಂತ ಕರೀತಾರೆ. ಎಲ್ಲಿ ಬರ್ತೈತಿ ಇದು? ಇಂಡಿಯಾದ ಯಾವ ಸ್ಟೇಟ್? ಅರುಣಾಚಲ್. ಇವು ಟ್ರೈ ಜಂಕ್ಷನ್ ಇದ್ರೆ ಇಂಡಿಯಾದ ಯಾವ್ದಾರ ಸ್ಟೇಟ್ ಈ 3 ಹೇಳಿದ್ವಲ್ಲ. ಉತ್ತರಾಖಂಡದ ಬರ್ತೇಳಿ ಎಲ್ಲಂದ್ರೆ ಪಿತ್ತೋರ್ಗಢ ಡಿಸ್ಟಿಕ್ನಾಗ ಲಿಪು ಲೇಕ್ ಪಾಸ್. ಅಲ್ಲಿ 3 ಕಂಟ್ರಿ ಬರ್ಬೇಕು. ಯಾವ ಕಂಟ್ರಿ ಬರ್ತೈತಿ? ಇಂಡಿಯಾ, ಚೀನಾ, ನೇಪಾಳ. ಇವು 3 ಅದು. ಅದಾದ್ಮೇಲೆ ಇದು ಯಾವ್ದು ಬರ್ತೈತೆ? ಸಿಕ್ಕಿಂದಾಗ ಡೋಕ್ಲಾಮ್ ಪ್ಲೇಸ್ ಅಂತ ಬರ್ತೈತಿ. ಅಲ್ಲಿ ಯಾವ್ದಂದ್ರೆ ಯಾವ್ದಾದ್ರು ನೋಡು, ನೇಪಾಳ, ಚೀನಾ ಮತ್ತು ಭೂತಾನ್. ಇವು 3 ಆತ. ಅದಾದ್ಮೇಲೆ ಇಲ್ಲಿ ಅಂದ್ರೆ ಡಿಪು ಪಾಸ್ ಅಂತ ಬರ್ತದೆ. ಎಲ್ಲಿ ಅಂದ್ರೆ ಮಯನ್ಮಾರ್ ಕಡೆ. ಇದು ಮಯನ್ಮಾರ್ ಬಂದ್ರೆ ಅರುಣಾಚಲ್. ಮಯನ್ಮಾರ್ ಈ ಕಡೆ ಟೋಟಲ್ ಬರ್ತೇಳಿ ಒಂದ ಕಂಟ್ರಿ ಜೋಡ ಆಗ್ಬಿಡ್ತದೆ. ಯಾವ್ದಾರ ಈ ಕಡೆ ನಾಗಾಲ್ಯಾಂಡ್ ಕಡೆ ಬಂದ ಅರುಣಾಚಲ್ ಪ್ರದೇಶ ಬರ್ತೇಳಿ. ಅವಾಗ ಈ ಕಡೆ ಚೀನಾ ಐತಿ, ಈ ಕಡೆ ಯಾವ್ದೈತೆ ಅಂದ್ರೆ ಮಯನ್ಮಾರ್ ಐತಿ. ಅದ್ರ ನಡು ಐತಿ ಯಾವ್ದಾರ ಡಿಪು ಪಾಸ್. ನೆಕ್ಸ್ಟ್ ಇದೇ ಇಂಡಿಯಾದಾಗ ಫಸ್ಟ್ ಟೈಮ್ ಮ್ಯೂಸಿಕಲ್ ರೋಡ್ ಅಂತ ಮಾಡ್ತಾರೆ. ಮ್ಯೂಸಿಕಲ್ ರೋಡ್ ಎಲ್ಲಿ ಮಾಡ್ಯಾರ ಹೇಳ್ರಿ? ಮಹಾರಾಷ್ಟ್ರದಾಗ ಮ್ಯೂಸಿಕಲ್ ರೋಡ್ ಅಂತ ಮಾಡ್ಯಾರ. ಇಂಡಿಯಾದಾಗ ಫಸ್ಟ್ ಮ್ಯೂಸಿಕಲ್ ರೋಡ್ ಅಂತ ಕೇಳ್ತಾರೆ. ಮ್ಯೂಸಿಕಲ್ ರೋಡ್ ಅಂದ್ರೆ ಯಾವುದೋ ಒಂದು ಹಾಡು ಆಡ್ತಿತ್ತು. ಯಾವ್ದ? ಜೈ ಹೋ ಜೈ ಭಾರತ ಜೈ ಹೋ ಅಂತ ಬರ್ತೈತಿ. ಎಲ್ಲಿ ಅಂದ್ರೆ ಮಹಾರಾಷ್ಟ್ರದಾಗ. ನೆನಪಿರ್ತಾವಲ್ಲ, ಮುಂಬೈ ರಿಲೇಟೆಡ್ ಐತ್ರಿ. ಇಂಡಿಯಾದಾಗ ಫಸ್ಟ್ ಟೈಮ್ ಸಬ್ ಮರೀನ್ ಮ್ಯೂಸಿಯಂ ಮಾಡ್ತಾರೆ ಮುಂಬೈದಾಗ. ಎಲ್ಲಿ? INS ಗುಲ್ದಾರ್. ನೆನಪಿರ್ತಾವ ಮುಂಬೈದು ಬಡ ಐತ್ರಿ. ಮಹಾರಾಷ್ಟ್ರ ರಿಲೇಟೆಡ್ ಬಂದ್ರೆ ಮಹಾರಾಷ್ಟ್ರದಾಗ ಎಷ್ಟು ಅದಾವ್ರಿ? ಇದನ್ನ ಬ್ಲೂ ಫ್ಲಾಗ್ ಬೀಚಸ್ ಅಂತ ಕರಿತೀವಿ. ಎಷ್ಟು 5 ಬ್ಲೂ ಫ್ಲಾಗ್ ಬೀಚಸ್ ಹೇಳ್ರಿ ಮಹಾರಾಷ್ಟ್ರದು? ಶಿವಾನಾಗ, ಗುಹಾಗರ, ಲಾಡ್ಗರ. ನೆಕ್ಸ್ಟ್ ಇನ್ನೊಂದು ಪಾರ್ನಾಕ್. ನೆನಪಿರ್ತಾವಲ್ಲ ಮಹಾರಾಷ್ಟ್ರ ರಿಲೇಟೆಡ್ ಬಂದು. ಇವು ಮಹಾರಾಷ್ಟ್ರದ್ದು ಬಂದು ಅಂತೇಳಿ ಏನ್ ಬೇಕಾ ಕೇಳ್ಬೋದು, ಗೊತ್ತಾಗಲ್ಲ. ಸಂವಿಧಾನ ಇದನ್ನತ್ ಮಾಡ್ತಾರೆ, ಸಂವಿಧಾನ ಪಾರ್ಕ್ ಅಂತ ಮಾಡ್ತಾರೆ. ಫಸ್ಟ್ ಟೈಮ್ ಇಂಡಿಯಾದಾಗ ಎಲ್ಲಿ ಮಾಡ್ತಾರೆ? ಮಹಾರಾಷ್ಟ್ರದ ಮುಂದೆ ಪುಣೆ ಒಳಗೆ ಮಾಡ್ತಾರೆ. ಸಂವಿಧಾನ ಪಾರ್ಕ್ ಅಂತ ಮಾಡ್ಯಾರ ನೋಡ್ರಿ. ಈಗ ಎಲ್ಲ ಕಡೆ ಮಾಡ್ಬೇಕನ್ನತ್ತಾರ, ಬಟ್ ಸಂವಿಧಾನ ಪಾರ್ಕ್ ಇಂಡಿಯಾದಾಗ ಫಸ್ಟ್ ಬರ್ತೇಳಿ ಮಹಾರಾಷ್ಟ್ರದ. ಇಲ್ಲಂದ್ರೆ ಪುಣೆದಾಗ. ಈಗ ಹೇಳ್ರಿ ನೋಡಿ, ಮಹಾರಾಷ್ಟ್ರದಾಗ ಒಂದು ಪ್ಲೇಸ್ ಬರ್ತೈತಿ, ಅಥವಾ ಹೈಜಿನಿಕ್ ಇದನ್ನ ವುಮೆನ್ದಿಂದ ಆಪರೇಟೆಡ್ ಒಂದು ಫುಡ್ ಸ್ಟ್ರೀಟ್ ಬರ್ತೈತಿ. ಯಾವ್ದು? ಮಹಾರಾಷ್ಟ್ರದಾಗ ಯಾವ್ದು? ಮೌಲಿ ಅಂತ ಬರ್ತದೆ. ಇದು ಹೇಳಿದ್ವಲ್ಲ, ಫುಡ್ ಸ್ಟ್ರೀಟ್ ಅಂತ ಬಂದಾಗ ಅದು ಯಾವ ಇನಿಷಿಯೇಟಿವ್ ಅಂಡರ್ ಮಾಡ್ತಿರ್ತಾರೆ ಹೇಳು? ಫುಡ್ ಸ್ಟ್ರೀಟ್ ಅದು ಮಾಡತ್ತಾರಲ್ಲ, ಹೈಜೀನ್ ಸಲ್ಮಾನ್. ಯಾವ್ದ? ಫಸೈದವ್ರು ಕರೆಕ್ಟ್. ಯಾವ್ದು ಇದ್ರ ಒಂದು ಇನಿಷಿಯೇಟಿವ್ ಹೇಳಿದ್ದಿಲ್ಲ, ಇದನ್ನ ಹೈಜಿನಿಕ್ ಮೇಂಟೈನ್ ಮಾಡೋ ಸಲ್ಮಾನ್ ಯಾವ್ದೋ ಹೇಳಿದ್ವಲ್ಲ? ಈಟ್ ರೈಟ್. ಕರೆಕ್ಟ್. ಈಟ್ ರೈಟ್ ಅಂತ ಬರತ್ತೈತಿಲ್ಲ, ಅದ್ರ ಅಂಡರ್ ಫಸೈದವ್ರು ಮಾಡ್ತಾರಲ್ಲ ಈಟ್ ರೈಟ್ ಸಲ್ಮನ್ ಅಂತ. ಅದ್ರ ಅಂಡರ್ ಏನ್ ಮಾಡ್ತಾರ? ಹೈಜೀನ್ ಸಲ್ಮನ್. ಈಟ್ ರೈಟ್ದು ಆದ್ಯತೆ ಹೇಳಿದ್ವಲ್ಲ, 3 ಆದ್ಯತೆ ಬರ್ತಾವ. ಪೂರ್ತಿ ಹೇಳ್ಬಿಡ್ತು ನಾವು. ಮಹಾರಾಷ್ಟ್ರದ ಬಂದಾಗ ಅಂದ್ರೆ ಇಂಡಿಯಾದಾಗ ಫಸ್ಟ್ ಟೈಮ್ ಪೂರ್ತಿ ವುಮೆನ್ ಆಪರೇಟೆಡ್ ಫುಡ್ ಸ್ಟ್ರೀಟ್. ಅಂದ್ರೆ ಅಲ್ಲಿ ಏನಂತಿರಲ್ಲ, ಇಲ್ಲಿ ನಾವು ಎಗ್ ರೈಸ್ ಅಂಗಡಿ ಅದು ಕಾಣಿಸ್ತಿರ್ತಾವಲ್ಲ, ಸೇಮ್ ಅಲ್ಲಿ ಎಲ್ಲರ ಎಗ್ ರೈಸ್ ಅಂಗಡಿ ಅಲ್ಲಿ ಹೈಜೀನ್ ಇದ್ದಂಗೆ. ಮತ್ತು ಅಲ್ಲಿ ಏನಿರ್ತಾವಲ್ಲ ಅಲ್ಲಿ ಎಲ್ಲ ಅಂದ್ರೆ ಮಹಿಳೆಯರಿಂದ ಆಪರೇಟೆಡ್ ಇರ್ತಾವ. ಅದೇ ಎಲ್ಲಂದ್ರೆ ಮೌಲಿದಾಗ ಮಹಾರಾಷ್ಟ್ರದಾಗ. ಇದು ಯಾವ ಒಂದು ಇನಿಷಿಯೇಟಿವ್ ಅಂಡರ್ ಮಾಡ್ತಾರೆ? ಈಟ್ ರೈಟ್ ಅಂತ ಬರ್ತದೆ. ಈಟ್ ರೈಟ್ ಅಂತ ಬಂದಾಗ ಯಾರು ತರ್ತಾರೆ ಅಂದ್ರೆ ಇದನ್ನ ಫಸೈದವ್ರು ತರ್ತಾರೆ. ಯಾವ ಮಿನಿಸ್ಟ್ರಿ ಅಂಡರ್? ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ವೆಲ್ಫೇರ್. ಇದು ನೆನಪಿಟ್ಕೊ. ಫಸೈ ಬರೋದು ಏನಂದ್ರೆ ಇಂಪ್ಲಿಮೆಂಟ್ ಮಾಡೋ ಏಜೆನ್ಸಿ ಅಥವಾ ಇನಾಗ್ರೇಟ್ ಮಾಡಿದ್ದ ಫಸೈದವ್ರು. ಬಟ್ ಅದನ್ನ ಯಾವ ಮಿನಿಸ್ಟ್ರಿ ಅಂಡರ್ ಬರ್ತದೆ? ಮಿನಿಸ್ಟ್ರಿ ಆಫ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಂತ ಬರ್ತೈತೆ. ಅದ ಇಲಾಖೆ ಅಂಡರ್ ಬರ್ತದೆ. ಈಗ ಹೇಳ್ರಿ, ಈಟ್ ರೈಟ್ ಅಂತ ಬಂದ್ರೆ ಅದ್ರದ್ದು 3 ಥೀಮ್ ಹೇಳಿದ್ನೇನು? ಸ್ಟ್ಯಾಂಡರ್ಡ್, ಸೇಫ್ ಆತ, ಮತ್ತ ನ್ಯೂಟ್ರಿಷನ್, ಸೇಫ್, ಮತ್ತ ನೆನಪಾರವಣ್ಣ ಏನಿದ್? ನನಗೂ ನೆನಪು ಬರತ್ತಿಲ್ಲ. 3 ಇದ್ದು ನೀವು ಹೇಳ್ರಿ ಪಟ್ನ. ಯಾವ್ದು ನೆನಪೈತಲ್ಲ? 3 ಹೇಳಿದ್ನೆಲ್ಲ ಥೀಮ್ ಫಸೈದ. ಪಕ್ಕ ಹೇಳಿ, ಪಕ್ಕ ಅಂತ ಹೇಳಿರ್ತೀರಿ ಎಲ್ಲ. ಮತ್ತೆ ಎಲ್ಲಿ ಕಾಣಿಸ್ತೋ ನಿಂಗೆ? ಯಾವ್ದು ಸ್ಟೇಷನ್ ಮಾಡಿದ್ವು ಅದ? ಅದನ್ನ ಕೇಳದ್. ಮತ್ತೆ ಸ್ಟ್ಯಾಂಡರ್ಡ್ ಪಕ್ಕ ಅಂದ್ಲ. ಸಸ್ಟೈನೇಬಲ್, ಇನ್ನೊಂದ ಸೇಫ್, ಸಸ್ಟೈನೇಬಲ್, ಹೆಲ್ದಿ. 3 ಬಂದು ನೋಡಿ. ಕರೆಕ್ಟ್. ಈಟ್ ರೈಟ್ ಅಂತ ಬತ್ರ ಯಾರು ತರ್ತಾರಂದ್ರೆ ಈಟ್ ರೈಟ್. ಈಗ ನ್ಯೂಸ್ನಾಗ ಯಾಕೈತೆ ಅಂದ್ರೆ ಇತ್ತೀಚೆಗೆ ಈಟ್ ರೈಟ್ ಸರ್ಟಿಫಿಕೇಶನ್ ಯಾವ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸಿಕ್ಕೈತೆ ಅಂದ್ರೆ ಚೌಧರಿ ಚರಣ್ ಸಿಂಗ್ ಇಂಟರ್ನ್ಯಾಷನಲ್. ಅಥವಾ ಇತ್ತೀಚೆಗೆ ಕೊಡೋದು ಬಿಟ್ಟ ಭಾರತದಾಗ ಮೊದಲು ವಿಮಾನ ನಿಲ್ದಾಣ ಅಥವಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾವ್ದು ಈಟ್ ರೈಟ್ ಸರ್ಟಿಫಿಕೇಶನ್ ತಗೋತೈತೆ ಅಂದ್ರೂ ಚೌಧರಿ ಚರಣ್ ಸಿಂಗ್. ಎಲ್ಲಿ ಬರ್ತದ್ರಿ? ಉತ್ತರ ಪ್ರದೇಶದಾಗ. ಚೌಧರಿ ಚರಣ್ ಸಿಂಗ್ ಉತ್ತರ ಪ್ರದೇಶದಾಗ. ಎಲ್ಲಿ? ಲಕ್ನೋದಾಗ, ವಾರಣಾಸಿದಾಗ. ಲಕ್ನೋ, ಉತ್ತರ ಪ್ರದೇಶ, ಲಕ್ನೋದಾಗ ಚೌಧರಿ ಚರಣ್ ಸಿಂಗ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಬರ್ತದೆ. ಭಾರತದ ಮೊದಲ ಈಟ್ ರೈಟ್ ಸ್ಟೇಷನ್ ಅಂತ ಕರಿತೀವಿ. ಯಾರು ಕೊಡ್ತಾರಂದ್ರೆ ಫಸೈದವ್ರು. ಈಟ್ ರೈಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಕೊಡ್ತೀವಿ. ಈಟ್ ರೈಟ್ ಸ್ಟೇಷನ್ ಅಂತ ಬಂದಾಗ ರೈಲ್ವೆ ಸ್ಟೇಷನ್ ಅಂದ್ರೆ ಯಾವ್ದ? ಮುಂಬೈದ ಛತ್ರಪತಿ ಅಥವಾ CSMT ಅಂತ ಕರಿತಾರೆ. ಛತ್ರಪತಿ ಶಿವಾಜಿ ಇದನ್ನ ಟರ್ಮಿನಲ್ ಅಂತ ಕರಿತೀವಲ್ಲ. ಕರೆಕ್ಟ್. ನೆಕ್ಸ್ಟ್ ಈಟ್ ರೈಟ್ ದ 3 ಥೀಮ್ ಅದಾವ ಅಂತ ಹೇಳಿ. ಯಾವ 3 ಥೀಮ್ ಹೇಳ್ರಿ? ಸೇಫ್, ಹೆಲ್ದಿ ಮತ್ತು ಸಸ್ಟೈನೇಬಲ್. ಅಂದ್ರೆ ಸುಸ್ಥಿರವಾಗಿರ್ಬೇಕು, ಇನ್ನೊಂದೇನಂದ್ರೆ ಸುರಕ್ಷಿತವಾಗಿರ್ಬೇಕು, ಇನ್ನೊಂದೇನಂದ್ರೆ ಆರೋಗ್ಯಕರವಾಗಿರ್ಬೇಕು. ಇದ ಏನಂದ್ರೆ ಅದ್ರ 3 ಥೀಮ್ ಐತಲ್ಲ, ಅದರ ಅಂಡರ್ ಫಸ್ಟ್ ಟೈಮ್ ಹೈಜೀನ್ ಫುಡ್ ಸ್ಟ್ರೀಟ್ ಅಂತ ಮಾಡ್ತಾರೆ. ಅಥವಾ ಏನಂತ ರೋಡ್ ಮಾಡಿರ್ತಾರೆ. ಎಲ್ಲಿ ಅಂದ್ರೆ ಮೌಲಿ ಅಂತ ಬರ್ತೈತಿ. ಎಲ್ಲಿ ಅಂದ್ರೆ ಮಹಾರಾಷ್ಟ್ರದಾಗ. ನೆನಪಿರ್ತೈತಲ್ಲ, ಹೇಳಿದ್ರಲ್ಲ ಮಹಾರಾಷ್ಟ್ರದ್ದು ಎಷ್ಟು ಬರ್ತಾವ? ಮಹಾರಾಷ್ಟ್ರದಾಗ ಬ್ಲೂ ಫ್ಲಾಗ್ ಬೀಚಸ್ ಅಂತ ಕೇಳ್ರ 5 ಬರ್ತಾವ. ಟೋಟಲ್ ಇಂಡಿಯಾದಾಗ ಎಷ್ಟದಾವ ಪ್ರೆಸೆಂಟ್? 18. ನೆನಪು. ಕರ್ನಾಟಕದಾಗ ಎಷ್ಟದಾವ? 2. ರೀಸೆಂಟಾಗಿ ಒಂದಕ್ಕೆ ರೀ ಅಪ್ರೂವಲ್ ಕೊಟ್ಟಾರ ನೋಡಿ. ಯಾವುದಕ್ಕೆ?
ಪಡು ಬಿದ್ರಿ ಕಾಸರ್ಗೋಡ್ ಕೊಡ್ತಾರ. ನೆಕ್ಸ್ಟ್ ಇದೆ ಆಪರೇಷನ್ ಫ್ರೀಡಮ್ ಅಂತ ಮಾಡ್ತಾರೆ ರೀಸೆಂಟಾಗಿ. ಆಪರೇಷನ್ ಫ್ರೀಡಮ್ ಮತ್ತು ಯಾವ ಒಂದು ಜಲಸಂಧಿನ ಓಪನ್ ಮಾಡ್ಬೇಕಂತ ಮಾಡಿರ್ತಾರೆ ಎಲ್ಲಿ ಇವು ಈಗ ಆಪರೇಷನ್ ಹೇಳ್ಬಿಡ್ರಿ. ಏನಂದ್ರೆ ಇರಾನ ಮತ್ತು ಯಾವ್ದಂದ್ರೆ ಇಸ್ರೇಲ ಅಮೇರಿಕಾ ವಾರ್ ನಡೆದೈತೆ ಅಲ್ಲಿ ಬಡ ಹೇಳ್ತೀರಿ. ಆಪರೇಷನ್ ಫ್ರೀಡಮ್ ಅಂತ ಮಾಡಿದ್ದು ಓನ್ಲಿ ಏನಂದ್ರೆ ಆಪರೇಷನ್ ಫ್ರೀಡಮ್ ಅಂತ ಎಲ್ಲರ ಉದ್ದೇಶಿತ ಕೇಳಿರ್ತೀನಿ ಅಮೇರಿಕಾದವ್ರು ಮಾಡ್ತಾರೆ. ಓನ್ಲಿ ಉದ್ದೇಶ ಏನಿತ್ತಂದ್ರೆ ಹಾರ್ಮುಜ್ ಸ್ಟ್ರೀಟ್ ಒಳಗೆ ಏನಂದ್ರೆ ಸ್ವಾತಂತ್ರ್ಯ ಇರ್ಬೇಕು, ಅಲ್ಲಿ ಹಡಗುಗಳು ಇದೇನಂದ್ರೆ ಆರಾಮ್ ಹೋಗ್ಬೇಕು, ಅಲ್ಲಿ ಅಟ್ಯಾಕ್ ಮಾಡಬಾರ್ದತ್ತ ಆಪರೇಷನ್ ಫ್ರೀಡಮ್ ಅಂತ ಮಾಡ್ತಾರೆ. ಆಪರೇಷನ್ ಎಪಿಕ್ ಫ್ಯೂರಿ ಅಂತ ಎದಕ್ಕೆ ಮಾಡ್ತಾರೆ ಅಂದ್ರೆ ಇರಾನ್ ಮೇಲೆ ಅಟ್ಯಾಕ್ ಮಾಡ್ತಾರೆ, ನ್ಯೂಕ್ಲಿಯರ್ ಫೆಸಿಲಿಟಿ ಮೇಲೆ. ಇದಕ್ಕಿಂತ ಮುಂಚೆ ಆಪರೇಷನ್ ಹೇಳ್ತಾನೆ, ಈಗ ರೀಸೆಂಟ್ ಆಗಿದ್ದು ಆಪರೇಷನ್ ಅದು ಏನಂದ್ರೆ ಮೊದಲು ನೋಡ್ರಿ ಇರಾನ ಇಸ್ರೇಲ ವಾರ್ ನಡೆದಿತ್ತು ಕರೆಕ್ಟಾ. ಇರಾನ ಇಸ್ರೇಲ್ ಅಟ್ಟ ಪಾರ್ಟಿಸಿಪೇಟ್ ಮಾಡತ್ತಿದ್ದು, ಇಸ್ರೇಲ್ದವ್ರ ಇರಾನ್ ಮೇಲೆ ವಾರ್ ಮಾಡ್ತಾರೆ ಯಾವ ಆಪರೇಷನ್ ಇಂದ ಗೊತ್ತಾದ್ವಲ್ಲ. ಇರಾನ ಇಸ್ರೇಲ 2 ಕಂಟ್ರಿ ಅದಾವ ತಲೆಯಾಗ. ಅದಾದ್ಮೇಲೆ ಇಸ್ರೇಲ್ದವ್ರ ಇರಾನ್ ಮೇಲೆ ವಾರ್ ಮಾಡ್ತಾರೆ, ಅದರ ಆಪರೇಷನ್ ರೈಸಿಂಗ್ ಲಯನ್ ಅಂತ ಮಾಡ್ತಾರೆ. ಅದು ಮಾಡಿ ಕೂಡಲೇ ಇರಾನ್ದವ್ರು ಏನ್ ಮಾಡ್ತಾರೆ ರಿಟರ್ನ್ ಅಟ್ಯಾಕ್ ಮಾಡ್ತಾರೆ. ಯಾವ್ದಂದ್ರೆ ಟ್ರೂ ಪ್ರಾಮಿಸ್. ಇವು 2 ಅದ್ವಾ. ಓನ್ಲಿ ಏನಂದ್ರೆ ಇರಾನ ಏನಂದ್ರೆ ಇಸ್ರೇಲ್ ನಡು ಆತ ಅಮೆರಿಕ ಇಲ್ಲಿ ಎಲ್ಲಿ ಬಂದಿಲ್ಲ. ಓನ್ಲಿ ಏನಂದ್ರೆ ಇಸ್ರೇಲ್ದವ್ರು ಮಾಡಿದ್ದ ರೈಸಿಂಗ್ ಲಯನ, ಇರಾನ್ದವ್ರು ರಿಟರ್ನ್ ಮಾಡಿದ್ದೆ ಅಂದ್ರೆ ಟ್ರೂ ಪ್ರಾಮಿಸ್. ನೆನಪಿರ್ತಾವ. ಈಗ ಏನ್ ಮಾಡ್ತಾರೆ ಅಂದ್ರೆ ಇರಾನ್ದವ್ರ ಅಮೆರಿಕಾದ ಒಂದು ಏನಂದ್ರೆ ಏರ್ ಬೇಸ್ ಇರ್ತೈತಿ, ಕತಾರ್ ಏರ್ ಬೇಸ್ ಅಂತ ಕರಿತೀವಿ, ಅದ್ರ ಮೇಲೆ ಒಂದು ಆಪರೇಷನ್ ಮಾಡಿರ್ತಾರೆ. ಯಾವ್ದು ಅಲ್ಪತ್ ಅಂತ ಮಾಡ್ತಾರೆ ಕರೆಕ್ಟಾ. ಅಲ್ಪತ್ ಆಪರೇಷನ್ ಆತತಿ, ಅದ್ರ ಮೇಲೆ ರಿಟರ್ನ್ ಅಮೆರಿಕಾದವ್ರು ಮಾಡ್ತಾರೆ. ಯಾವ್ದ ಮಿಡ್ ನೈಟ್ ಟೈಮರ್. ನೆನಪಿರ್ತಾವ. ಇವು ಏನಂದ್ರೆ ಮೊದಲು ಆಪರೇಷನ್ ಆಗಿದ್ದ ಅಥವಾ ಯುದ್ಧಕ್ಕೆ ಕಾರಣ ಆಗಿದ್ದು ಆಪರೇಷನ್ ಇವ 4 ಅದಾವ. ಇವು ನೆನಪಿಟ್ಕೋರು. ಇದೇನಂದ್ರೆ ಸ್ಟಾರ್ಟ್ ಆಗಿದ್ದು. ಬಟ್ ಈಗ ರೀಸೆಂಟ್ ಆಗಿ ಏನ್ ಮಾಡ್ರಲ್ಲ ಇವರು ಅಮೆರಿಕಾದವ್ರು ಮಾಡ್ತಾರೆ. ರೀಸೆಂಟ್ ಆಗಿ ಏನಂದ್ರೆ ಮುಂದುವರೆದ ಭಾಗ ಇದ್ದಂಗೆ. ನಾವು ಏನು ಆಪರೇಷನ್ ಫಸ್ಟ್ ಏನಂದ್ರೆ ಈ ಪಾಕಿಸ್ತಾನದವ್ರು ಮಾಡ್ಕೊಳ್ಳಿ ರಿಟರ್ನ್ ಸಿಂಧೂರ್ ಮಾಡಿದ್ವು, ಅಲ್ಲಿಗೆ ಮುಗಿತಲ್ಲ, ನಾವು ಒಪ್ಪಂದ ಮಾಡ್ಕೊಂಡು ಗಪ್ ಆಗೈತಲ್ಲ. ಸೇಮ್ ಅವು ಏನಾಗಿತ್ತಂದ್ರೆ ಒಪ್ಪಂದ ಆಗಿಲ್ಲ, ಇನ್ನ ರಿಟರ್ನ್ ಏನ್ ಮಾಡತ್ತಾರಂದ್ರೆ ಅವ್ರು ಒಪ್ಪಂದಕ್ಕೆ ಒಪ್ಪತ್ತಿಲ್ಲ. ಇರಾನ ಅಮೆರಿಕಾ ಜೋಡ ಅಗ್ರಿಮೆಂಟ್ ಆಗತ್ತಿಲ್ಲ ಕರೆಕ್ಟ್. ಹಾರ್ಮುಜ್ ಸ್ಟೇಟ್ ಮೇಲೆ ಅಟ್ಯಾಕ್ ಮಾಡತ್ತಾರಲ್ಲ, ಅದ್ರ ನೆಕ್ಸ್ಟ್ ವರದ ಭಾಗ ಫಸ್ಟ್ ಆಗಿದ್ದು ಆಪರೇಷನ್ ಬಂದ್ರೆ ಇವನ್ನ ನೆನಪಿಟ್ಕೊಳ್ಳಿ. ಫಸ್ಟ್ ಟೈಮ್ ಇಸ್ರೇಲ್ದವ್ರು ವಾರ್ ಸ್ಟಾರ್ಟ್ ಆಗ್ಬೇಕಾರೆ ಕಾರಣ ಏನಂದ್ರೆ ಇಸ್ರೇಲ್ದವ್ರು ಇರಾನ್ ಮೇಲೆ ವಾರ್ ಮಾಡ್ತಾರೆ, ಯಾವ್ದಾರ ರೈಸಿಂಗ್ ಲಯನ್. ಇದು ಫಸ್ಟ್ ಬಂದಾಗ ಅದ್ರ ರಿಟರ್ನ್ ಮಾಡ್ತಾರೆ ಯಾವ್ದಂದ್ರೆ ಟ್ರೂ ಪ್ರಾಮಿಸ್. ಅದಾದ್ಮೇಲೆ ಅಮೆರಿಕಾದ ಮೇಲೆ ಮಾಡ್ತಾರೆ ಆಪರೇಷನ್ ಅಲ್ ಪತ್ತತ್ ಕರಿತೀವಿ, ಅಲ್ಲಿ ಮಹೀದತ್ತು ಕರಿತಾರೆ ಅದಕ್ಕೆ, ಕತಾರ್ ಏರ್ ಬೇಸ್ ಮೇಲೆ. ಅದ್ರ ರಿಟರ್ನ್ ಅಮೆರಿಕಾ ಮಾಡ್ತಾರೆ ಯಾವ್ದಂದ್ರೆ ಮಿಡ್ ನೈಟ್ ಹ್ಯಾಮರ್ ಅಂತ ಮಾಡ್ತಾರೆ. ಫಸ್ಟ್ ಟೈಮ್ ಒಂದು ಬಾಂಬರ್ಗಳು ಯೂಸ್ ಮಾಡಿರ್ತಾರೆ ನೋಡ್ರಿ, ಇದನ್ನು ಕೇಳಿರ್ತಾರೆ. ಯಾವ ಬಾಂಬರ್ B2 ಬಾಂಬರ್ಸ್ ಅಂತ ಯೂಸ್ ಮಾಡ್ತಾರೆ. ಇದೇನಂದ್ರೆ ಸ್ಟಾರ್ಟಿಂಗ್ ಆತಿದ. ಆದ್ಮೇಲೆ ಈಗ ಮುಂದುವರೆದ ಭಾಗದಾಗ ಆಪರೇಷನ್ ಫ್ರೀಡಮ್ ಅಂತ ಯಾವ ಕಂಟ್ರಿ ಮಾಡ್ತೈತಿ, ಇಸ್ರೇಲ್ ಮಾಡ್ತೈತೋ ಅಮೆರಿಕಾ ಮಾಡ್ತೈತೋ ಅಂದ್ರೆ ಅಮೆರಿಕಾ. ಇವು ಕನ್ಫ್ಯೂಸ್ ಯಾಕಂದ್ರೆ ಇರಾನ ಇಸ್ರೇಲ್ ವಾರ್ ನಡೆದವು. ಬಟ್ ರೀಸೆಂಟ್ ಆಗಿ ಇಸ್ರೇಲ್ ಯಾವ್ದು ವಾರ್ ಮಾಡತ್ತಿಲ್ರಿ. ಡೈರೆಕ್ಟ್ ಏನಂದ್ರೆ ಇಂಟರ್ಫಿಯರ್ ಯಾರು ಮಾಡತ್ತಾರ ಅಂದ್ರೆ ಅಮೆರಿಕಾದವ್ರು. ಇಸ್ರೇಲ್ ಏನ್ ಮಾಡಿತ್ತಲ್ಲ ಅವಾಗ ಅದು ಆಪರೇಷನ್ ರೈಸಿಂಗ್ ಲೈನ್ ಅತ್ಲ, ಅದ್ರ ಮೇಲೆ ಆಪರೇಷನ್ ಸ್ಟಾರ್ಟ್ ಮಾಡಿಲ್ಲ, ಬರೀ ಅವ್ರ ಪಾರ್ಟ್ ಆಗಿ ಮಾಡ್ಕೊಂಡು ಲೈನ್ ಸರ್ವರ್ ಮಾಡ್ರ ಮತ್ತ ಮಾಡ್ಯಾರನ ಅದ್ ನೋಡ್ತೀನಿ ನೋಡಿ. ಎಪಿಕ್ ಪ್ಯೂರಿ ಅಂತೂ ಮಾಡ್ಯಾರ. ಎಪಿಕ್ ಪ್ಯೂರಿ ಮತ್ತು ಫ್ರೀಡಮ್ 2 ಯಾರು ಮಾಡ್ತಾರೆ ಅಂದ್ರೆ ಅಮೆರಿಕಾದ. ಅದನ್ನೊಂದು ನೋಡ್ತಿದ್ದವಲ್ಲ ಇನ್ ಸರ್. ಇದನ್ನ ಈಗ ಗೊತ್ತಾದ್ವಲ್ರಿ, ಈಗ ಹೇಳಿದ್ದು ರೀಸೆಂಟ್ ಆಗಿದ್ದು. ಅಥವಾ ಎಪಿಕ್ ಪ್ಯೂರಿ ಮತ್ತು ಫ್ರೀಡಮ್ ಎಕ್ಸರ್ಸೈಸ್ ಅಥವಾ ಫ್ರೀಡಮ್ ಆಪರೇಷನ್ ಯಾವ ಕಂಟ್ರಿ ಮಾಡ್ತೈತಿ ಇರಾನ್ ಮೇಲೆ ಅಂತ ಕೇಳ್ರ 2 ಇರಾನ್ ಮೇಲೆ ಆಗ್ಯಾವ. ರಿಟರ್ನ್ ಇರಾನ್ ಯಾವ ಆಪರೇಷನ್ಲೇ ಮಾಡಿಲ್ಲಲ್ಲ, ಇನ್ನ ಮತ್ತೆ ಮಾಡೈತೆ ಅದು. ಟ್ರೂ ಪ್ರಾಮಿಸ್ 3-2 ಹಿಂಗ್ ಮಾಡ್ಕೊತೊಂಡ್ರ ಅವ್ರು. ಬೇರೆ ಆಪರೇಷನ್ ಮಾಡಲಿ, ಟ್ರೂ ಪ್ರಾಮಿಸ್ ಹೆಸರಲ್ಲ ಐತದು. ಎಪಿಕ್ ಪ್ಯೂರಿ ಫ್ರೀಡಮ್ ನೆನಪಿರ್ತೈತಲ್ಲ. ಫ್ರೀಡಮ್ ಓನ್ಲಿ ಬರ್ತೈತಿ ಡೆಡಿಕೇಟೆಡ್ ಆಗಿ ಅದಕ್ಕಂದ್ರೆ ಹಾರ್ಮುಜ್ ಸ್ಟೇಟ್ ನೆನಪಿರ್ತದೆ. ಹಾರ್ಮುಜ್ ಸ್ಟೇಟ್ ಯಾವ 2 ಜಲಮೂಲಗಳನ್ನ ಕೂಡಿಸ್ತಾವ್ ಕೇಳ್ರ, ಪರ್ಷಿಯನ್ನ ಮತ್ತು ಓಮನ್ ಗಲ್ಫ್ ನೆನಪಿರ್ತಾವಲ್ಲ. ಈಗ ಸ್ಟೇಟ್ಗಳು ಇದ್ದಿದ್ದು ಜಲಸಂಧಿ ಬಂದಾಗ ಹಾರ್ಮುಜ್ ಒಂದು ನೆನಪಿರ್ತ. ಅದಾದ್ಮೇಲೆ ಬಾಬ್ ಅಲ್ ಮಂಡೇಬತ್ ಬರ್ತದೆ. ಅದು ಎಲ್ಲಿ ಬರ್ತದ್ರಿ ಈಗ ನೋಡ್ರಿ. ಹಾರ್ಮುಜ್ ಸ್ಟೇಟ್ ಆಲ್ರೆಡಿ ಏನಂತಂದ್ರೆ ಬಂದ್ ಆಗ್ಬಿಟ್ಟೈತಲ್ಲ. ಹಾರ್ಮುಜ್ ಸ್ಟೇಟ್ ಬಂದಾದ್ಮೇಲೆ ನೆಕ್ಸ್ಟ್ ನಮ್ಗೆ ಆಪ್ಷನ್ ಇದ್ದಿದ್ದಿಲ್ಲ. ನಾವು ಯುರೋಪ್ ಕಂಟ್ರಿಗೆ ಹೋಗ್ಬೇಕಾರೆ ಎಲ್ಲೇ ಬಾಬಲ್ ಮಂಡೇಬದಿಂದ ಹೊಂಟಿವ್. ಅವ ಬಾಬಲ್ ಮಂಡೇಬ್ ಕೇಳ್ಬೋದು. ಎಲ್ಲಂದ್ರೆ ಇಂಡಿಯನ್ ಓಷನ್ದಿಂದ ಡೈರೆಕ್ಟ್ ಹೋಗತ್ತೆ. ಎಲ್ಲಂದ್ರೆ ಕೆಂಪು. ಈ ನಾಳೆ ಸಮುದ್ರಕ್ಕೆ ಇದಾಗ ಮತ್ತೆ ಅಲ್ಲಿ ಇದನ್ನ ಡೈರೆಕ್ಟ್ ಗಲ್ಫ್ ಆಫ್ ಓಮನ್ ಯಾಕೆ ಹೇಳಿಲ್ಲತ್ತಲ್ಲ, ಅದು ಯಾವ್ದು ಬರ್ತದೆ ಗಲ್ಫ್ ಆಫ್ ಓಮನ್ ಅಲ್ಲ, ಯಾವ್ದು ಸಾರಿ ಇಡನ್ ಕೊಲ್ಲಿ ಮತ್ತೆ ಇನ್ನೊಂದು ಯಾವ್ದಾದ್ರೆ ಕೆಂಪು ಸಮುದ್ರ ಅಥವಾ ರೆಡ್ ಸಿ. ಇಡನ್ ಕೊಲ್ಲಿ ಕೊಡಲ್ದೆ ಎಲ್ಲರ ಇಂಡಿಯನ್ ಓಷನ್ ಕೊಟ್ಟರು. ಇಂಡಿಯನ್ ಓಷನ್ ಕರೆಕ್ಟ್ ಹಾಕ್ಬಾರಿ. ಯಾಕಂದ್ರೆ ಇಂಡಿಯನ್ ಓಷನ್ ಇಂದ ಡೈರೆಕ್ಟ್ ಕೆಂಪು ಸಮುದ್ರಕ್ಕೆ ಹೋಗ್ಬೇಕಾರೆ ಒಂದ ಭಾಗ ಯಾವ್ದಂದ್ರೆ ಬಾಬ್ ಅಲ್ ಮಂಡೇಬ್ ಐತಿ ಜಲಸಂಧಿ. ಆ ಜಲಸಂಧಿ ಕನೆಕ್ಟ್ ಆಗೋ ಜಲಮೂಲ ಅಟ್ಟ ಕೇಳಿರ್ತೀನಿ. ಯಾವ್ದು ಬರ್ತೈತೆ ಅಂದ್ರೆ ಈಚೆ ಕಡೆ ಎಡನ್ ಕೊಲ್ಲಿ ಅಂತ ಬರ್ತದೆ. ಇನ್ನೊಂದು ಯಾವ್ದಂದ್ರೆ ಈ ಕೆಂಪು ಸಮುದ್ರ ಬರ್ತದೆ. ಇಡನ್ ಕೊಲ್ಲಿ ಯಾವ್ದ್ರ ಭಾಗ ಅಂದ್ರೆ ಇಂಡಿಯನ್ ಓಷನ್ ಅರ್ಧ ಭಾಗ ಅದ, ಅಲ್ಲಿ ನೀರು ನಿಂತಿರ್ತದೆ, ಅದಕ್ಕೆ ಎಡನ್ ಕೊಲ್ಲಿ ಐತಿವು. ಇಡನ್ ಕೊಲ್ಲಿ ಎಲ್ಲರ ಇದನ್ನ ಆಪ್ಷನ್ ಇರಲ್ದ ಬಂದಾಗ ಇಂಡಿಯನ್ ಓಷನ್ ಐತತ್, ಇಂಡಿಯನ್ ಓಷನ್ ಬಿಟ್ಟು ಬರ್ಬೇಡ್ರಿ, ಇಂಡಿಯನ್ ಓಷನ್ ಹಾಕ್ರಿ. ಇಡನ್ ಕೊಲ್ಲಿ ಕೊಡ್ಲಿಕ್ಕೆ ಇಡನ್ ಕೊಲ್ಲಿ ಕೊಟ್ರೆ ಡೈರೆಕ್ಟ್ ಇಡನ್ ಕೊಲ್ಲಿ ಮತ್ತೆ ಕೆಂಪು ಸಮುದ್ರ. ಇದರಿಂದ ಕೆಂಪು ಸಮುದ್ರದಿಂದ ಡೈರೆಕ್ಟ್ ಮೆಡಿಟೇರಿಯನ್ ಸಿ ಕನೆಕ್ಟ್ ಆದ್ರೆ ಸುಯೇಜ್ ಕಾಲುವೆ ಅಂತ ಬರ್ತದೆ. ಇವು ರೀಸೆಂಟ್ ಆಗಿದ್ದು. ಮೆಗಲನ್ ಜಲಸಂಧಿ ಎಲ್ಲಿ ಕಂಡು ಬರ್ತೈತಿ, ಚಿಲಿದಾಗ ಬರ್ತದೆ. ಮೆಗಲನ್ ಜಲಸಂಧಿ ಸೌತ್ ಅಮೆರಿಕಾದ ಸೌತ್ ಭಾಗದಾಗ ಬರ್ತೈತಿ. ನೆನಪೈತಲ್ಲ ಯಾವ 2 ಜಲಮೂಲಗಳು ಕೊಡ್ತೈತಿ.
ಪೆಸಿಫಿಕ್ ಮತ್ತು ಸೌತ್ ಅಟ್ಲಾಂಟಿಕ್ ಅನ್ನು ಕೂಡಿಸ್ತೈತೆ. ಸೌತ್ ಅಟ್ಲಾಂಟಿಕ್ ಪೆಸಿಫಿಕ್ ಕೂಡಿಸೋದು ಯಾವ್ದಂದ್ರೆ ಇದನ್ನ ಯಾವ್ದು ಮೆಗಲನ್. ಇದು ಕೆಳಗೆ ಬರ್ತೈತೆ ಅಂದು. ಸೌತ್ ಅಮೆರಿಕಾ ಬಂದ್ರೆ ಸೌತ್ ಅಮೆರಿಕಾ ಕೆಳಗೆ ಯಾಕೆ, ಈ ಕಡೆ ಪೆಸಿಫಿಕ್ ಐತೆ, ಸೌತ್ ಪೆಸಿಫಿಕ್, ಈ ಕಡೆ ಯಾವ್ದೈತೆ ಸೌತ್ ಅಟ್ಲಾಂಟಿಕ್. ಇವು ಕನ್ಫ್ಯೂಸ್ ಯಾಕೆ ಮಾಡಿರ್ತಾನೆ ಅಂದ್ರೆ ಪನಾಮ ಕಾಲುವೆ ಕೊಡ್ತಾನೆ. ಪನಾಮ ನಡು ಬರ್ತೈತೆ, ಸೌತ್ ಅಮೆರಿಕಾ ನಾರ್ತ್ ಅಮೆರಿಕಾ ಕೂಡಿಸೋದು. ಅವಾಗ ಓನ್ಲಿ ಪನಾಮ ಬತ್ರ ನಾರ್ತ್ ಅಟ್ಲಾಂಟಿಕ್ ರೀಚ್ ಆಕತ್ತದ, ಸೌತ್ ಅಟ್ಲಾಂಟಿಕ್ ಆಗಂಗಿಲ್ಲ. ಅದಕ್ಕೆ ಅಟ್ಲಾಂಟಿಕ್ ಮತ್ತು ಪೆಸಿಫಿಕ್ ಕೂಡ್ಸಕ ಪನಾಮ ಕಾಲುವೆ ಹೆಂಗ್ ನಡು ಬರ್ತೈತಲ್ಲ ಸೇಮ್ ಹಂಗ ಪೂರ್ತಿ ಕೆಳಗೆ ಬರ್ತೈತಿ. ಯಾವೆರಡು ಜಲಮೂಲಗಳದ ಸೌತ್ ಅಟ್ಲಾಂಟಿಕ್ ಮತ್ತೆ ಯಾವ್ದಂದ್ರೆ ಗೊತ್ತಾಗತ್ತಾವಲ್ಲ, ನಾರ್ತ್ ಅಮೆರಿಕಾ ಸೌತ್ ಅಮೆರಿಕಾ ಅಂತದ. ನಾರ್ತ್ ಅಮೆರಿಕಾ ಸೌತ್ ಅಮೆರಿಕಾ ನಡು ಬರೋದು ಅಂದ್ರೆ ಪನಾಮ ಕಾಲುವೆ. ಪನಾಮ ಕಾಲುವೆ ಅಂದ್ರೆ ನಾರ್ತ್ ಅಮೆರಿಕಾ ಸೌತ್ ಅಮೆರಿಕಾ, ಈ ಕಡೆ ಭಾಗ ಏನಂತಂದ್ರೆ ಅಟ್ಲಾಂಟಿಕ್ ಅಂತ ಕರಿತೀವಿ, ಈ ಕಡೆ ಭಾಗಕ್ಕೆ ಪೆಸಿಫಿಕ್ ಅಂತ ಕರಿತೀವಿ. ಆ ಅಟ್ಲಾಂಟಿಕ್ದ ನಾರ್ತ್ ಅಟ್ಲಾಂಟಿಕ್ ಸೌತ್ ಅಟ್ಲಾಂಟಿಕ್ ಅಂತ ಡಿವೈಡ್ ಮಾಡ್ತಾರೆ. ಅದಕ್ಕೆ ನ್ಯಾಟೋ ಅಂತ ಮಾಡಿದಾಗ ಓನ್ಲಿ ನಾರ್ತ್ ಅಟ್ಲಾಂಟಿಕ್ ಅಂತ ಕನ್ಸಿಡರ್ ಮಾಡ್ತಾರಲ್ರಿ. ಅದ್ರ ಸೌತ್ ಅಮೆರಿಕಾದಿಂದ ಯಾವ ಕಂಟ್ರಿ ಬರಂಗಿಲ್ಲ. ಈ ನ್ಯಾಟೋ ನ್ಯೂಸ್ನ ಬಂದಾಗ ಎಲ್ಲರ ನ್ಯಾಟೋ ಕಂಟ್ರಿ ಕೇಳಿರ್ತೇನೆ, ಸೌತ್ ರಿಲೇಟೆಡ್ ಯಾವ ಬಂದು ಅವ್ನು ಎಲಿಮಿನೇಟ್ ಮಾಡ್ಬೋದು. ಯಾಕಂದ್ರೆ ಹೆಸರಿನಾಗ ಐತಿ ನ್ಯಾಟೋ ಫುಲ್ ಫಾರ್ಮ್ ಏನು ಬರ್ತೈತಿ, ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ. ಅದಕ್ಕೆ ನಾರ್ತ್ ಅಟ್ಲಾಂಟಿಕ್ ಮಾಡ್ರೆ ಅಂದ್ರೆ ನಾರ್ತ್ದು ಸ್ಟೇಟ್ಗಳು ಅಷ್ಟೇ ಬರ್ತಾವ. ಹಂಗೆ ಪನಾಮ ಕಾಲುವೆ ಬಂದ್ರೆ ನಾರ್ತ್ ಅಟ್ಲಾಂಟಿಕ್ ಪೆಸಿಫಿಕ್ ಕೊಡ್ತೈತಿ. ಮೆಗಲನ್ ಜಲಸಂಧಿ ಬಂದ್ರೆ ಯಾವ್ದು ಕೊಡಿಸ್ತೈತಿ ಅಂದ್ರೆ ಸೌತ್ ಪೆಸಿಫಿಕ್ ಮತ್ತು ಸೌತ್ ಅಟ್ಲಾಂಟಿಕ್. ವೆರಿ ಗುಡ್. ಯಾವ್ದಾ ಕರೆಕ್ಟ್, ನಮ್ದು ಇಂಡಿಯಾದವ್ರು ಮಾಡಿದ್ದು ಊರ್ಜಾ ಸುರಕ್ಷಾ. ಕರೆಕ್ಟ್, ಇಂಡಿಯಾದವ್ರು ಊರ್ಜಾ ಸುರಕ್ಷಾ ಅಂತ ಎಕ್ಸರ್ಸೈಸ್ ಮಾಡಿದ್ರಲ್ಲಿ ಎದ್ರ ಸಲ್ಮಂದ ಆಪರೇಷನ್ ಮಾಡ್ತಾರೆ, ಊರ್ಜಾ ಸುರಕ್ಷಾ. ಊರ್ಜಾ ಸುರಕ್ಷಾ ಯಾಕೆ ಮಾಡ್ತಾರೆ, ಆಪರೇಷನ್ ಕೊಡ್ತೀನಿ ತೈಲ ಸಂರಕ್ಷಣೆ ಮಾಡಕ. ಊರ್ಜಾ ಸುರಕ್ಷಾ ಐತಿ, ಎದ್ರ ಸಲ್ಮಂದ್ ಮಾಡ್ತಾರೆ. ಇದು ಆಪ್ಷನ್ ಕೊಡ್ಲಿ, ತೈಲಗಳನ್ನ ಸುರಕ್ಷಣೆ ಮಾಡಕ. ಆಮೇಲೆ ಬೇಡ ಅದೇ ಹೇಳ್ಬಿಡ್ತೀನಿ. ಹಡಗ್ಗಳು ಊರ್ಜಾ ಅಂತಂದಾಗ ನೆನಪಿಟ್ಟವರು. ಊರ್ಜಾ ಅಂದ್ರೆ ನಾವ್ ಏನಂದ್ರೆ ಇಂಧನಗಳು ಹೈಯೆಸ್ಟ್ ಏನಂದ್ರೆ ಹರ್ಮುಜ್ ಸ್ಟೇಟ್ ದಿಂದ ಬರುದು ಏನಂದ್ರೆ ಇಂಧನ ಇತ್ತು, ಆಯಿಲ್ ಎಕ್ಸ್ಟ್ರಾಕ್ಟ್ ಜಾಸ್ತಿ ಆಗಿರ್ತದೆ. ಊರ್ಜಾ ಅಂತ ಹೆಸರು ಕೊಟ್ರೆ ಅಂದ್ರೆ ಏನದು ಇಂಧನಗಳು ಇರ್ತಾವಲ್ಲ, ಇಂಧನ ತುಂಬಿದ ಏನ್ ಗೂಡ್ಸ್ ಟ್ರೈನ್ ಏನ ತರವಕ ಹಡಗ್ಗಳು ಅಂತ ಕರಿತೀವಲ್ಲ, ಆ ಹಡಗ್ಗಳಿಗೆ ಸುರಕ್ಷತೆ ಕೊಡ್ಬೇಕಂತ ಆಪರೇಷನ್ ಏನ್ ಮಾಡ್ತೀವಿ ಅಂದ್ರೆ ಊರ್ಜಾ ಸುರಕ್ಷಾ ಅಂತ ಮಾಡ್ತಾರೆ. ಇಂಡಿಯಾದಾಗ ಹಂಗ ರೆಫ್ಯೂಜಿ ಪೋರ್ಟ್ಸ್ ಅಂತ ಮಾಡ್ತಾರೆ ನೋಡ್ರಿ. ಇದಾದ್ಮೇಲೆ ಮಾಡೋ ರೆಫ್ಯೂಜಿ ಪೋರ್ಟ್ಸ್ ಅಂತ ಎಲ್ಲೆಲ್ಲಿ ಮಾಡ್ತಾರೆ, ದಿಗ್ಗಿಪುರ ಮತ್ತು ಗೋಪಾಲ್ಪುರ. ನೆನಪದವಲ್ಲ ಇವು ಮ್ಯಾಲಿನ ಹೊಂಟವು, ಒಳ್ಳೆ ಕೇಳತ್ತೀವಿ ಅಂದ್ರೆ ಭಾಳ ದಿನ ಆಯ್ತು. ನೆಕ್ಸ್ಟ್ ಪ್ರಾಜೆಕ್ಟ್ ವಾಲ್ಟ್ ಅಂತ ಮಾಡ್ತಾರೆ. ಪ್ರಾಜೆಕ್ಟ್ ವಾಲ್ಟ್ ಅಂತ ಯಾರು ಮಾಡ್ಯಾರ ಹೇಳ್ರಿ. ಇದಕ್ಕೆ ಹಿಂಟ್ ಕೊಡ್ಲಿ, ಇಂಡಿಯಾದಾಗ ಕ್ರಿಟಿಕಲ್ ಮಿನರಲ್ಸ್ ಕಾರಿಡಾರ್ ಅಂತ ಮಾಡ್ತಾರೆ. ಕ್ರಿಟಿಕಲ್ ಮಿನರಲ್ಸ್ ಮತ್ತು ರೇರ್ ಅರ್ತ್ ಮಿನರಲ್ಸ್ ಅಂತ ಬರ್ತಾವೆ. ನೆನಪೈತಲ್, ಕ್ರಿಟಿಕಲ್ ರೇರ್ ಅರ್ತ್ ಮಿನರಲ್ಸ್ ಅಂತ ಬಂದಾಗ ಯಾವ ಇದ್ರೊಳಗೆ ಅತಿ ಅವನತಿ ಒಳತ್ತವ್ರದ್ದು ಹೇಳ್ರಿ. ನಾ ಇನ್ನೊಂದು ಕ್ವಶನ್ ಕೇಳತ್ನ, ರೇರ್ ಅರ್ತ್ ಮೆಟಲ್ಸ್ ಅಂತ ಬರ್ತಾವೆ, ಇನ್ನೊಂದು ಕ್ರಿಟಿಕಲ್ ಮಿನರಲ್ಸ್ ಅಂತ ಬರ್ತಾವೆ. ಇವ್ರ ಡಿಫ್ರೆನ್ಸ್ ಏನ್ರ ಇನ್ ಡೆಪ್ತ್ ಏನ್ರ ಕೇಳ್ತೇಳಿ. ಇದ್ರೊಳಗೆ ಯಾವ ಅತಿ ಅವನತಿಗೆ ಹೊಂದಿರ್ತಾವೆ, ಯಾವ್ದ ಕ್ರಿಟಿಕಲ್. ಯಾಕಂದ್ರೆ ರೇರ್ ಅರ್ತ್ ಮಿನರಲ್ಸ್ ಅಂತ ಕರಿತೀವಲ್ಲ, ರೇರ್ ಅರ್ತ್ ಮೆಟಲ್ಸ್ ಮಿನರಲ್ಸ್ ಅಂತ ಕರಿತೀವಲ್ಲ. ಅವು ರೇರ್ ಅಂದ್ರೆ ಏನ, ಭೂಮಿ ಒಳಗೆ ಸಿಗುದ ರೇರ್ ಆಗ್ಯಾವ. ಅವು ಸಿಗಾತು ಅಂತೇಳಿ ಎಲ್ಲರ ಭಾಳ ಇದ್ದಿದ್ದು ರಿಸರ್ವ್ ಸಿಕ್ಕರೆ ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಕ್ರಿಟಿಕಲ್ ಅಂದ್ರೆ ಏನಾಗಿರ್ತದ್ರೆ, ಒಂದು ಏನರ ಎಕ್ಸ್ಟ್ರಾಕ್ಟ್ ಮಾಡ್ತಿರ್ತಾರೆ. ಈಗ ನೋಡ್ರಿ ಹಟ್ಟಿ ಚಿನ್ನದ ಗಣಿದಾಗ ಎಲ್ಲ ಬಂಗಾರ ತೆಗೆದ್ಬಿಟ್ರೆ ಈಗ ಬಂಗಾರ ಇಲ್ಲಲ್ಲ. ಕ್ರಿಟಿಕಲ್ ಮಿನರಲ್ ಏನು ಇರ್ತಲ್ಲ ಅವ್ನು ಕ್ರಿಟಿಕಲ್ ಆಗೋದಂದ್ರೆ ಭಾಳ ತೆಗಿಯೋದು. ಅಂತ ಕ್ರಿಟಿಕಲ್ ಮಿನರಲ್ ಕಾರಿಡಾರ್ ಇಂಡಿಯಾದಾಗ ಮಾಡ್ತಾರೆ. ಎಲ್ಲಿ ಮಾಡ್ತಾರೆ, 3-4 ಕಡೆ 4 ಸ್ಟೇಟ್ ಒಳಗೆ ಕ್ರಿಟಿಕಲ್ ಮಿನರಲ್ ಕಾರಿಡಾರ್. ಯಾಕೆ ಹೇಳಿದ್ರೆ ಕ್ರಿಟಿಕಲ್ ಮಿನರಲ್ಸ್ ಅಂದ್ರೆ ಹೈಯೆಸ್ಟ್ ಎಕ್ಸ್ಟ್ರಾಕ್ಷನ್ ಮಾಡೋದು ಅಲ್ಲಿಂದ ಮಾಡತ್ತೀವಿ ಮಿನರಲ್ಸ್ಗಳು. ಅಲ್ಲಿಂದ ಎಕ್ಸ್ಟ್ರಾಕ್ಷನ್ ಮಾಡಿರ್ತೀನಿ. ಈ ಕಾರಿಡಾರ್ದಂದು ಎಲ್ಲರ ಮಿನರಲ್ಸ್ ಹೋದ್ರೆ ಮುಂದೆ ಇಂಡಿಯಾದಾಗ ಮಿನರಲ್ ಸಿಗಂಗಿಲ್ಲ ಅಂದಂಗೆ ಅದ್ರ ಸಲುವಾಗಿ 4 ಮಾಡ್ಯಾರ. ಯಾವ ಹೇಳ್ರಿ, ಈ ಕಡೆದಿಂದ ಹೋಗಂದಿನಿ ಕೇರಳ, ಕೇರಳ ಆದ್ಮೇಲೆ ತಮಿಳ್ನಾಡು, ತಮಿಳ್ನಾಡು ಆದ್ಮೇಲೆ ಆಂಧ್ರ, ಆಂಧ್ರ ಆದ್ಮೇಲೆ ಒಡಿಸ್ಸಾ. ಇವ್ 4 ರೇರ್ ಅರ್ತ್ ಕಾರಿಡಾರ್ ಕ್ರಿಟಿಕಲ್. ಸಾರಿ, ರೇರ್ ಅರ್ತ್ ಕಾರಿಡಾರ್. ಕರೆಕ್ಟ್, ರೇರ್ ಅರ್ತ್ ಕಾರಿಡಾರ್ ಅಂತ ಕರಿತೀವಿ. ರೇರ್ ಅರ್ತ್ ಮೆಟಲ್ಸ್ ಅಂತ ಕರಿತಿಲ್ಲ. ರೇರ್ ಅರ್ತ್ ಕಾರಿಡಾರ್ ಯಾವಂದ್ರೆ 4 ಬರ್ತಾವೆ. ಯಾವ ಹೇಳ್ರಿ, ಕೇರಳ, ತಮಿಳ್ನಾಡು, ಆಂಧ್ರ, ಒಡಿಸ್ಸಾ. ಸೇಮ್ ಹಂಗ ಪ್ರೊಜೆಕ್ಟ್ ವಾಲ್ಟ್ ಅಂತ ಮಾಡ್ತಾರೆ. ಈ ಪ್ರೊಜೆಕ್ಟ್ ವಾಲ್ಟ್ ಯಾವ ಕಂಟ್ರಿದವ್ರು ಮಾಡ್ತಾರೆ. ಇವ ಏನು ರೇರ್ ಅರ್ತ್ ಮೆಟಲ್ ಇದ್ರೊಳಗೆ ಏನು ಮಾಡ್ರೆ ಅಂದ್ರೆ ಕ್ರಿಟಿಕಲ್ ಮಿನರಲ್ಸ್, ರೇರ್ ಅರ್ತ್ ಮಿನರಲ್ಸ್ ಏನಿರ್ತಲ್ಲ ಅವತ್ತನ್ನೆಲ್ಲ ಒಂದೇ ವಾಲ್ಟ್. ವಾಲ್ಟ್ ಅಂದ್ರೆ ಹೆಂಗೆ ಫೋಟೋಗಳನ್ನದು ಸೆಕ್ಯೂರಿಟಿ ಆಗಿ ಇಡ್ತಿರ್ತೀವಲ್ಲ, ಸೇಮ್ ಹಂಗ ಇವು ಏನು ಕ್ರಿಟಿಕಲ್ ಮಿನರಲ್ಸ್ ಮತ್ತು ರೇರ್ ಅರ್ತ್ ಮಿನರಲ್ಸ್ಗಳು ಇರ್ತಲ್ಲ ಅವ್ನು ಪ್ರೊಟೆಕ್ಟ್ ಮಾಡಿ ಇಡೋ ಸಲ್ಮಂದ್ ಏನು ಮಾಡ್ರೆ ಅಂದ್ರೆ ಪ್ರೊಜೆಕ್ಟ್ ವಾಲ್ಟ್ ಅಂತ ಮಾಡ್ರಿ. ಯಾವ ಕಂಟ್ರಿದವ್ರು ಮಾಡ್ತಾರೆ ಆಪ್ಷನ್ ಕೊಡ್ತೀನಿ. UK ದವರ, USA ದವರ, ಜಪಾನ್ದವರ, ಅಮೆರಿಕ ಹೇಳಿ ನಾನು ಆಲ್ರೆಡಿ. ಯಾರು ಹೇಳಿ ಪ್ರೊಜೆಕ್ಟ್ ವಾಲ್ಟ್ ಅಂತ ಮಾಡ್ತಾರೆ, ಯಾರ ಅಮೆರಿಕಾದವ್ರು. ಈ ಪ್ರೊಜೆಕ್ಟ್ ವಾಲ್ಟ್ ರಿಲೇಟೆಡ್ ನೆನಪಿಟ್ಕೋರೆ. ಪ್ರೊಜೆಕ್ಟ್ ವಾಲ್ಟ್ ಅಂತ ಎದಕ್ಕೆ ಬರ್ತೈತೆ ಅಂದ್ರೆ ಅಮೆರಿಕಾದವ್ರು ಮಾಡ್ತಾರೆ. ನೀವು ರೇರ್ ಅರ್ಥ ಕ್ರಿಟಿಕಲ್ ಮಿನರಲ್ಸ್ ಇರ್ತಾ ಅಂದ್ರೆ ಈಗ ನಮ್ಮಲ್ಲಿ ಇದನ್ನ NMCC ಅಂತ ಮಾಡ್ತಾರಲ್ಲ. NMCC ಅಂದ್ರೆ ಏನು ಹೇಳ್ರಿ, ನ್ಯಾಷನಲ್ ಮಿನರಲ್ NCMM ಅನ್ನೋದು ನ್ಯಾಷನಲ್ ಕ್ರಿಟಿಕಲ್ ಮಿನರಲ್ ಮಿಷನ್. ಕರೆಕ್ಟ್, NCMM ಅಂತ ಮಾಡ್ತಾರೆ ಇಂಡಿಯಾದಾಗ. ನೆನಪೈತಿ NCMM ಅಂತ ಇಂಡಿಯಾದವ್ರು ತರ್ತಾರಲ್ರಿ. 2025ರಿಂದ ತಂದಾರ ನೋಡಿ, ನ್ಯಾಷನಲ್ ಕ್ರಿಟಿಕಲ್ ಮಿನರಲ್ ಮಿಷನ್ ಅಂತ. ಇಂಡಿಯಾದಾಗ ಯಾವ ಕ್ರಿಟಿಕಲ್ ಮಿನರಲ್ಸ್ ಅದಲ್ಲ ಅವಕ್ಕೆ ಆದ್ಯತೆ ಕೊಡಾಕತ್ತಿ NCMM ಅಂತ ತರ್ತಾರಲ್ಲ. ಆ NCMM ತಂದಾಗ ನಾವು ಈ ಕ್ರಿಟಿಕಲ್ ಮಿನರಲ್ಸ್ ಯಾವ ಇರ್ತಾವೆ ಅಥವಾ ಈ ಜಗತ್ನಾಗ ಯಾವ ಮಿನರಲ್ಸ್ಗಳು ಕ್ರಿಟಿಕಲ್ ಅಥವಾ ಅವನತಿ ಸ್ಟೇಜ್ ಹೊಂಟಾವ ಅದ್ರ ಬಗ್ಗೆ ಒಂದು ಬೇಕಲ್ಲ ಸ್ಟಡಿ ಮಾಡಾಕದು. ಅದ್ರ ಸಲ್ಮಂದ ಪ್ರೊಜೆಕ್ಟ್ ವಾಲ್ಟ್ ಅಂತೈತಿ. ಎಲ್ಲೈತೆ ಅಂದ್ರೆ ಅಮೆರಿಕಾದವ್ರು. ನೆನಪಿರ್ತೈತಿ, ಪ್ರೊಜೆಕ್ಟ್ ವಾಲ್ಟ್ ಬಂದ್ರೆ ಅಮೆರಿಕಾದವ್ರು. ಮಾವಿನ್ ಪ್ರಾಜೆಕ್ಟ್ ಅಂತ ಬರ್ತೈತಿ ಅಮೆರಿಕಾದವ್ರು. ಎದ್ರ ಸಲ್ಮಂದ್ ಮಾಡ್ತಾರೆ, ಮಾವಿನ್ ಪ್ರಾಜೆಕ್ಟ್ ಬೇರೆ, ಮಾವಿನ್ ಮಿಷನ್ ಬೇರೆ. ಪ್ರಾಜೆಕ್ಟ್ ಮಾವಿನ್ ಅಂತ ಬಂದಾಗ ಮಾವಿನ್ ಮಿಷನ್ 2 ಅದಾವ, 2 ಹೇಳಿದ್. ಸೈಬರ್ ಸೆಲ್ ಬಂದ ಪ್ರಾಜೆಕ್ಟ್ ಮಾವಿನ್ ಅಂತ ಕರಿತೀವಿ. ಅಂದ್ರೆ ಒಂದು ಸೈಬರ್ ಅಟ್ಯಾಕ್ ಇದು ವೆನಿಜುವೆಲಾ ಮೇಲೆ ಅಥವಾ ಡ್ರೋನ್ ಮೇಲೆ ಅಟ್ಯಾಕ್ ಮಾಡತ್ತಾರಲ್ಲ ಅಂತದ್ದು ಒಂದು ಅವ್ರದ್ದು ಏನಂದ್ರೆ ಸೆಂಟರ್ ಐತೆ, ಅದಕ್ಕೆ ಪ್ರಾಜೆಕ್ಟ್ ಮಾವಿನ್ ಅಂತ ಕರಿತೀವಿ. ಇನ್ನೊಂದು ಯಾವ್ದ್ರೆ ಮಿಷನ್ ಮಾವಿನ್ ಅಂತ ಬರ್ತದೆ. ಮಿಷನ್ ಮಾವಿನ್ ಏನ ಹೇಳ
ಏನ್ ಅದ ಕರೆಕ್ಟ್, ಅದನ್ನ ಹೇಳಿ. ಇರಾನ್ ಮತ್ತು ವೆನಿಜುವೆಲಾ ಮೇಲೆ ಅಟ್ಯಾಕ್ ಮಾಡಿದ್ರಲ್ಲ, ಇದ ಪ್ರೊಜೆಕ್ಟ್ ಮಾವಿನ್ ಅನ್ನೋದು ಏನಂದ್ರೆ ಈ ಪ್ರಾಜೆಕ್ಟ್ ಡ್ರೋನ್ಲಿ ಅಟ್ಯಾಕ್ ಮಾಡತ್ತಾರಲ್ಲ, ಡ್ರೋನ್ಲಿ ಅಟ್ಯಾಕ್ ಮಾಡ್ಬೇಕಾದ್ರೆ ಅದಕ್ಕೆ ಸೈಬರ್ ಸೆಂಟರ್ ಬೇಕಾ ಬೇಡ, ಅವ್ರು ಕಂಪ್ಯೂಟರ್ ಕಂಟ್ರೋಲ್ ಮಾಡಕತ್ತೇಳಿ ಅವ್ರು ಅಲ್ಲೇ ಅಮೆರಿಕಾದವ್ರು ಕೂತ ಪ್ರೊಜೆಕ್ಟ್ ಮಾವಿನತ್ ಇಟ್ಟರ ಹೆಸರು, ಸ್ಟೋರೇಜ್ ಅದು ಮಾವಿನತ್ತ. ಹೆಂಗೆ ನಮ್ಮಲ್ಲಿ ಸೈಬರ್ ಸೆಂಟರ್ಗಳು ಇರ್ತಾವಲ್ಲ ಸೇಮ, ಹಂಗೆ ಮಾವಿನತ್ ಒಂದು ಸೆಂಟರ್ ಐತವ್ರು, ಆ ಸೆಂಟರ್ ಒಳಗೆ ಕೂತ ಜಗತ್ನಾಗ ಎಲ್ಲೆಲ್ಲಿ ಅಟ್ಯಾಕ್ ಮಾಡ್ಬೇಕು, ಎಲ್ಲೆಲ್ಲಿ ಸೈಬರ್ ಅಟ್ಯಾಕ್ ಮಾಡ್ಬೇಕು ಅಂತ ಮಾಡ್ತಾರೆ. ಈಗ ವೆನಿಜುವೆಲಾ ಮೇಲೆ ಆಪರೇಷನ್ ಮಾಡಿದಾಗ ಲೈಟ್ ಎಲ್ಲ ಬಂದ್ ಮಾಡಿಬಿಟ್ಟಿದ್ರು ನೋಡ್ರಿ, ವಿದ್ಯುತ್ ಹ್ಯಾಕ್ ಮಾಡಿದ್ರಲ್ಲ, ಸೇಮ್ ಅಂತದ್ ಮಾಡಕ ಮಾವಿನತ್ ಐತಿ. ಎರಡು ಕನ್ಫ್ಯೂಸ್ ಆಗಬಾರ್ದು. ಮಿಷನ್ ಮಾವಿನತ್ ಬಂದ್ರೆ ಎದ್ರ ಸಲ್ ಬಂದ್ರೆ ಒಂದು ಇದನ್ನ ಯಾವ ಗ್ರಹನ ಸ್ಟಡಿ ಮಾಡೋ ಸಲ್ ಬಂದ್ ಮಾಡ್ಯಾರಿ, ಮಂಗಳ ಗ್ರಹ, ಚಂದ್ರ ಗ್ರಹ, ಮಂಗಳ ಗ್ರಹ ನೆನಪಿರ್ತೈತಲ್ಲ, ಮಿಷನ್ ಮಾವಿನತ್. ಸಾಕ ಸಾಕ